Hello students, so welcome back to your favorite Master PYQ series for the chapter Surface Chemistry. Surface Chemistry chapter ತುಂಬ ಲೆಂತಿ ಇದೆ, ಹೇಗೆ ಓದೋದು ಅರ್ಥ ಆಗ್ತಿಲ್ವಾ? ಸೊ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ನ ನಾವು ಕಲೆಕ್ಟ್ ಮಾಡಿಕೊಂಡು ಅದನ್ನು ಸಾಲ್ವ್ ಮಾಡೋಣ ಅಂತ ಅನ್ಕೊತಿದ್ದೀರಾ? ಅಯ್ಯೋ, ಕಲೆಕ್ಟ್ ಯಾರು ಮಾಡ್ಕೊತಾರೆ, ಅದನ್ನು ಮತ್ತೆ ಸೊಲ್ಯೂಷನ್ಸ್ ಹುಡುಕಬೇಕು, ಯಾವನಿಷ್ಟೆಲ್ಲ ಕೆಲಸ ಮಾಡ್ತಾನೆ ಅಂತ ಅನ್ಕೊತಿದ್ದೀರಾ? ಸೊ ಇಲ್ಲಿ ನೋಡಿ, ಎಲ್ಲ ಫುಲ್ ಒಂದು ಕಡೆನೇ ನಿಮಗೆ ಸೊಲ್ಯೂಷನ್ಸ್, ಕ್ವೆಶನ್ಸ್ ಆ್ಯಂಡ್ ಅನಾಲಿಸಿಸ್ ಎಲ್ಲ ಸಿಗುತ್ತೆ. ಅದು ಬಿಟ್ಬಿಟ್ಟು ಇನ್ನೊಂದೇನೇನು ಕ್ವೆಶನ್ ಬರ್ಬೋದು ಅದನ್ನು ಕೂಡ ನೋಡ್ಕೊಬೋದು. ಸೊ ಲೆಟ್ ಸ್ಟಾರ್ಟ್. ಸೊ ಪ್ರೀವಿಯಸ್ ಇಯರ್ ಕ್ವೆಶನ್ನ ಅನಲೈಸ್ ಮಾಡಿಬಿಟ್ಟು ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ಸ್ನ ನಾನು ನೋಟ್ ಡೌನ್ ಮಾಡ್ಕೊಂಡಿದ್ದೀನಿ ಇಲ್ಲಿ. ದಟ್ ವಿಲ್ ಬಿ ಯೋರ್ ಟುಡೇಸ್ ಗೋಲ್. ಸೊ ಟುಡೇಸ್ ಗೋಲ್ ಏನೇನು ಅರ್ಥ ಮಾಡ್ಕೊಳೋದು? ಫಸ್ಟ್ ಒನ್ ಇಸ್ ಅಡ್ಸಾರ್ಪ್ಷನ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊತೀರಾ. ಅಡ್ಸಾರ್ಪ್ಷನ್ ಯಾವ್ಯಾವ ಫ್ಯಾಕ್ಟರ್ ಡಿಪೆಂಡ್ ಆಗುತ್ತೆ ಆ್ಯಂಡ್ ಏನೇನು ಅಪ್ಲಿಕೇಶನ್ಸ್ ಇದ್ದಾವೆ. ಕೆಟಾಲಿಸಿಸ್ ಅಂದರೆ ಏನು, ಟೈಪ್ಸ್ ಆಫ್ ಕೆಟಾಲಿಸಿಸ್ ಆ್ಯಂಡ್ ಎಲ್ಲಿ ಅಪ್ಲಿಕೇಬಲ್ ಆಗುತ್ತೆ ಆ್ಯಂಡ್ ಅದರದ್ದು ಮೆಕ್ಯಾನಿಸಮ್ ನೋಡ್ತೀರಾ. ನೆಕ್ಸ್ಟ್ ಇಸ್ ಕೊಲಾಯ್ಡ್ಸ್ದು ಪ್ರಿಪ್ರೇಷನ್ ಏನು, ಪ್ಯೂರಿಫಿಕೇಷನ್ ಯಾವ ಥರ ಮಾಡ್ತೀರಾ. ನೆಕ್ಸ್ಟ್ ಇಸ್ ಕೊಲಾಯ್ಡ್ಸ್ದು ಪ್ರಾಪರ್ಟೀಸ್ ಏನು ಆ್ಯಂಡ್ ಅದರದ್ದು ಅಪ್ಲಿಕೇಶನ್ ಏನು. ಸೊ ಮೇಜರ್ ಆಗಿ 3 ಟಾಪಿಕ್ಸ್ ಇದಾವೆ ಇದರಲ್ಲಿ. ದಟ್ ಈಸ್ ಅಡ್ಸಾರ್ಪ್ಷನ್, ಕೆಟಾಲಿಸಿಸ್ ಆ್ಯಂಡ್ ಯೋರ್ ಕೊಲಾಯ್ಡ್ಸ್. ಸೊ ಪ್ರೀವಿಯಸ್ ಕ್ವೆಶನ್ ಪೇಪರ್ನೆಲ್ಲ ಅನಲೈಸ್ ಮಾಡಿ ಈ 2023 ನ್ಯೂ ಮಾಡೆಲ್ ಕ್ವೆಶನ್ ಪೇಪರ್ ಏನು ಬಂದಿದೆ ಆ್ಯಂಡ್ ನ್ಯೂ ಬ್ಲೂ ಪ್ರಿಂಟ್ ಏನು ಬಂದಿದೆ ಅದರ ಅಕಾರ್ಡಿಂಗ್ ನಿಮಗೆ ಪಾರ್ಟ್ ಎಲ್ಲಿ ಒಂದು ಕ್ವೆಶನ್ ಕೇಳ್ತಾರೆ 1 ಮಾರ್ಕಿಗೆ. ಕ್ಲಿಯರಾ? ಆ್ಯಂಡ್ ಪಾರ್ಟ್ ಬಿ ಯಲ್ಲಿ ನಿಮಗೆ ಯಾವುದೇ ಕ್ವೆಶನ್ ಬರೋದಿಲ್ಲ ಆ್ಯಂಡ್ ಪಾರ್ಟ್ ಸಿ ಯಲ್ಲಿ ಬಂದರೆ ಯಾವುದೇ ಕ್ವೆಶನ್ ಬರಲ್ಲ. ಎಗೇನ್ ಪಾರ್ಟ್ ಡಿ ಯಲ್ಲಿ ಮತ್ತೆ 1 ಕ್ವೆಶನ್ ಬರುತ್ತೆ 5 ಮಾರ್ಕಿಗೆ. ಅದು ಮತ್ತೆ ಡಿಫ್ರೆನ್ಷಿಯೇಟ್ ಆಗಿರುತ್ತೆ ಬೇಸ್ಡ್ ಅಪಾನ್ 3 ಆ್ಯಂಡ್ 2 ಮಾರ್ಕ್ಸ್. ಟಾಪಿಕ್ ಮೇಲೆ ಯಾವ್ಯಾವ ಟಾಪಿಕ್ ಕೇಳ್ತಾರೆ ಅದ್ರ ಮೇಲೆ. ಸೊ ಲೆಟ್ ಸ್ಟಾರ್ಟ್. ಸೊ ಫಸ್ಟ್ ಒನ್ ಈಸ್ ಅಡ್ಸಾರ್ಪ್ಷನ್ ಆ್ಯಂಡ್ ಟೈಪ್ಸ್. ಸೊ ಅಡ್ಸಾರ್ಪ್ಷನ್ ಆ್ಯಂಡ್ ಅಬ್ಸಾರ್ಪ್ಷನ್ ಎರಡು ಸಿಮಿಲರ್ ವರ್ಡ್ ಇದೆ ಅಲ್ವಾ? ಸೊ ಅದ್ರ ಮಧ್ಯೆ ಡಿಫ್ರೆನ್ಸ್ನ ತಿಳ್ಕೊಂಡು ತಗೋಣ. ಅಬ್ಸಾರ್ಪ್ಷನ್ ಅಂದರೆ ಏನು? ನೀವೊಂದು ಸ್ಪಾಂಜ್ ತೊಗೊಳ್ಳಿ, ಈ ಸ್ಪಾಂಜ್ನ ನೀವು ವಾಟರ್ ಟ್ಯಾಂಕಲ್ಲಿ ಹಾಕಿ. ಅವಾಗೇನಾಗುತ್ತೆ, ವಾಟರು ಈ ಸ್ಪಾಂಜ್ ಸೆಂಟರ್ವರೆಗೂ ಹೋಗುತ್ತಲ್ವಾ, ಕೋರ್ವರೆಗೂ. ಸೊ ಅಬ್ಸಾರ್ಪ್ಷನ್ ಆಯಿತು ವಾಟರ್ ಅಂತ ಹೇಳ್ತೀರಾ. ಸೊ ಅದೇ ನೀವೇನು ಮಾಡಿ ಅಂತ ಹೇಳಿದ್ರೆ, ಈ ಒಂದು ಸ್ಯಾಂಡ್ ಈ ಒಂದು ಸ್ಪಾಂಜಲ್ಲಿ ನೀವೇನು ತೊಗೊಳ್ಳಿ, ಒಂದು ಪೇಂಟ್ ತಗೊಳ್ಳಿ. ಸೊ ಪೇಂಟ್ನ ಬರೀ ಅದ್ರ ಸರ್ಫೇಸ್ ಮೇಲೆ ಹಾಕಿದಾಗ ಅದೇನು, ದಟ್ ಈಸ್ ಯುವರ್ ಅಡ್ಸಾರ್ಪ್ಷನ್. ಲೆಟ್ಸ್ ಸೇ ನೀವು ಮಖಕ್ಕೆ ಏನು ಹಾಕ್ತೀರಾ, ಫೌಂಡೇಶನ್ ಎಲ್ಲ ಹಾಕ್ಕೊಂತೀರಲ್ವ ಚೆನ್ನಾಗಿ ಕಾಣಿಸೋದಕ್ಕೋಸ್ಕರ. ಸೊ ದಟ್ ಈಸ್ ಯುವರ್ ಅಡ್ಸಾರ್ಪ್ಷನ್. ಅದೇನಾಗ್ತಿದೆ, ಬರೀ ನಿಮ್ಮದು ಅಪ್ಪರ್ ಲೇಯರ್ ಮೇಲೆ ಏನಾಗ್ತಿದೆ, ಅದು ರಿಯಾಕ್ಟ್ ಆಗಿ ಕುತ್ಕೊಂಡಿದೆ ಅದು, ರೈಟ್? ಸೊ ನೋಡೋಣ, ಅಡ್ಸಾರ್ಪ್ಷನ್ ಅಂದರೆ ಏನು. ಸೊ ಅಟ್ರಾಕ್ಷನ್ ಆ್ಯಂಡ್ ರಿಟೆನ್ಷನ್ ಆಫ್ ಮಾಲಿಕ್ಯೂಲ್ಸ್ ಆಫ್ ಅ ಸಬ್ಸ್ಟ್ರೇಟ್ ಆನ್ ದ ಸರ್ಫೇಸ್ ಓನ್ಲಿ. ಸೊ ಬರೀ ಸರ್ಫೇಸ್ ಮೇಲೆ ಅಟ್ರಾಕ್ಷನ್ ಆ್ಯಂಡ್ ರಿಟೆನ್ಷನ್ ಯಾವಾಗ ಆಗುತ್ತೆ ಮಾಲಿಕ್ಯೂಲ್ಸ್ದು, ಅದನ್ನು ಅಡ್ಸಾರ್ಪ್ಷನ್ ಅಂತ ಹೇಳ್ತೀವಿ. ಬಟ್ ಯಾವಾಗ ಯೂನಿಫಾರ್ಮ್ ಆಗಿ ಥ್ರೂ ಔಟ್ ಬಲ್ಕಲ್ಲಿ ಅದು ಸರ್ಫೇಸ್ ಮೇಲೆ ಬಿಟ್ಟು ಬಲ್ಕಲ್ಲಿ ಅಂದರೆ ಒಳಗವರೆಗೂ ಹೋಗುತ್ತೆ, ಅವಾಗ ಏನು ಹೇಳ್ತೀವಿ, ಅದನ್ನು ಅಬ್ಸಾರ್ಪ್ಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡೋಣ, ಇದೇನಾಗುತ್ತೆ, ಅಡ್ಸಾರ್ಪ್ಷನ್ ಅನ್ನೋದು ಫಸ್ಟ್ ಇನಿಷಿಯಲಿ ಫಾಸ್ಟ್ ಇರುತ್ತೆ ಬಿಗಿನಿಂಗಲ್ಲಿ, ಆಮೇಲೆ ಏನಾಗುತ್ತೆ, ಇದು ಸ್ಲೋ ಡೌನ್ ಆಗೋಗುತ್ತೆ, ಆಯಿತಾ? ಆ್ಯಂಡ್ ಅಟ್ ದ ಎಂಡ್ ಒಂದು ಈಕ್ವಿಲಿಬ್ರಿಯಮ್ ಸ್ಟೇಜನ್ನ ಅಚೀವ್ ಮಾಡ್ಕೊಳುತ್ತೆ. ವೆರಾಸ್ ಅಬ್ಸಾರ್ಪ್ಷನ್ ಬಂದ್ಬಿಟ್ಟು ಒಂದು ಸೇಮ್ ರೇಟಲ್ಲಿ ಥ್ರೂ ಔಟ್ ಇದು ಆಗ್ತಾ ಇರುತ್ತೆ. ನೆಕ್ಸ್ಟ್ ಬರೋಣ, ಅಡ್ಸಾರ್ಪ್ಷನ್ ಅನ್ನೋದು ರಿವರ್ಸಿಬಲ್, ಅಂದರೆ ಇದನ್ನು ನೀವು ರಿವರ್ಸ್ ಮಾಡ್ಬೋದು ಪೂರ ಕಂಪ್ಲೀಟಾಗಿ. ಅಬ್ಸಾರ್ಪ್ಷನ್ ಅನ್ನೋದು ಇರ್ರಿವರ್ಸಿಬಲ್ ಪ್ರೋಸೆಸ್ ಆಗಿರುತ್ತೆ, ಬಟ್ ಇರ್ರಿವರ್ಸಿಬಲ್ ಅಂತ ಯಾವಾಗಲೂ ಹೇಳೋಕ್ಕಾಗಲ್ಲ. ನೆಕ್ಸ್ಟ್ ಬರೋಣ, ಇಟ್ ಈಸ್ ಸರ್ಫೇಸ್ ಫಿನಾಮಿನನ್. ಸರ್ಫೇಸ್ ಫಿನಾಮಿನನ್ ಏನೇ ಕೇಳಿದೆ, ಸರ್ಫೇಸ್ ಮೇಲೆ ತಾನೇ ಬೇರೆ ಮಾಲಿಕ್ಯೂಲ್ ಬಂದ್ಬಿಟ್ಟು ರಿಯಾಕ್ಟ್ ಆಗ್ತಿರೋದು, ಕೋರ್ ಒಳಗಡೆ ಹೋಗ್ತಿಲ್ಲ. ಸೊ ದಿಸ್ ಇಸ್ ಎ ಸರ್ಫೇಸ್ ಫಿನಾಮಿನನ್. ಇದೇನು, ಬಲ್ಕಲ್ಲಿ ಒಳಗವರೆಗೂ ಫುಲ್ ಹೋಗ್ತಿದೆ, ದೇರ್ಫೋರ್ ಇಟ್ ಈಸ್ ಅ ಬಲ್ಕ್ ಫಿನಾಮಿನನ್. ನೆಕ್ಸ್ಟ್ ಬರೋಣ, ಎಷ್ಟು ಸ್ಪೀಡ್ ಇರುತ್ತೆ. ಸೊ ಇದ್ರದ್ದು ಫಾಸ್ಟ್ ಇರುತ್ತೆ ಆ್ಯಂಡ್ ಅಬ್ಸಾರ್ಪ್ಷನ್ ಅನ್ನೋದು ಸ್ಲೋ ಆಗಿ ಆಗ್ತಾ ಇರುತ್ತೆ. ಕ್ಲಿಯರ್? ಓಕೆ. ಸೊ ಇದು ಡಿಫ್ರೆನ್ಸ್ ಗೊತ್ತಾದರೆ ಕೆಲವೊಂದು ಟರ್ಮಿನಾಲಜೀಸ್ಗಳು 1 ಮಾರ್ಕಿಗೆ ಕೇಳ್ತಾರೆ ಡೈರೆಕ್ಟಾಗಿ. ಸೊ ಈ 1 ಮಾರ್ಕಿಗೆ ಕೇಳೋಂಥ ಟರ್ಮಿನಾಲಜಿನ ಇಲ್ಲಿ ಬರೆದಿದ್ದೀನಿ. ಸೊ ಅಡ್ಸಾರ್ಬೆಂಟ್ ಅಂದರೆ ಏನು? ಸೊ ನೋಡಿ, ದ ಸಾಲಿಡ್ ಸಬ್ಸ್ಟೆನ್ಸ್ ಆನ್ ವಿಚ್ ಅಬ್ಸಾರ್ಪ್ಷನ್ ಅಕ್ಕರ್. ಅಡ್ಸಾರ್ಬೆಂಟ್, ಸೊ ಲೆಟ್ಸ್ ಸೇ ನಾವೇನು ತೊಗೊಂಡಿದ್ವಿ, ಒಂದು ಸ್ಪಾಂಜ್ ತೊಗೊಳೋಣ. ಅಗೇನ್ ಈ ಸ್ಪಾಂಜ್ ಮೇಲೆ ಪೇಂಟ್ ಲೇಯರ್, ಆಯಿತಾ? ಇದನ್ನು ತಿಳ್ಕೊಳ್ಳಿ. ಸೊ ಸ್ಪಾಂಜ್ ಅನ್ನೋದೇನು, ಈ ಸ್ಪಾಂಜ್ ಮೇಲೆ ತಾನೇ ಪೇಂಟ್ ಲೇಯರ್ ಬಂದ್ಬಿಟ್ಟು ಕುತ್ಕೊಂತಿರೋದು. ಸೊ ಯಾವ ಸಬ್ಸ್ಟೆನ್ಸ್ ಮೇಲ್ಗಡೆ ಅಡ್ಸಾರ್ಪ್ಷನ್ ಆಗುತ್ತೆ, ದಟ್ ಈಸ್ ಯುವರ್ ಅಡ್ಸಾರ್ಬೆಂಟ್, ಆಯಿತಾ? ಬೆಂಟ್ ಮಾಡ್ಕೊಳೋಣ ಅಂತನೂ. ಸೊ ಸಾಲಿಡ್ ಸಬ್ಸ್ಟೆನ್ಸ್ ಆನ್ ವಿಚ್ ಅಡ್ಸಾರ್ಪ್ಷನ್ ಅಕ್ಕರ್, ಯಾರ ಮೇಲೆ ಅಡ್ಸಾರ್ಪ್ಷನ್ ಆಗ್ತಿದೆ. ಅಡ್ಸಾರ್ಬೇಟ್ ಅಂದ್ರೇನು,
ದಿಸ್ ಮಾಲಿಕ್ಯೂಲ್ ಸ್ಪೀಷೀಸ್ ದಟ್ ಗೆಟ್ ಅಬ್ಸಾರ್ಬ್, ಮೇಲ್ಗಡೆ ಪೇಂಟ್ ಬಂದು ಕುತ್ಕೊಂತಿದೆ ಅಲ್ವಾ, ಸೊ ದಟ್ ಈಸ್ ಯೋರ್ ಅಡ್ಸಾರ್ಬೇಟ್. ಅದೇ ಮಕ್ಕಕ್ಕೆ ತಗೊಂಡ್ರೆ ಫೌಂಡೇಶನ್ ಅಡ್ಸಾರ್ಬೇಟ್ ಆಗುತ್ತೆ. ನಿಮ್ಮ ಸ್ಕಿನ್ ಏನಾಯಿತು, ಅಡ್ಸಾರ್ಬೆಂಟ್ ಆಯಿತು. ನೆಕ್ಸ್ಟ್ ಇಂಟರ್ಫೇಸ್ ಅಂದರೆ ಏನು? ಸೊ ಇಂಟರ್ಫೇಸ್ ಅಂದರೆ ದ ಕಾಮನ್ ಸರ್ಫೇಸ್ ಬಿಟ್ವೀನ್ ಟೂ ಫೇಸಸ್ ವೇರ್ ಅಡ್ಸಾರ್ಬ್ಡ್ ಮಾಲಿಕ್ಯೂಲ್ ಕಾನ್ಸಂಟ್ರೇಟ್. ಅಂದರೆ ನೋಡಿ, ಇವಾಗ ಒಂದು ಬಾಕ್ಸ್ ತೊಗೊಂಡಿದ್ದೀನಿ. ಇಲ್ಲಿ ಈ ಬಾಕ್ಸ್ ಇದೆ, ಈ ಬಾಕ್ಸ್ ಮೇಲೆ ಏನಾಗಿದೆ, ಏರ್ ಇದೆ. ಸೊ ಏರ್ ದಟ್ ಈಸ್ ಸ್ಟೇಟ್ ಇದೆ ತಾನೆ, ಸೊ ಫೇಸಸ್ ಇದೆ ತಾನೆ. ಇದು ಗ್ಯಾಸ್ ಫೇಸಲ್ಲಿದೆ, ಇದು ಸಾಲಿಡ್ ಫೇಸಲ್ಲಿದೆ. ಇವೆರಡರ ಮಧ್ಯದಲ್ಲಿ ಏನು ಇದು ಸ್ಪೇಸ್ ಇದೆ, ಎಲ್ಲಿ ಅಡ್ಸಾರ್ಪ್ಷನ್ ಆಗುತ್ತೆ, ದಿಸ್ ಈಸ್ ಯೋರ್ ಇಂಟರ್ಫೇಸ್. ಕ್ಲಿಯರ್? ನೆಕ್ಸ್ಟ್ ಬರೋಣ ಡಿಸಾರ್ಪ್ಷನ್. ಅಲ್ಲಿ ಡಿಸಾರ್ಪ್ಷನ್ ಅಂದರೆ ಏನು, ಅಡ್ಸಾರ್ಪ್ಷನ್ದು ರಿವರ್ಸ್ ಪ್ರೋಸೆಸ್. ಅಂದರೆ ಏನು ಮಾಲಿಕ್ಯೂಲ್ಸ್ ಇದಾವೆ ಅದನ್ನು ತೆಗಿಯೋದು. ಸೊ ದಟ್ ಈಸ್ ರಿಮೂವಲ್ ಆಫ್ ಅಡ್ಸಾರ್ಬ್ಡ್ ಸಬ್ಸ್ಟೆನ್ಸಸ್ ಫ್ರಮ್ ದ ಸರ್ಫೇಸ್ ಆರ್ ದ ರಿವರ್ಸ್ ಆಫ್ ಅಡ್ಸಾರ್ಪ್ಷನ್. ಆಕ್ಲೂಷನ್ ಅಂದ್ರೆ ಏನು? ಸೊ ಆಕ್ಲೂಷನ್ ಅಂದರೆ ದ ಅಡ್ಸಾರ್ಪ್ಷನ್ ಆಫ್ ಗ್ಯಾಸಸ್ ಆನ್ ಸರ್ಫೇಸ್ ಆಫ್ ಮೆಟಲ್. ಸೊ ಒಂದು ಮೆಟಲ್ ಮೇಲೆ ಯಾವಾಗ ಗ್ಯಾಸ್ ಪಾರ್ಟಿಕಲ್ಸು ಆ್ಯಸ್ ಅ ಅಡ್ಸಾರ್ಬೇಟ್ ಬಂದು ಕೂತ್ಕೊಳತ್ತೆ, ಆವಾಗ ಆ ಒಂದು ಪರ್ಟಿಕ್ಯುಲರ್ ಪ್ರೋಸೆಸ್ನ ಏನು ಹೇಳ್ತೀರಾ ನೀವು, ಆಕ್ಲೂಷನ್ ಅಂತ ಹೇಳ್ತೀರಾ. ಸೊ ಆಕ್ಲೂಷನ್ ಏನು, ಮೆಟಲು ಮತ್ತು ಗ್ಯಾಸ್ ಇರೋದು. ಆಯಿತಾ? ಸಾಪ್ಷನಿಗೆ ಬರೋಣ. ಸಾಪ್ಷನ್ ಅಂದರೆ ಕೆಲವೊಂದ್ರಲ್ಲಿ ಏನಾಗುತ್ತೆ ಅಂದರೆ ಅಡ್ಸಾರ್ಪ್ಷನ್ ಆ್ಯಂಡ್ ಅಬ್ಸಾರ್ಪ್ಷನ್ ಎರಡೂ ಒಟ್ಟಿಗೆ ಆಗ್ತವೆ ಸೈಮಲ್ಟೇನಿಯಸ್ಲಿ. ಸೊ ಯಾವಾಗ ಇವೆರಡು ಪ್ರೋಸೆಸ್ಸು ಸೈಮಲ್ಟೇನಿಯಸ್ಲಿ ಒಂದಾಗ ಆಗುತ್ತೆ, ಅವಾಗ ಏನು ಹೇಳ್ತೀರ, ಅದನ್ನು ಸಾಪ್ಷನ್ ಅಂತ ಹೇಳ್ತೀರಾ. ಕ್ಲಿಯರ್? ಸೊ ಈ ಡೆಫಿನೇಷನ್ಸ್ ಕ್ಲಿಯರ್ ಆಗಿದೆ ಅಲ್ವಾ? ಸೊ ನೆಕ್ಸ್ಟಿಗೆ ಬರೋಣ. ಸೊ ಕ್ವಶನ್ ಏನು ಕೇಳಿದ್ದಾರೆ ನೋಡಿ. ಸೊ 2020 ಕೇಳಿದರೆ ವಾಟ್ ಈಸ್ ದಿ ಎಫೆಕ್ಟ್ ಆಫ್ ಡೆಲ್ಟಾ ಹೆಚ್ ಆ್ಯಂಡ್ ಡೆಲ್ಟಾ ಎಸ್ ಡ್ಯೂರಿಂಗ್ ದಿ ಪ್ರೋಸೆಸ್ ಆಫ್ ಅಡ್ಸಾರ್ಪ್ಷನ್. ಸೊ ಅಡ್ಸಾರ್ಪ್ಷನ್ ಆಗಬೇಕಾದ್ರೆ ನಿಮ್ಮದು ಡೆಲ್ಟಾ ಹೆಚ್ ದಟ್ ಈಸ್ ಚೇಂಜ್ ಇನ್ ಎಂಥಾಲ್ಪಿ ಆ್ಯಂಡ್ ಡೆಲ್ಟಾ ಎಸ್ ದಟ್ ಈಸ್ ಚೇಂಜ್ ಇನ್ ಎಂಟ್ರೋಪಿ ಏನಾಗಿರುತ್ತೆ ಅಂತ ಕೇಳ್ತಾರೆ. ಆಯಿತಾ? ಸೊ ರಿಯಾಕ್ಷನ್ ನೋಡಿ, ಒಂದು ರಿಯಾಕ್ಷನು ಸ್ಪಾಂಟೇನಿಯಸ್ ಆಗಿ ತಾನೇ ಆಗಬೇಕು ಅಂದರೆ ಏನು ನಿಮ್ಮದು, ಸೊ ಡೆಲ್ಟಾ ಜಿ ಏನಾಗಿರಬೇಕು, ನೆಗೆಟಿವ್ ಇರಬೇಕು. ರೈಟ್? ಸೊ ಡೆಲ್ಟಾ ಜಿ ನೆಗೆಟಿವ್ ಇರಬೇಕು ಅಂತ ಹೇಳಿದ್ರೆ ನಿಮ್ಮದು ಡೆಲ್ಟಾ ಜಿ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ, ಡೆಲ್ಟಾ ಹೆಚ್ ಮೈನಸ್ ಟಿ ಟೆಂಪರೇಚರ್ ಡೆಲ್ಟಾ ಎಸ್ಸಿಗೆ ಈಕ್ವಲ್ ಆಗಿರುತ್ತಾ. ಸೊ ಕಂಡೀಷನ್ ಇದು ಸ್ಯಾಟಿಸ್ಫೈ ಆಗಬೇಕು ಅಂದರೆ ನಿಮ್ಮದು ಡೆಲ್ಟಾ ಎಚ್ ಏನಾಗಿರಬೇಕು, ಸೊ ಡೆಲ್ಟಾ ಹೆಚ್ ಈಸ್ ನೆಗೆಟಿವ್ ಆ್ಯಂಡ್ ಡೆಲ್ಟಾ ಎಸ್ಸು ಏನಾಗಿರುತ್ತೆ, ನೆಗೆಟಿವ್ ಆಗಿರುತ್ತೆ. ಕ್ಲಿಯರಾ? ಅಟ್ ಲೋ ಟೆಂಪರೇಚರ್ ಇದಾಗಿರುತ್ತೆ. ಸೊ ಎಫೆಕ್ಟ್ ಆಫ್ ಅಡ್ಸಾರ್ಪ್ಷನ್ ಆನ್ ಡೆಲ್ಟಾ ಎಚ್ ಆ್ಯಂಡ್ ಡೆಲ್ಟಾ ಎಸ್ ಏನಾಗುತ್ತೆ, ಸೊ ಅಡ್ಸಾರ್ಪ್ಷನ್ ಆಗಬೇಕಾದ್ರೆ ಡೆಲ್ಟಾ ಹೆಚ್ಚು ನೆಗೆಟಿವ್ ಆಗುತ್ತೆ ಆ್ಯಂಡ್ ಡೆಲ್ಟಾ ಎಸ್ಸು ಕೂಡ ಏನಾಗಿರುತ್ತೆ, ನೆಗೆಟಿವ್ ಆಗಿರುತ್ತೆ. ಸೊ ನೀವು ಎಕ್ಸಾಮಲ್ಲಿ ಇದು ಸ್ಕೀಮ್ ಆಫ್ ಇವ್ಯಾಲ್ಯೂಷನಲ್ಲಿ ಆನ್ಸರ್ ಇದ್ದಿದ್ದು, ದಟ್ ಈಸ್ ನೀವು ಡೆಲ್ಟಾ ಎಚ್ ಇಸ್ ಈಕ್ವಲ್ ಟು ನೆಗೆಟಿವ್ ಬರೆದಿದ್ರು ಮಾರ್ಕ್ಸ್ ಕೊಡೋರು, ಅಥವಾ ಡೆಲ್ಟಾ ಹೆಚ್ ಡಿಕ್ರೀಸಸ್ ಅಂತ ಬರೆದಿದ್ರು ಮಾರ್ಕ್ಸ್ ಕೊಡೋರು, ಅಥವಾ ಡೆಲ್ಟಾ ಹೆಚ್ ಇಸ್ ಲೆಸ್ ದ್ಯಾನ್ 0 ಅಂತ ಬರೆದಿದ್ರು ಮಾರ್ಕ್ಸ್ ಕೊಡೋರು. ಸೊ ಅಕಾರ್ಡಿಂಗ್ ಟು ಮೀ ದ ಪರ್ಫೆಕ್ಟ್ ಆನ್ಸರ್ ವಿಲ್ ಬಿ ಡೆಲ್ಟಾ ಹೆಚ್ ಡಿಕ್ರೀಸಸ್ ಆ್ಯಂಡ್ ಡೆಲ್ಟಾ ಎಸ್ ಆಲ್ಸೋ ಡಿಕ್ರೀಸಸ್. ಕ್ಲಿಯರ್? ಓಕೆ. ನೆಕ್ಸ್ಟ್ ಎಂಟ್ರೋಪಿ ಚೇಂಜ್ ಏನಾಗುತ್ತೆ ಅಡ್ಸಾರ್ಪ್ಷನಲ್ಲಿ. ಅಲ್ಲಿ ಎಂಟ್ರೋಪಿ ಆ್ಯಂಡ್ ಎಂಥಾಲ್ಪಿ ಎರಡೂ ಕೇಳಿದರು, ಇದರಲ್ಲಿ ಬರೀ ಎಂಟ್ರೋಪಿ ಕೇಳಿದ್ದಾರೆ, ದಟ್ ಈಸ್ 2017. ಅಗೇನ್ ಡಿಕ್ರೀಸಸ್ ಅಷ್ಟೇ. ನೆಕ್ಸ್ಟ್ ಬರೋಣ, ದಟ್ ಈಸ್ ಟೈಪ್ಸ್ ಆಫ್ ಅಡ್ಸಾರ್ಪ್ಷನ್. ಸೊ ಅಡ್ಸಾರ್ಪ್ಷನಲ್ಲಿ ಎರಡು ಟೈಪ್ ಇದಾವೆ, ದಟ್ ಈಸ್ ಫಿಸಿಸಾರ್ಪ್ಷನ್ ಆ್ಯಂಡ್ ಕೆಮಿಸಾರ್ಪ್ಷನ್. ಸೊ ನೇಮಲ್ಲಿ ಇದೆ ನೋಡಿ, ಫಿಸಿಕಲ್ ಅಡ್ಸಾರ್ಪ್ಷನ್, ಫಿಸಿಸಾರ್ಪ್ಷನ್. ಕೆಮಿಕಲ್ ಅಡ್ಸಾರ್ಪ್ಷನ್, ಕೆಮಿಸಾರ್ಪ್ಷನ್. ಕೆಮಿಸ್ಟ್ರಿ ಏನು, ರಿಯಾಕ್ಷನ್ ಆಗೋದು. ಸೊ ಯಾವಾಗ ಅಡ್ಸಾರ್ಬೇಟ್ ಆ್ಯಂಡ್ ಅಡ್ಸಾರ್ಬೆಂಟ್ ಮಧ್ಯದಲ್ಲಿ ರಿಯಾಕ್ಷನ್ ಆಗಿ ಅದು ಅಟ್ರಾಕ್ಟ್ ಆಗಿರುತ್ತೆ, ದಟ್ ಈಸ್ ಕೆಮಿಸಾರ್ಪ್ಷನ್. ಫಿಸಿಸಾರ್ಪ್ಷನ್ ಅಂದ್ರೇನು, ಲೆಟ್ಸ್ ಸೇ ಒಂದು ಹೋಲ್ ಇದೆ, ಆ ಹೋಲಿಗೆ ಕರೆಕ್ಟಾಗಿ ಬಂದಿರೋದು ಒಂದು ಬಾಲ್ ಇದೆ, ಅದು ಬಂದು ಕೂತ್ಕೊಂಡ್ಬಿಟ್ಟಿದೆ. ಸೊ ಏನಾಯ್ತಿದ್ದು, ಇದು ಫಿಸಿಕಲಿ ಆಗಿ ಆ ಒಂದು ಪೊಸಿಷನಲ್ಲಿ ಬಂದು ಕೂತ್ಕೊಂಡಿರೋದು, ದಟ್ ಇಸ್ ಫಿಸಿಸಾರ್ಪ್ಷನ್. ಆಯಿತಾ? ಸೊ ಈಗ ನೋಡ್ಕೋಣ ಡಿಫ್ರೆನ್ಸು. ಸೊ ಫಿಸಿಸಾರ್ಪ್ಷನಲ್ಲಿ ಏನಾಗಿರುತ್ತೆ, ಯಾವ ಟೈಪ್ ಆಫ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ, ವ್ಯಾನ್ ಡರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಆ್ಯಂಡ್ ವ್ಯಾನ್ ಡರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಕೆಮಿಕಲ್ ರಿಯಾಕ್ಷನಲ್ಲಿ ಇರುತ್ತೆ ಅಂತ ಹೇಳ್ತೀರಾ? ಇಲ್ಲ. ವ್ಯಾನ್ ಡರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇಸ್ ಅ ಯೂನಿವರ್ಸಲ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಈಗ ನಾನು ಈ ಕೈ ಪಕ್ಕದಿದ್ದರೆ ಇದೆರಡರ ಮಧ್ಯೇನು ವ್ಯಾನ್ ಡರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇದಾವೆ, ಬಟ್ ಇದೇನು ಕೆಮಿಕಲ್ ರಿಯಾಕ್ಷನ್ ಆಗ್ತಿದೆಯಾ? ಇಲ್ಲ. ಸೊ ವ್ಯಾನ್ ಡರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇಂದ ಆಗಿರುತ್ತೆ, ವೇರ್ ಆಸ್ ಕೆಮಿಸಾರ್ಪ್ಷನ್ ಬಂದ್ಬಿಟ್ಟು ಕೆಮಿಕಲ್ ಬಾಂಡ್ ಫಾರ್ಮೇಷನ್ ಆಗುತ್ತೆ, ದಟ್ ಈಸ್ ರಿಯಾಕ್ಷನ್ ಆಗುತ್ತೆ ಅಲ್ಲಿ ಅಂತ ಅರ್ಥ. ಆಯಿತಾ? ಕೆಮಿಕಲ್ ಬಾಂಡ್ ಫಾರ್ಮೇಷನ್. ನೆಕ್ಸ್ಟ್ ಬರೋಣ, ಇಟ್ ಈಸ್ ನಾಟ್ ಸ್ಪೆಸಿಫಿಕ್ ಇನ್ ನೇಚರ್. ಸೊ ಸ್ಪೆಸಿಫಿಕ್ ಆಗಿ ನೇಚರ್ ಆಗಿಲ್ಲ. ಲೆಟ್ಸ್ ಸೇ ಒಂದು ಹೋಲ್ ಇದೆ, ಈ ಹೋಲಲ್ಲಿ ಒಂದು ಬಾಲ್ ಬರ್ಬೋದು, ಬಟ್ ನನ್ನ ಹತ್ರ ಒಂದು ಟೈಪ್ ಆಫ್ ಬಾಲ್ ಇಲ್ಲ, ಎಷ್ಟೊಂದು ಟೈಪ್ಸ್ ಆಫ್ ಬಾಲ್ ಇದೆ. ಸೊ ನಾನು ಯಾವ ಟೈಪ್ ಆದರೂ ಬಾಲ್ ಈ ಒಂದು ಪೊಸಿಷನಲ್ಲಿ ಇಕ್ಬೋದಾ? ಸೊ ಸ್ಪೆಸಿಫಿಸಿಟಿ ಏನಿಲ್ಲ ಅದಕ್ಕೆ, ಬಟ್ ಇಲ್ಲಿ ಹೈಲಿ ಸ್ಪೆಸಿಫಿಕ್ ಆಗಿದೆ. ಲೆಟ್ಸ್ ಸೇ ಅಲ್ಲಿ ಆಕ್ಸಿಜನ್ ಇದ್ದರೆ ಆಕ್ಸಿಜನ್ಗೆ ಹೈಡ್ರೋಜನ್ನೇ ಬೇಕು ಅಂತ ಕೂತ್ಕೊಂಡ್ಬಿಡುತ್ತೆ, ಬೇರೆದು ಯಾವುದಾದ್ರು ಒಂದು ಫ್ಲೂರಿನ್ ಬಂದು ಕೂತ್ಕೊಂಡ್ರೆ ಅದು ಅದನ್ನು ಎಕ್ಸೆಪ್ಟ್ ಮಾಡ್ಕೊಳಲ್ಲ. ಸೊ ದಟ್ ಈಸ್ ಇಟ್ ಈಸ್ ಸ್ಪೆಸಿಫಿಕ್.
ಇಟ್ ಈಸ್ ಹೈಲಿ ಸ್ಪೆಸಿಫಿಕ್, ಇಟ್ ಈಸ್ ನಾಟ್ ಸ್ಪೆಸಿಫಿಕ್. ನೆಕ್ಸ್ಟ್ ಬರೋಣ ರಿವರ್ಸಿಬಲ್ ಆ್ಯಂಡ್ ಇರ್ರಿವರ್ಸಿಬಲ್. ಸೊ ಇದರಲ್ಲಿ ಬಾಲ ಹೋಲಲ್ಲಿ ಹಾಕಿದೆ, ಹೋಲಿಂದ ಮತ್ತೆ ತೆಗಿಬೋದಲ್ವಾ ಆರಾಮಾಗಿ. ಸೊ ಇಟ್ ಈಸ್ ರಿವರ್ಸಿಬಲ್. ಬಟ್ ಇದೇನಾಗಿರುತ್ತೆ, ಯೂಶಲಿ ಇರ್ರಿವರ್ಸಿಬಲ್ ಆಗಿರುತ್ತೆ. ಅದನ್ನು ರಿವರ್ಸ್ ಮಾಡೋಕ್ಕೆ ಆಗಲ್ಲ ಕೆಮಿಕಲ್ ಬಾಂಡ್ ಫಾರ್ಮೇಷನ್ ಮಾಡುವಾಗ. ಹೇಗೆ ಏನಕ್ಕೆ ಮಾಡೋಕ್ಕಾಗಲ್ಲ ನೋಡಿ, ಕೆಮಿಸ್ಟ್ರಿಯಲ್ಲಿ ಯಾವುದೇ ಒಂದು ಬಾಂಡ್ ಫಾರ್ಮೇಷನ್ ಆಗ್ತಿದೆ ಅಂತ ಹೇಳಿದ್ರೆ ದ್ಯಾಟ್ ಈಸ್ ಅವ್ರದ್ದು ಮೋಸ್ಟ್ ಸ್ಟೇಬಲ್ ಒಂದು ಪ್ರಾಡಕ್ಟ್ ಕೊಡೋಕ್ಕೆ. ಲೆಟ್ಸೇ ನಾನು ಹಿಂಗಿದ್ದೀನಿ, ನಾನೇನು ಮಾಡ್ತೀನಿ, ಕೆಮಿಕಲ್ ರಿಯಾಕ್ಷನ್ ಆಗ್ಬಿಟ್ಟು ನಾನು ಇನ್ನೊಬ್ಳು ಬದಲು ಭಾಗವಂತಿ 2 ಆಗ್ಬಿಡ್ತೀನಿ, 2.0. ನನಗೇನಂದರೆ ಇದ್ರದ್ದು ನಂದೇನಿತ್ತು, ಸ್ಟೇಬಿಲಿಟಿ ಸ್ವಲ್ಪ ಕಡಿಮೆ ಇತ್ತು. ಬಟ್ ಭಾಗವಂತಿ 2.0 ಸ್ಟೆಬಿಲಿಟಿ ತುಂಬಾ ಜಾಸ್ತಿ ಇತ್ತು. ಆಯಿತಾ. ಸೊ ಸ್ಟೆಬಿಲಿಟಿ ಜಾಸ್ತಿ ಇದೆ ಭಾಗವಂತಿ 2.0 ನಾನು ಯಾಕೆ ಇದರಲ್ಲಿ ಮತ್ತೆ ರಿವರ್ಸ್ ಮಾಡ್ತೀನಿ, ಭಾಗವಂತಿ 2.1ಗೆ ಯಾಕೆ ಕನ್ವರ್ಟ್ ಆಗ್ತೀನಿ, 1.0ಗೆ ಆಗಲ್ಲಲ್ವಾ. ಸೊ ದಟ್ ಈಸ್ ಇರ್ರಿವರ್ಸಿಬಲ್. ನೆಕ್ಸ್ಟ್ ಬರೋಣ, ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ದ ನೇಚರ್ ಆಫ್ ದಿ, ಇಟ್ ಡಿಪೆಂಡ್ಸ್ ಆನ್ ನೇಚರ್ ಆಫ್ ದಿ ಗ್ಯಾಸ್. ಸೊ ಗ್ಯಾಸ್ ಎಂದು ನೇಚರ್ ಮೇಲೆ ಡಿಪೆಂಡ್ ಆಗುತ್ತೆ, ಇದು ಕೂಡ ನೇಚರ್ ಆಫ್ ಗ್ಯಾಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಮೋರ್ ಈಸಿಲಿ liquefiable gases are absorbed readily. Gases which can react with adsorbent show physics option. ಇದರಲ್ಲಿ ಈಸಿಲಿ ಲಿಕ್ವಿಫಿಬಲ್ ಗ್ಯಾಸ್ ಇರಬೇಕಷ್ಟೇ. ಸೊ ಈಸಿಲಿ ಅದು ಲಿಕ್ವಿಫಿಕೇಶನ್ ಆಗಿಬಿಡ್ಬೇಕು. ಬಟ್ ಅದರಲ್ಲಿ ಬರೀ ಲಿಕ್ವಿಫಿಕೇಶನ್ ಆದರೆ ಸಾಕಿಲ್ಲ, ಇದಕ್ಕೆ ರಿಯಾಕ್ಷನು ಕೂಡ ಆಗಬೇಕು. ಆಯಿತಾ. ನೆಕ್ಸ್ಟ್ ಬರೋಣ, ಎಂಥಾಲ್ಪಿ ಆಫ್ ಅಡ್ಸಾರ್ಪ್ಷನ್ ಏನಾಗಿರುತ್ತೆ, ಇಲ್ಲಿ ಲೋ ಆಗಿರುತ್ತೆ. ಇದರಲ್ಲಿ ಎಂಥಾಲ್ಪಿ ಆಫ್ ಅಡ್ಸಾರ್ಪ್ಷನ್ ಹೈ ಆಗಿರುತ್ತೆ. ಆಯಿತಾ. ನೆಕ್ಸ್ಟ್ ಲೋ ಟೆಂಪರೇಚರ್ ಈಸ್ ಫೇವರಬಲ್ ಇದಕ್ಕೆ. ಆಯಿತಾ. ಇದಕ್ಕೆ ಹೈ ಟೆಂಪರೇಚರ್ ಈಸ್ ಫೇವರಬಲ್. ಕೆಮಿಸ್ ಆಪ್ಷನ್ಗೆ ಹೈ ಟೆಂಪರೇಚರ್ ಬೇಕು, ಫಿಸಿಕ್ಸ್ ಆಪ್ಷನ್ಗೆ ಲೋ ಟೆಂಪರೇಚರ್ ಬೇಕು. ನೆಕ್ಸ್ಟ್ ಒಂದು ನೋಡೋಣ. ಸೊ ನೋ ಅಪ್ರಿಷಿಯಬಲ್ ಆಕ್ಟಿವೇಶನ್ ಎನರ್ಜಿ ಇಸ್ ನೀಡೆಡ್. ಸೊ ಆಕ್ಟಿವೇಶನ್ ಎನರ್ಜಿ ಏನು ಬೇಕಾಗಿಲ್ಲ, ಯಾಕಂದರೆ ಯಾವುದೋ ಕೆಮಿಕಲ್ ರಿಯಾಕ್ಷನ್ ಆಗ್ತಿಲ್ಲ. ಕೆಮಿಕಲ್ ರಿಯಾಕ್ಷನ್ ಆಗ್ತಿದೆ ಅಂದರೆ ಆಕ್ಟಿವೇಶನ್ ಎನರ್ಜಿ ಬೇಕು, ಬಿಕಾಸ್ ಪ್ರಾಪರ್ ಓರಿಯೆಂಟೇಷನ್ ಇರಲೇಬೇಕು. ಮಾಲಿಕ್ಯೂಲ್ಸ್ನ ನೀವು ಒಂದು ರಿಯಾಕ್ಷನ್ ಮಾಡಬೇಕು ಅಂದರೆ, ಬಾಂಡ್ ಫಾರ್ಮೇಷನ್ ಮಾಡಬೇಕು ಅಂದರೆ ನೀವು, ಇಟ್ ಡಿಪೆಂಡ್ಸ್ ಆನ್ ಸರ್ಫೇಸ್ ಏರಿಯಾ. ಸರ್ಫೇಸ್ ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಕೂಡ ಸರ್ಫೇಸ್ ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಕೂಡ ಇನ್ಕ್ರೀಸ್ ಆಗುತ್ತೆ ಸರ್ಫೇಸ್ ಏರಿಯಾ ಜೊತೆ, ಇದು ಕೂಡ ಇನ್ಕ್ರೀಸ್ ಆಗುತ್ತೆ ಸರ್ಫೇಸ್ ಏರಿಯಾ ಜೊತೆ. ನೆಕ್ಸ್ಟ್ ಇಟ್ ರಿಸಲ್ಟ್ಸ್ ಇಂಟು ಮಲ್ಟಿ ಮಾಲಿಕ್ಯುಲರ್ ಲೇಯರ್ಸ್. ಸೊ ಮಲ್ಟಿ ಮಾಲಿಕ್ಯುಲರ್ ಲೇಯರ್ಸ್ ಆಗುತ್ತೆ, ಇದು ಯೂನಿಮಾಲಿಕ್ಯುಲರ್ ಲೇಯರ್ಸ್ ಆಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಇವಾಗ ಮಲ್ಟಿ ಮಾಲಿಕ್ಯುಲರ್ ಲೇಯರ್, ಯೂನಿಮಾಲಿಕ್ಯುಲರ್ ಲೇಯರ್ ಹೇಗೆ ನೋಡ್ಕೊಳ್ಳಿ. ಸೊ ನಾನು ಅಡ್ಸಾರ್ಪ್ಷನ್ ತೊಗೊತೀನಿ ಇದ್ರದ್ದೆ ಫಿಸಿಕ್ಸ್ ಆಪ್ಷನಲ್ಲಿ. ಆಯಿತಾ. ಸೊ ನನ್ನ ಫೇಸ್ ಮೇಲೆ ಏನಾಗಿದೆ, ಫೌಂಡೇಶನ್ನ ಹಾಕ್ತಿದ್ದೆ ಅಂದ್ಕೊಳ್ಳಿ. ಸೊ ಈ ಕಡೆ ಫೌಂಡೇಶನ್ ಒಂದು ಲೇಯರ್ ಹಾಕ್ಮೇಲೆ ನೀವು ಕೇಳಿದ್ದೀರಲ್ವ, 2-3 ಲೇಯರ್ ಫೌಂಡೇಶನ್ ಹಾಕ್ತಾನೆ ಇರ್ತಾರೆ, 2-3 ಲೇಯರ್ ಲಿಪ್ಸ್ಟಿಕ್ ಹಾಕ್ತಾನೆ ಇರ್ತಾರೆ, ರೈಟ್. ಸೊ ಅದು ಹಾಕ್ಬೇಕಾದ್ರೆ ಎಷ್ಟೊಂದು ಲೇಯರ್ ಆದರೂ ಹಾಕ್ಬೋದು. ದಟ್ ಈಸ್ ಮಲ್ಟಿ ಮಾಲಿಕ್ಯುಲರ್ ಲೇಯರ್ ಹಾಕ್ಬೋದು. ಯಾಕಿದ್ರಲ್ಲಿ ಕೆಮಿಕಲ್ ರಿಯಾಕ್ಷನ್ ಏನು ಆಗ್ತಿಲ್ಲ, ಬರೀ ಲೇಯರ್ ಹಾಕ್ತಿರೋದು, ಅಡ್ಸಾರ್ಪ್ಷನ್ ಆಗ್ತಿದೆ ನಾರ್ಮಲ್ ಫಿಸಿಕ್ಸ್ ಆಪ್ಷನ್. ಆಯಿತಾ. ಆ್ಯಂಡ್ ಬಟ್ ಕೆಮಿಸ್ ಆಪ್ಷನಲ್ಲಿ ನೋಡ್ಕೊಳ್ಳಿ, ಒಂದು ಸತಿ ಅಂದ್ಕೊಳ್ಳಿ, ಇಲ್ಲಿ ಆಕ್ಸಿಜನ್ ಕೆಳಗಡೆ ಎಲ್ಲ ಆಕ್ಸಿಜನ್ ಇದ್ವು, ಮೇಲ್ಗಡೆ ಎಲ್ಲ ಹೈಡ್ರೋಜನ್ ಇದ್ವು, ಹೈಡ್ರೋಜನ್ ಕಂಬೈನ್ ಆಯಿತು. ಆಯಿತಾ. ಸೊ ಇವಾಗ ಲೇಯರ್ ಏನಾಯ್ತು ನೋಡಿ, ಆಕ್ಸಿಜನ್ ಲೇಯರ್, ಹೈಡ್ರೋಜನ್ ಲೇಯರ್, ಮೇಲ್ಗಡೆ ಇನ್ನೂ ಹೈಡ್ರೋಜನ್ ಇದ್ದಾವೆ, ಅದು ಬಂದ್ಬಿಟ್ಟು ಈ ಹೈಡ್ರೋಜನ್ ಜೊತೆನೇ ರಿಯಾಕ್ಟ್ ಮಾಡತ್ತಾ, ಮಾಡಲ್ಲ. ಇದಕ್ಕೆ ಇನ್ನೂ ಆಕ್ಸಿಜನ್ಸ್ ಬೇಕು, ಆಕ್ಸಿಜನ್ ಅಂತೂ ಕೆಳಗಿದ್ದಾವೆ, ಇನ್ನೊಂದು ಲೇಯರ್ ಫಾರ್ಮೇಷನ್ ಮಾಡೋಕ್ಕಾಯ್ತಾ, ಆಗಲಿಲ್ಲ. ಸೊ ದೇರ್ಫೋರ್ ಯೂನಿಮಾಲಿಕ್ಯುಲರ್. ಇದನ್ನು ಇಷ್ಟೊಂದು ಏನಕ್ಕೆ ಹೇಳಿದೆ ನೋಡಿ, 2015 ಡಿಫ್ರೆನ್ಸ್ ಬಿಟ್ವೀನ್ ಕೆಮಿಸ್ ಆಪ್ಷನ್ ಆ್ಯಂಡ್ ಫಿಸಿಕ್ಸ್ ಆಪ್ಷನ್ನ ಕೇಳಿದ್ದಾರೆ. ಸೊ ಪ್ಲೀಸ್ ನೋಟ್ ಇಟ್ ಡೌನ್, ಇಂಪಾರ್ಟೆಂಟ್. ಓಕೆನಾ. ನೆಕ್ಸ್ಟ್ ಒಂದಿಗೆ ಬರೋಣ. ಎಮಾಂಗ್ ಫಿಸಿಕ್ಸ್ ಆಪ್ಷನ್ ಆರ್ ಕೆಮಿಸ್ ಆಪ್ಷನ್ ವಿಚ್ ಒನ್ ಹ್ಯಾಸ್ ಹೈಯರ್ ಎಂಥಾಲ್ಪಿ ಆಫ್ ಅಡ್ಸಾರ್ಪ್ಷನ್. ಸೊ ಯಾವುದಕ್ಕೆ ಹೈಯರ್ ಎಂಥಾಲ್ಪಿ ಆಫ್ ಅಡ್ಸಾರ್ಪ್ಷನ್ ಇದೆ, ಫಿಸಿಕ್ಸ್ ಆಪ್ಷನ್ ಆ್ಯಂಡ್ ಕೆಮಿಸ್ ಆಪ್ಷನ್. ಇವಾಗ ತಾನೇ ನೋಡಿದ್ವಿ ಕೆಮಿಸ್ ಆಪ್ಷನ್ ಅಂತ. ಸಿ, ಸೊ ಹೈ ಎಂಥಾಲ್ಪಿ ಆಫ್ ಅಡ್ಸಾರ್ಪ್ಷನ್ ಯಾವುದಕ್ಕಿರೋದು, ಕೆಮಿಸ್ ಆಪ್ಷನ್. ಸೊ ಆನ್ಸರ್ ಏನಾಗಿರುತ್ತೆ ಇದಕ್ಕೆ, ಕೆಮಿಸಾಪ್ಷನ್ ಆನ್ಸರ್. ಸೊ ಇದು ಸೇಮ್ ಕ್ವಶನ್ 2019 ಆ್ಯಂಡ್ 2016 2 ಸತಿ ಕ್ವಶನ್ ಬಂದಿದೆ. ನೆಕ್ಸ್ಟ್ ಬಂದ್ಬಿಡೋಣ, ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಅಡ್ಸಾರ್ಪ್ಷನ್. ಸೊ ಅಡ್ಸಾರ್ಪ್ಷನ್ಗೆ ಏನೇನು ಫ್ಯಾಕ್ಟರ್ ಅಫೆಕ್ಟ್ ಮಾಡುತ್ತೆ ಅಂತ. ಸೊ ಫಸ್ಟ್ ಫ್ಯಾಕ್ಟರ್ ನಂಬರ್ 1, ನೇಚರ್ ಆಫ್ ಅಡ್ಸಾರ್ಬೆಂಟ್. ಸೊ ಅಡ್ಸಾರ್ಬೆಂಟ್ ಯಾವ ಥರ ಇದೆ ಅಂತ ನೋಡಬೇಕು. ಸೊ ಅಡ್ಸಾರ್ಬೆಂಟ್ ಅಂದರೆ ನನ್ನ ಸ್ಕಿನ್. ಸೊ ನನ್ನ ಸ್ಕಿನ್ ಯಾವ ಥರ ಇರಬೇಕು, ಪೋರಸ್ ಇರಬೇಕು ತಾನೆ. ಸೊ ತೂತಿದ್ರೆ ತಾನೇ ಅದ್ರ ಮೇಲೆ ಹೋಗ್ಬಿಟ್ಟು ಕುತ್ಕೊಳಕ್ಕಾಗೋದು. ಸೊ ಪೋರಸ್ ಇರಬೇಕು ಆ್ಯಂಡ್ ಫ್ರೀ ವೇಲೆನ್ಸ್ ಆಫ್ ಸಾಲಿಡ್ ಇರಬೇಕು. ಸೊ ಇನ್ ಕೇಸ್ ಆಫ್ ಕೆಮಿಸ್ಟ್ರಿ ಏನಾದರೂ ರಿಯಾಕ್ಷನ್ ಆಗಬೇಕು ಅಂದರೆ ಫ್ರೀ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರಬೇಕಲ್ವ. ಸೊ ಫ್ರೀ ವೇಲೆನ್ಸ್ ಆಫ್ ಸಾಲಿಡ್ ಕೂಡ ಇರಬೇಕು. ನೆಕ್ಸ್ಟ್ ನೇಚರ್ ಆಫ್ ಅಡ್ಸಾರ್ಬೇಟ್ ಅಂದರೆ ಫೌಂಡೇಶನ್ ಯಾವ ಥರ ಇರಬೇಕು, ಹೈಲಿ ಲಿಕ್ವಿಫಿಬಲ್ ಇರಬೇಕು. ಇನ್ ಕೇಸ್ ಆಫ್ ವಾಟ್, ಫಿಸಿಕ್ಸ್ ಆಪ್ಷನ್. ಆಯಿತಾ. ಆ್ಯಂಡ್ ಹೈಲಿ ಲಿಕ್ವಿಫಿಬಲ್ ಗ್ಯಾಸಸ್ ಯಾವ್ಯಾವು, ಯಾವುದ್ರದ್ದು ಕ್ರಿಟಿಕಲ್ ಟೆಂಪರೇಚರ್ ಕೂಡ ಹೈ ಇರುತ್ತೆ. ಈ ಕಂಡೀಷನ್ ನೆನ್ಪಿಟ್ಕೊಳ್ಳಿ.
ನೆಕ್ಸ್ಟ್ ಸರ್ಫೇಸ್ ಏರಿಯಾ ಆಫ್ ಅಡ್ಸಾರ್ಬೆಂಟ್. ಸೊ ಸರ್ಫೇಸ್ ಏರಿಯಾ ಏನಾಗಿರಬೇಕು, ಜಾಸ್ತಿ ಆಗಿರಬೇಕು ಗೊತ್ತಿದೆ. ಪ್ರೆಷರ್ ಜಾಸ್ತಿ ಆಗಿರಬೇಕು. ಟೆಂಪರೇಚರ್ ಕೆಮಿಸ್ ಆಪ್ಷನಲ್ಲಿ ಏನಾಗಿರಬೇಕು, ಜಾಸ್ತಿ ಇರಬೇಕು. ಫಿಸಿಕ್ಸ್ ಆಪ್ಷನಲ್ಲಿ ಕಡಿಮೆ ಇರಬೇಕು. ಆಕ್ಟಿವೇಶನ್ ಎನರ್ಜಿ ಆಫ್ ಅಡ್ಸಾರ್ಬೆಂಟ್ ಏನಾಗಿರಬೇಕು, ಆಬ್ವಿಯಸ್ಲಿ ಕಡಿಮೆ ಇರಬೇಕು. ಆಕ್ಟಿವೇಶನ್ ಎನರ್ಜಿ ಎಷ್ಟು ಕಡಿಮೆ ಅಷ್ಟು ಜಾಸ್ತಿ ಬೇಗ ನಿಮ್ಮದು ಫಾಸ್ಟರ್ ಆಗಿ ರಿಯಾಕ್ಷನ್ ಆಗಿರುತ್ತೆ. ಕ್ಲಿಯರ್? ಈಗ ಬರೋಣ ಅಪ್ಲಿಕೇಶನ್. ಸೊ ಅಡ್ಸಾರ್ಪ್ಷನ್ ನೀವು ಎಲ್ಲೆಲ್ಲಿ ಯೂಸ್ ಮಾಡ್ಕೊಬೋದು. ಸೊ ನೋಡಿ, ಫಸ್ಟ್ ಒಂದು ಪ್ರೊಡಕ್ಷನ್ ಆಫ್ ಹೈ ವ್ಯಾಕ್ಯೂಮ್. ಹೈ ವ್ಯಾಕ್ಯೂಮ್ನ ಕ್ರಿಯೇಟ್ ಮಾಡೋದಕ್ಕೋಸ್ಕರ ನೀವೇನು ಮಾಡ್ಬೋದು, ಅಡ್ಸಾರ್ಪ್ಷನ್ನ ಯೂಸ್ ಮಾಡ್ಬೋದು. ಮ್ಯಾಮ್ ಇಷ್ಟೆಲ್ಲ ಇದನ್ನು ಬರೀಬೇಕಾ ಎಕ್ಸಾಮಲ್ಲಿ? ನೋ ನೀಡ್, ನೀವು ಬರೀ ಪಾಯಿಂಟ್ ಬರೆದ್ರೆ ಸಾಕು. ಸೊ ನೆಕ್ಸ್ಟ್ ಒನ್ ಈಸ್ ಗ್ಯಾಸ್ ಮಾಸ್ಕ್. ಗ್ಯಾಸ್ ಮಾಸ್ಕ್ ಹಾಕೋಣಕ್ಕೋಸ್ಕರ ಯೂಸ್ ಮಾಡುತ್ತೆ. ಸೊ ಗ್ಯಾಸ್ ಮಾಸ್ಕ್ ಹಾಕೊಂಡಾಗ ಈಚೆ ಕಡೆ ಪಲ್ಯೂಟೆಂಟ್ ಏನಾಗುತ್ತೆ, ಈ ಒಂದು ಮಾಸ್ಕ್ ಒಳಗಡೆ ಪೋರಸ್ ಏನಿರುತ್ತೆ ಅಲ್ಲೇ ಬಂದು ಕುತ್ಕೊಂಡ್ಬಿಡುತ್ತೆ, ಒಳಗೊಳಗೂ ಹೋಗಲ್ಲ. ನೆಕ್ಸ್ಟ್ ಕಂಟ್ರೋಲ್ ಆಫ್ ಹ್ಯೂಮಿಡಿಟಿ. ಹ್ಯೂಮಿಡಿಟಿ ಅಂದರೆ ಮಾಯಿಶ್ಚರ್ನ ಕಂಟ್ರೋಲ್ ಮಾಡೋಕ್ಕೆ. ಲೆಟ್ಸ್ ಇಲ್ಲಿ ಮಾಯಿಶ್ಚರ್ನ ಕಂಟ್ರೋಲ್ ಮಾಡಬೇಕು, ನಾನೇನು ಮಾಡ್ತೀನಿ, ಸಿಲಿಕಾ ಅಥವಾ ಅಲ್ಯೂಮಿನಿಯಂ ಜೆಲ್ನ ಹಾಕ್ಬಿಡ್ತೀನಿ. ಇದೇನು ಮಾಡುತ್ತೆ, ಎಲ್ಲ ವಾಟರ್ನ ಮಾಯಿಶ್ಚರ್ನ ಎಳ್ಕೊಂಡ್ಬಿಡುತ್ತೆ. ಆಯಿತಾ? ನೆಕ್ಸ್ಟ್ ರಿಮೂವಲ್ ಆಫ್ ಕಲರಿಂಗ್ ಮ್ಯಾಟರ್ ಫ್ರಮ್ ಸೊಲ್ಯೂಷನ್. ಸೊ ಸೊಲ್ಯೂಷನಿಂದ ಕಲರಿಂಗ್ ಮ್ಯಾಟರ್ ತೆಗಿಬೇಕು ಅಂತ ಹೇಳಿದ್ರೆ ಲೆಟ್ಸ್ ಒಂದು ಕಲರಿಂಗ್ ಸೊಲ್ಯೂಷನ್ ಇದೆ, ದಟ್ ಈಸ್ ಶುಗರ್. ಶುಗರ್ನ ಮಾಡಾದ್ಮೇಲೆ ಏನಾಗಿರುತ್ತೆ, ಯೆಲ್ಲೋ ಟೈಪ್ ಕಲರ್ ಇರುತ್ತಲ್ವ, ಅದನ್ನು ವೈಟ್ ಕಲರಿಗೆ ಹೇಗೆ ಕನ್ವರ್ಟ್ ಮಾಡ್ತಾರೆ, ಅನಿಮಲ್ ಚಾರ್ಕೋಲ್ನ ಹಾಕ್ತಾರೆ. ಅನಿಮಲ್ ಚಾರ್ಕೋಲ್ ಲೇಯರ್ ಮೇಲೆ ಆ ಶುಗರ್ನ ಏನು ಮಾಡ್ತಾರೆ, ಕಳಿಸ್ತಾ ಹೋಗ್ತಾರೆ. ಸೊ ದೇರ್ ಫಾರ್ ಕಲರಿಂಗ್ ಮ್ಯಾಟರ್ನಿಂದ ಅಬ್ಸಾರ್ಬ್ ಆಗುತ್ತೆ. ಸೊ ಅನಿಮಲ್ ಚಾರ್ಕೋಲಿಂದ ರಿಮೂವ್ ಮಾಡ್ತೀರಾ ಕಲರಿಂಗ್ ಮ್ಯಾಟರ್ನ. ನೆಕ್ಸ್ಟ್ ಏನು, ಹೆಟಿರೋಜಿನಿಯಸ್ ಕೆಟಲಿಸಿಸಲ್ಲಿ ಇದನ್ನು ಯೂಸ್ ಮಾಡ್ತೀರಾ. ಸೆಪ್ರೇಷನ್ ಆಫ್ ಇನರ್ಟ್ ಗ್ಯಾಸಸ್ನ ಸಪ್ರೇಟ್ ಮಾಡೋದಕ್ಕೋಸ್ಕರನೂ ಯೂಸ್ ಮಾಡ್ತೀರಾ. ಇನ್ ಕ್ಯೂರಿಂಗ್ ಡಿಸೀಸಸ್ನ ಕ್ಯೂರ್ ಮಾಡೋದಕ್ಕೋಸ್ಕರನೂ ಕೂಡ ಯೂಸ್ ಮಾಡ್ತೀರಾ. ಫ್ಲೋಟೇಷನ್ ಪ್ರೋಸೆಸ್, ದಟ್ ಈಸ್ ಮೆಟಲರ್ಜಿಯಲ್ಲಿ ನೋಡ್ತೀರಾ ನೀವು, ದಟ್ ಈಸ್ ಜನರಲ್ ಪ್ರೋಸೆಸ್ ಆ್ಯಂಡ್ ಐಸೋಲೇಷನ್ ಆಫ್ ಮೆಟೀರಿಯಲ್ಸ್. ಫ್ಲೋಟೇಷನಲ್ಲಿ ಸಲ್ಫೈಡ್ ಓರಿಗೋಸ್ಕರ ಅದರಲ್ಲಿ ಯೂಸ್ ಮಾಡ್ತೀರಾ. ಅಡ್ಸಾರ್ಪ್ಷನ್ ಇಂಡಿಕೇಟರ್ಸಲ್ಲಿ ಯೂಸ್ ಮಾಡ್ತೀರಾ. ರೈಟ್? ಸೊ ನೆಕ್ಸ್ಟ್ ಬಂದು ಬರೋಣ, ಕ್ರೋಮ್ಯಾಟೋಗ್ರಾಫಿಕ್ ಅನಾಲಿಸಿಸಲ್ಲೂ ಕೂಡ ನೀವೇನು ಮಾಡ್ತೀರಾ, ಯೂಸ್ ಮಾಡ್ತೀರಾ. ಕ್ಲಿಯರ್? ಸೊ ಇಷ್ಟು ನೇಮ್ಸ್ ಬರ್ಕೊಂಡು ಹೋದರೆ ಸಾಕು. ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕು ಅಂದರೆ ಇದರಿಂದ ತಗೊಳ್ಳಿ ಅಂತ ಅದನ್ನು ಮೆನ್ಷನ್ ಮಾಡಿದ್ದೀನಿ. ಈಗ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗಲ್ಲ, ಬಿಕಾಸ್ ನಾನು ಆಲ್ರೆಡಿ ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ 2017 ನೋಡಿ, ಇದರ ಮೇಲೆ ಏನು ಕ್ವಶನ್ ಬಂದಿದೆ ಅಪ್ಲಿಕೇಶನ್ ಮೇಲೆ. ಸೊ ದೇ ಹ್ಯಾವ್ ಆಸ್ಡ್ ನೇಮ್ ದಿ ಅಡ್ಸಾರ್ಬೆಂಟ್ ಯೂಸ್ ಟು ರಿಮೂವ್ ಕಲರಿಂಗ್ ಎ ಮ್ಯಾಟರ್ ಫ್ರಮ್ ಸೊಲ್ಯೂಷನ್. ಒಂದು ಸೊಲ್ಯೂಷನಿಂದ ಕಲರಿಂಗ್ ಮ್ಯಾಟರ್ನ ತೆಗಿಯೋಕ್ಕೋಸ್ಕರ ಏನು ಅಡ್ಸಾರ್ಬೆಂಟ್ನ ಯೂಸ್ ಮಾಡ್ತೀರಾ? ಆವಾಗಲೇ ಹೇಳಿದೆ ಅನಿಮಲ್ ಚಾರ್ಕೋಲ್ನ ಯೂಸ್ ಮಾಡ್ತೀರಾ. ಸೊ ಕರೆಕ್ಟ್ ಆನ್ಸರ್ ವಿಲ್ ಬಿ ಯುವರ್ ಅನಿಮಲ್ ಚಾರ್ಕೋಲ್. ನೆಕ್ಸ್ಟ್ ಬರೋಣ ಅಪ್ಲಿಕೇಶನ್ಸ್ ಆಫ್ ಅಡ್ಸಾರ್ಪ್ಷನ್. ಯಾವ್ದಾದ್ರು 2 ಅಪ್ಲಿಕೇಶನ್ ಬರೀರಿ ಅಂತ ಕೇಳಿದರೆ, ಸೊ ಇಷ್ಟರಲ್ಲಿ ನಾನು ಏನೇನು ಅಪ್ಲಿಕೇಶನ್ಸ್ ಹೇಳಿದ್ದೀನಿ ಇಷ್ಟರಲ್ಲೂ ನೀವು ಯಾವ್ದಾದ್ರು 2 ಅಪ್ಲಿಕೇಶನ್ಸ್ ಬರೆದ್ರು ಓಕೆ. ಸೊ ಟೋಟಲ್ 10 ಅಪ್ಲಿಕೇಶನ್ಸ್ನ ಕೊಟ್ಟಿದ್ದೀನಿ. ಯಾವ್ದು ನೆನಪಾಗತ್ತೆ, ಯಾವ್ದು ಈಸಿ ಇದೆ ಅದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಕ್ಲಿಯರ್? ಸೊ ಇದನ್ನು ಮಾತ್ರ ಮರಿಲೇಬೇಡಿ. ಇದು ತುಂಬ ಈಸಿ ಆ್ಯಂಡ್ ಇದು ತುಂಬ ಈಸಿ, ಇದು ತುಂಬ ಈಸಿ. ಈ 3 ಅಂತೂ ಮರಿಬೇಡಿ. ನೆಕ್ಸ್ಟ್ ಬರೋಣ ಅಡ್ಸಾರ್ಪ್ಷನ್ ಐಸೋಥರ್ಮ್. ಸೊ ಅಡ್ಸಾರ್ಪ್ಷನ್ ಐಸೋಥರ್ಮ್ ಅಂದರೆ ಏನು? ಸೊ ಐಸೋಥರ್ಮ್ ಯಾವಾಗ ಹೇಳ್ತೀವಿ ಅಂತ ಹೇಳಿದ್ರೆ, ಯಾವಾಗ ನಾವು ಟೆಂಪರೇಚರ್ನ ಕಾನ್ಸ್ಟೆಂಟ್ ಆಗಿ ಇಟ್ಕೊತೀವಿ. ಸೊ ಟೆಂಪರೇಚರ್ ಕಾನ್ಸ್ಟೆಂಟ್ ಆಗಿ ಇಟ್ಕೊಂಡು ಏನು ಈಕ್ವೇಷನು, ಏನು ಗ್ರಾಫ್ ತೆಗಿತೀವಿ, ದಟ್ ಈಸ್ ಕಾಲ್ಡ್ ಆಸ್ ಐಸೋಥರ್ಮ್. ಸೊ ಈ ಅಡ್ಸಾರ್ಪ್ಷನ್ ಐಸೋಥರ್ಮ್ ಏನು, ಹೇಗೆ ಅರ್ಥ ಮಾಡ್ಕೊಳೋದು ನೋಡಿ. ನಾನೇನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದೀನಿ. ನಾನು ಒಂದು ತೊಗೊಂಡಿದ್ದೀನಿ, ನನ್ನ ಸ್ಕಿನ್ನ ಮತ್ತು ಒಂದು ಫೌಂಡೇಶನ್ ತೊಗೊಂಡಿದ್ದೀನಿ. ಸೊ ಟೆಂಪರೇಚರ್ ಲೆಟ್ಸ್ ಸೇ 25 ಡಿಗ್ರಿ ಸೆಲ್ಸಿಯಸ್ನ ನಾನು ಕಾನ್ಸ್ಟೆಂಟಾಗಿ ಇಟ್ಕೊಂಡಿದ್ದೀನಿ. ಬಟ್ ಸೊ ಪ್ರೆಷರ್ನ ಇಂಕ್ರೀಸ್ ಮಾಡ್ತಾ ಹೋಗ್ತೀನಿ. ಸೊ 1 ಸೆಕೆಂಡ್ ಆದಮೇಲೆ ಇನ್ನೂ ಸ್ವಲ್ಪ ಪ್ರೆಷರ್ನ ಏನು ಮಾಡ್ತೀನಿ, ಇನ್ಕ್ರೀಸ್ ಮಾಡ್ತಿದ್ದೀನಿ. ಟೆಂಪರೇಚರ್ ಮಾತ್ರ ಕಾನ್ಸ್ಟೆಂಟ್ ಇದೆ. ಆವಾಗ ನೋಡ್ತೀನಿ ನಾನು ಒಂದೊಂದು ಪ್ರೆಷರ್ ಪಾಯಿಂಟಲ್ಲಿ ಪ್ರೆಷರ್ ಇನ್ಕ್ರೀಸ್ ಮಾಡ್ತಾ ನನ್ನ ಫೌಂಡೇಶನ್ ಎಷ್ಟು ಅಬ್ಸಾರ್ಬ್ ಆಗ್ತಾ ಇದೆ ಅಂತ ನೋಟ್ ಡೌನ್ ಮಾಡ್ಕೊತೀನಿ. ಆಯಿತಾ? ಸೊ ಇದನ್ನು ಕರ್ವ್ ಫೈಂಡ್ ಔಟ್ ಮಾಡಿದಾಗ ಇದನ್ನೇ ಹೇಳೋದು ಫ್ರೆಡ್ರಾಲಿಕ್ ಐಸೋಥರ್ಮ್ ಅಂತ ಹೇಳ್ತೀರಾ. ಆಯಿತಾ? ಸೊ ಲ್ಯಾಂಗೋಮಿಯರ್ ಐಸೋಥರ್ಮ್ ಅಂತಲೂ ಇದೆ, ಬಟ್ ಇಟ್ ಈಸ್ ನಾಟ್ ಇನ್ ಯುವರ್ ಸಿಲೆಬಸ್, ನಾಟ್ ಮೋಸ್ಟ್ಲಿ ಆಸ್ಡ್. ಸೊ ಅದನ್ನು ಮೆನ್ಷನ್ ಮಾಡಿಲ್ಲ. ಸೊ ನೋಡಿ, ಸೊ ಅಡ್ಸಾರ್ಪ್ಷನ್ ಐಸೋಥರ್ಮಲ್ಲಿ x/m ಏನಿದೆ, ಸೊ ದಟ್ ಈಸ್ ಎಕ್ಸ್ಟೆಂಟ್ ಆಫ್ ಅಡ್ಸಾರ್ಪ್ಷನ್. ಸೊ ಯಾವ x/m ನೋಡಿ. ಸೊ x/mನ y ಆಕ್ಸಿಸಲ್ಲಿ ಬರೆದಿರಾ. ಸೊ x/m ಎಕ್ಸ್ಟೆಂಟ್ ಆಫ್ ಅಡ್ಸಾರ್ಪ್ಷನ್ ಏನಾಗಿದೆ, ಸೊ ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು p⁴x. ಸೊ ಈ ಒಂದು ಫಾರ್ಮುಲಾ. ಸೊ ಅಡ್ಸಾರ್ಪ್ಷನ್ ಐಸೋಥರ್ಮ್ ಅಕಾರ್ಡಿಂಗ್ ಏನು, x/m ಎಷ್ಟು ಅಡ್ಸಾರ್ಪ್ಷನ್ ಆಗಿದೆ, ದ್ಯಾಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪ್ರೆಷರ್ p⁴x. ಆಯಿತಾ? ಸೊ ಈ ಎಕ್ಸ್ ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗಿ ಕರ್ವ್ ಬರುತ್ತೆ. ಲೆಟ್ಸ್ ಸೇ ಎಕ್ಸ್ ಲೋ ಪ್ರೆಷರ್ ಇದ್ದಾಗ, ಸೊ ತುಂಬ ಲೋ ಪ್ರೆಷರ್ ಇದೆ, ದಟ್ ಈಸ್ ಲೋ ಪ್ರೆಷರ್ ಏರಿಯಾ. ಈ ಲೋ ಪ್ರೆಷರ್ ಏರಿಯಾದಲ್ಲಿ ಏನಾಗುತ್ತೆ, x = 1 ಆಗೋಗುತ್ತೆ.
ಎಕ್ಸ್ ದ ವ್ಯಾಲ್ಯೂ ಏನಾಯಿತು 1 ಆಯಿತು. ಆ್ಯಂಡ್ ನನ್ನ ಈಕ್ವೇಷನ್ ಯಾವ ಟರ್ನ್ ಆಯಿತು ಈ ಥರ ಆಯಿತು. ನೆಕ್ಸ್ಟ್ ಮಾಡ್ರೇಟ್ ಪ್ರೆಷರ್ ಇದ್ದಾಗ, ಅಂದರೆ ಇನ್ನೂ ಸ್ವಲ್ಪ ಮಧ್ಯದಲ್ಲಿ ಪ್ರೆಷರ್ ಇದ್ದಾಗ, ಇಷ್ಟು ಮಾಡ್ರೇಟ್ ಪ್ರೆಷರಲ್ಲಿ ಎಕ್ಸ್ ವ್ಯಾಲ್ಯೂ ಏನಾಯಿತು 1/n ಅಷ್ಟಾಯಿತು. ಆ್ಯಂಡ್ ಸೊ ದೇರ್ ಫೋರ್ ನಂದೇನಾಯಿತು x/m ವಿಲ್ ಬಿ ಈಕ್ವಲ್ ಟು k ಇಂಟು p⁴ 1/n ಆಯಿತು. ನೆಕ್ಸ್ಟ್ ಹೈ ಪ್ರೆಷರಲ್ಲಿ ಇದ್ದಾಗ ಏನಾಗುತ್ತೆ, ಎಕ್ಸ್ ವ್ಯಾಲ್ಯೂ 0 ಆಗೋಗುತ್ತೆ ಆ್ಯಂಡ್ x/m ವಿಲ್ ಬಿ ಈಕ್ವಲ್ ಟು ಬರೀ k ಆಗುತ್ತೆ. ದಟ್ ಈಸ್ ಹೈ ಪ್ರೆಷರಲ್ಲಿ ನೋಡಿ ಕಾನ್ಸ್ಟೆಂಟ್ ಆಗಿ ಅದು ಹೋಗ್ತಿದೆ. ಸೊ ಕಾನ್ಸ್ಟೆಂಟ್ ಆಗಿ ಹೋಗುತ್ತೆ ಹೈ ಪ್ರೆಷರಲ್ಲಿ. ದಿಸ್ ಈಸ್ ಯೋರ್ ಹೈ ಪ್ರೆಷರ್. ಕ್ಲಿಯರಾ? ಸೊ ಇದನ್ನೇ x/m ಏನಿತ್ತು, ಸೊ x/m kpx ಏನಿತ್ತಲ್ವಾ, ಸೊ ಇದನ್ನೇ ಬರೆದಿರೋದು ಇಲ್ಲಿ ನೋಡಿ, x/m ಟು kpx ಈ ಥರ ತಾನಿದ್ದು. ಸೊ ಏನು ಮಾಡ್ತಾರೆ, ಲಾಗ್ ಆಗ್ತಾರೆ ಎರಡು ಕಡೆ. ಸೊ ಲಾಗ್ x/m ವಿಲ್ ಬಿ ಈಕ್ವಲ್ ಟು ವಾಟ್, ಸೊ p ಈಸ್ ಈಕ್ವಲ್ ಟು 1 ಅಂತ ತಿಳ್ಕೊಳ್ಳೋಣ ಆಯಿತಾ. ಸೊ ಲಾಗ್ ಬರೀ p, ಸೊ p ಈಸ್ ಈಕ್ವಲ್ ಟು 1 ಯಾವಾಗುತ್ತೆ, ಅಟ್ ಲೋ ಪ್ರೆಷರಲ್ಲಿ. ಸೊ ಅಟ್ ಲೋ ಪ್ರೆಷರಲ್ಲಿ ಇದಾ. ಸೊ ಇದೇನಾಯಿತು ಲಾಗ್ ಕೆ ಪ್ಲಸ್ ಲಾಗ್ ಪಿ ಆಯಿತಾ. ಸೊ ಇದನ್ನು ಮಾಡ್ಕೊಳ್ಳಿ, y ಈಸ್ ಈಕ್ವಲ್ ಟು mx. ಸೊ ಇದು y ಈಸ್ ಈಕ್ವಲ್ ಟು ಲಾಗ್ ಪಿ ಏನು ಎಕ್ಸ್. ಸೊ ಇದೇನಾಯಿತು ಎಕ್ಸ್ ಪ್ಲಸ್ ಇದೇನು ಸಿ. ಸೊ m ಈಸ್ ಈಕ್ವಲ್ ಟು ಏನಾಯಿತು ಸ್ಲೋಪು, ದಟ್ ವಿಲ್ ಬಿ ಈಕ್ವಲ್ ಟು 1/n. ಯಾವಾಗ, ಫಾರ್ ಮಾಡರೇಟ್ ಪ್ರೆಷರ್. ಇದು ಲೋ ಪ್ರೆಷರಿಗೆ ಈ ಥರ. ಸೊ ಲೋ ಪ್ರೆಷರಿಗೆ ಏನಾಯಿತು ಲಾಗ್ ಪಿ ಆಯಿತು, ಲಾಗ್ mx ಏನಾಯಿತು m ವಿಲ್ ಬಿ ಈಕ್ವಲ್ ಟು 1, ಸ್ಲೋಪ್ 1 ಆಯಿತು. ಬಟ್ ಅದೇ ನೀವು ಹೈ ಮಾಡ್ರೇಟ್ ಪ್ರೆಷರ್ ತಗೊಂಡಾಗ 1/n ಆಗುತ್ತೆ. ಹೇಗೆ 1/n ನೋಡಿ, ಮಾಡರೇಟ್ ಪ್ರೆಷರ್ ತಗೊಂಡಿದ್ದೀನಿ. ಸೊ 1/n ಇದೆಯಾ. ಸೊ ಲಾಗ್ x/m ಲಾಗ್ k ಪ್ಲಸ್ 1/n ಲಾಗ್ ಪಿನ ಹೇಗೆ ಮ್ಯಾಮ್. ಸೊ ಲಾಗ್ ಆಫ್ m ಟು ದ ಪವರ್ ಆಫ್ n ಏನು, n ಲಾಗ್ m ತಾನೇ ಮ್ಯಾಥಮೆಟಿಕ್ಸ್. ಸೊ ಸ್ಲೋಪ್ ಏನು 1/n ಇಲ್ಲಿ ಬರ್ತಿದೆ ನೋಡಿ. ಸೊ y ಈಸ್ ಈಕ್ವಲ್ ಟು mx ಪ್ಲಸ್ c ಅಲ್ಲಿ ಸ್ಯಾಟಿಸ್ಫೈ ಆಗ್ತಿದ್ರೆ ಸ್ಟ್ರೇಟ್ ಲೈನ್ ಇದೆ ಅಂತ ಅರ್ಥ. y ಇಂಟರ್ಸೆಪ್ಟ್ ಏನು ಲಾಗ್ k, ಅದೇ ಬರ್ದಿರೋದು. ಕ್ಲಿಯರ್? ಸೊ ಕ್ವೆಶನ್ ನೋಡಿ ಏನೇನು ಬರ್ದಿರೋದು. ಸೊ ರೈಟ್ ದ ಎಕ್ಸ್ಪ್ರೆಷನ್ ಆಫ್ ರೆಟ್ರಾಲಿಕ್ ಐಸೋಥರ್ಮ್. ಇನ್ ದಿಸ್ ಐಸೋಥರ್ಮ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ 1/n ಟು ಶೋ ದಟ್ ಅಡ್ಸಾರ್ಪ್ಷನ್ ಈಸ್ ಇಂಡಿಪೆಂಡೆಂಟ್ ಆಫ್ ಪ್ರೆಷರ್. ಸೊ ಅಡ್ಸಾರ್ಪ್ಷನು ಪ್ರೆಷರಿಗೆ ಇಂಡಿಪೆಂಡೆಂಟ್ ಆಗಿದ್ರೆ ನಿಂದು 1/n ಎಕ್ಸ್ ಇಸ್ ಈಕ್ವಲ್ ಟು 1/n ತಾನೆ. ಸೊ ಇದೇನಾಗಿರಬೇಕು 0 ಆಗಿರಬೇಕು. ಅವಾಗೇನಾಯಿತು ಅಡ್ಸಾರ್ಪ್ಷನ್ ನಿಮ್ಮದು ದಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಪ್ರೆಷರ್ ಆಗೋಯ್ತು, ರೈಟ್. ಸೊ ಇದೇನು ಬರಿಬೇಕಾಗಿದ್ದು. ಸೊ ಎಕ್ಸ್ಪ್ರೆಷನ್ ಏನು ಬರೀತೀರಾ, ಸೊ ದಟ್ ವಿಲ್ ಬಿ ಯೋರ್ x/m ಇಸ್ ಈಕ್ವಲ್ ಟು k p⁴ 1/n ಅಂತ ಎಕ್ಸ್ಪ್ರೆಷನ್ ಬರೀತೀರಾ ಅಷ್ಟೇ. ಸೊ ಇಲ್ಲೂ ಕೂಡ ಎಕ್ಸ್ಪ್ರೆಷನ್ ಕೇಳಿದ್ದಾರೆ, ಇಲ್ಲೂ ಕೂಡ ಎಕ್ಸ್ಪ್ರೆಷನ್ ಕೇಳಿದ್ದಾರೆ. ಎಕ್ಸ್ಪ್ರೆಷನ್ ಬರೆದ್ಬಿಟ್ಟು ಗ್ರಾಫ್ ಕೂಡ ನೀವು ಎಕ್ಸ್ಟ್ರಾ ಬರಿಬೋದು. ನೆಕ್ಸ್ಟ್ ಬರೋಣ ಕೆಟಾಲಿಸಿಸ್. ನಿಮ್ಮದು ಕೆಟಾಲಿಸಿಸ್ ಅಂದರೆ ಏನು, ಇದು ಒಂದು ಪರ್ಟಿಕ್ಯುಲರ್ ಕೆಟಲಿಸ್ಟ್ ಅನ್ನೋ ಒಂದು ಪರ್ಟಿಕ್ಯುಲರ್ ಸಬ್ಸ್ಟೆನ್ಸ್ ಇರುತ್ತೆ. ಇದನ್ನು ನೀವೇನು ಮಾಡ್ತೀರಾ, ಒಂದು ರಿಯಾಕ್ಷನಲ್ಲಿ ಆ್ಯಡ್ ಮಾಡಿದಾಗ ಏನಾಗುತ್ತೆ, ರೇಟ್ ಆಫ್ ರಿಯಾಕ್ಷನ್ ಎಷ್ಟು ಸ್ಪೀಡಲ್ಲಿ ಆ ರಿಯಾಕ್ಷನ್ ಆಗ್ತಿತ್ತು ಆ ಸ್ಪೀಡ್ ಏನಾಗುತ್ತೆ ಇನ್ಕ್ರೀಸ್ ಆಗುತ್ತೆ. ಸೊ ಬೇಸಿಕಲಿ ಇದೇನು, ಇಟ್ ಸಬ್ಸ್ಟೆನ್ಸಸ್ ವಿಚ್ ಆಕ್ಸಿಲರೇಟ್ ದ ರೇಟ್ ಆಫ್ ದ ಕೆಮಿಕಲ್ ರಿಯಾಕ್ಷನ್ಸ್ and themselves remain chemically and quantitatively unchanged. ಇದು ತುಂಬ ಇಂಪಾರ್ಟೆಂಟು. ಯಾವುದೇ ರಿಯಾಕ್ಷನಲ್ಲಿ ಇದು ಪಾರ್ಟಿಸಿಪೇಟ್ ಮಾಡುತ್ತೆ, ಪಾರ್ಟಿಸಿಪೇಟ್ ಮಾಡಿ ಏನಾಗುತ್ತೆ ಇದು ಅದರದ್ದು ರೇಟ್ ಆಫ್ ದ ರಿಯಾಕ್ಷನ್ನ ಇನ್ಕ್ರೀಸ್ ಮಾಡುತ್ತೆ. ಬಟ್ ಕಂಡೀಷನ್ ಏನು, ತಾನೇನು ಚೇಂಜ್ ಆಗಲ್ಲ. ಲಾಸ್ಟ್ ಎಂಡ್ ಪ್ರಾಡಕ್ಟ್ಸಲ್ಲಿ ಇಲ್ಲಿ ಏನು ನೀನು ಅಂದ್ಕೊಳ್ಳಿ, ಗೋಲ್ಡನ್ನು ಕೆಟಲಿಸ್ಟ್ ಆಗಿ ತೊಗೊಂಡಿದ್ರೆ ಲಾಸ್ಟಲ್ಲೂ ಸಿಗೋದು ಗೋಲ್ಡೇ, ಸೇಮ್ ಗೋಲ್ಡ್. ಕ್ಲಿಯರ್? ಏನು ಬೇರೆ ಫಾರ್ಮಲ್ಲಿ ಸಿಗಲ್ಲ. ಸೊ ಅದನ್ನೇನು ಹೇಳ್ತೀರಾ ನೀವು, ಕೆಟಲಿಸ್ಟ್ ಅಂತ ಹೇಳ್ತೀರಾ. ಆ್ಯಂಡ್ ಈ ಒಂದು ಏನಾಗ್ತಿದೆ ಪ್ರೋಸೆಸ್ಸು, ಈ ಫಿನಾಮಿನನ್ನ ಏನು ಹೇಳ್ತೀರಾ ನೀವು, ಕೆಟಾಲಿಸಿಸ್ ಅಂತ ಹೇಳ್ತೀರಾ. ಆಯಿತಾ? ಸೊ ಇದರಲ್ಲಿ ಪ್ರಮೋಟರ್ಸ್ ಅಂತ ಒಂದು ಸಬ್ಸ್ಟೆನ್ಸ್ ಬರ್ತವೆ. ಪ್ರಮೋಟರ್ಸ್ ಅಂದರೆ ಏನು, ಸೊ ಯಾವುದು ಕೆಟಾಲಿಸಿಸ್ನ ಮಾಡೋದಂದರೆ ನಿಮ್ಮದು ರೇಟ್ನ ಇನ್ಕ್ರೀಸ್ ಮಾಡುತ್ತೆ, ಎನ್ಹ್ಯಾನ್ಸ್ ದಿ ಆಕ್ಟಿವಿಟಿ ಆಫ್ ಕೆಟಲಿಸ್ಟ್. ಸೊ ಒಂದು ಕೆಟಲಿಸ್ಟ್ ಹಾಕಿದೆ, ಲೆಟ್ಸ್ ಎ ಗೋಲ್ಡ್ ಹಾಕಿದೆ. ಈ ಗೋಲ್ಡ್ ಕೆಟಲಿಸ್ಟ್ ಜೊತೆ ಲೆಟ್ಸ್ ಎ ನಾನು ಎಕ್ಸ್ ಅನ್ನೋದೊಂದು ಏನಾಗುತ್ತೆ ಪ್ರಮೋಟರ್ ಹಾಕ್ತೆ. ಇದೇನು ಮಾಡುತ್ತೆ, ಈ ಗೋಲ್ಡ್ದು ಇನ್ನೂ ಆಕ್ಟಿವಿಟಿ ಚೆನ್ನಾಗಿ ಮಾಡುತ್ತೆ. ಇನ್ನೂ ಆಕ್ಟಿವಿಟಿ ಚೆನ್ನಾಗಿ ಮಾಡ್ತು ಅಂತ ಹೇಳಿದ್ರೆ ರೇಟ್ ಇನ್ನೂ ಚೆನ್ನಾಗಾಯಿತು.
ಲೆಟ್ಸ್ ಸೇ ನನಗೇನಾಗಿದೆ, ಒಂದು ಗೋಲ್ಡ್ ಇದೆ, ಈ ಗೋಲ್ಡು ತುಂಬ ಜಾಸ್ತಿ ಓವರ್ ಆ್ಯಕ್ಟಿಂಗ್ ಮಾಡ್ತಿದೆ, ಇದನ್ನು ಸ್ವಲ್ಪ ಕಡಿಮೆ ಮಾಡಬೇಕು. ಆ್ಯಕ್ಟಿಂಗ್ ಬೇಕು ನನಗೆ, ಆ್ಯಕ್ಟಿವಿಟಿ ಬೇಕು, ಬಟ್ ಇನ್ನು ಅಷ್ಟೊಂದು ಓವರ್ ಆ್ಯಕ್ಟಿವಿಟಿ ಬೇಡ ನನಗೆ, ಆಯಿತಾ, ಮೀಡಿಯಮಲ್ಲಿ ಇರಬೇಕು. ಆವಾಗ ನಾನು ಏನು ಮಾಡ್ತೀನಿ, ಅದರ ಹೈಪರ್ ಆ್ಯಕ್ಟಿವಿಟಿನ ಕಡಿಮೆ ಮಾಡೋಕ್ಕೆ ಇನ್ನೊಂದು ಸಬ್ಸ್ಟೆನ್ಸ್ ಹಾಕ್ತೀನಿ, ದಟ್ ಈಸ್ ಕಾಲ್ಡ್ ಆ್ಯಸ್ ಪಾಯ್ಸನ್. ಇದೇನು ಮಾಡುತ್ತೆ, ಡಿಕ್ರೀಸಸ್ ದಿ ಆ್ಯಕ್ಟಿವಿಟಿ ಆಫ್ ಕೆಟಲಿಸ್ಟ್. ಈ ಕೆಟಲಿಸ್ಟ್ ಆ್ಯಕ್ಟಿವಿಟಿನ ಡಿಕ್ರೀಸ್ ಮಾಡ್ತಾ ಹೋಗುತ್ತೆ. ಕ್ಲಿಯರಾ? ಸೊ ಎಕ್ಸಾಂಪಲ್ ಕೊಟ್ಟಿದ್ದು ನೋಡಿ, ಹೇಬರ್ಸ್ ಪ್ರೋಸೆಸ್ಸಲ್ಲಿ, ದಟ್ ಈಸ್ ಹೇಬರ್ಸ್ ಪ್ರೋಸೆಸ್ ಅಂದರೆ ಏನು, ಮ್ಯಾನುಫ್ಯಾಕ್ಚರ್ ಆಫ್ ಅಮೋನಿಯಾ. ಇದರಲ್ಲಿ ಏನು ಮಾಡಿದ್ದೀನಿ, ಮೊಲಿಬ್ಡಿಯಮ್ನ ಆ್ಯಸ್ ಅ ಪ್ರಮೋಟರ್ ಆ್ಯಕ್ಟ್ ಆಗಿದೆ ಮಾಡಿಸಿದ್ದೀನಿ, ಆಯಿತಾ. ಸೊ ಇದನ್ನು ಎಕ್ಸಾಂಪಲ್ ಬರಿಬೋದು. ನೆಕ್ಸ್ಟ್ ಬರೋಣ, ಹೋಮೋಜಿನಿಯಸ್ ಕೆಟಲಿಸಿಸ್ ಆ್ಯಂಡ್ ಹೆಟಿರೋಜಿನಿಯಸ್ ಕೆಟಲಿಸಿಸ್. ನೋಡಿ, ಹೋಮೋಜಿನಿಯಸ್ ಆ್ಯಂಡ್ ಹೆಟಿರೋಜಿನಿಯಸಲ್ಲಿ ಏನಾಗಿರುತ್ತೆ, ಹೋಮೋಜಿನಿಯಸಲ್ಲಿ ನಿಮ್ಮದು ರಿಯಾಕ್ಟೆಂಟ್ಸ್ದು ಏನು ಫಿಸಿಕಲ್ ಸ್ಟೇಟ್ ಇದೆ, ಅದೇ ಫಿಸಿಕಲ್ ಸ್ಟೇಟ್ದು ನಿಮ್ಮದು ಕೆಟಲಿಸ್ಟ್ ಇರುತ್ತೆ. ಲೆಟ್ಸ್ ಸೇ ನಿಮ್ಮದು ರಿಯಾಕ್ಟೆಂಟ್ಸಲ್ಲಿ ಎಲ್ಲ ಸಾಲಿಡ್ಸ್ ಇದ್ದಾವೆ, ಕೆಟಲಿಸ್ಟ್ ಸಾಲಿಡ್ ಆಗಿದ್ರೆ ದಟ್ ಈಸ್ ಹೋಮೋಜಿನಿಯಸ್ ಕೆಟಲಿಸಿಸ್. ಹೆಟಿರೋಜಿನಿಯಸ್ ಅಂದ್ರೆ ಏನು, ಸೊ ಫೇಸಸ್ ಡಿಫ್ರೆಂಟ್ ಇರುತ್ತೆ. ಸೊ ರಿಯಾಕ್ಟೆಂಟ್ ಸಾಲಿಡ್ ಇದ್ರೆ, ಕೆಟಲಿಸ್ಟ್ ಲಿಕ್ವಿಡ್ ಅಥವಾ ಗ್ಯಾಸ್ ಇದ್ರೆ ಅವಾಗ ಏನು ಹೇಳ್ತೀರಾ, ಹೆಟಿರೋಜಿನಿಯಸ್ ಕೆಟಲಿಸಿಸ್. ಸೊ ನೋಡಿ, ಹೋಮೋಜಿನಿಯಸ್ ಕೆಟಲಿಸಿಸ್ ವೆನ್ ದ ರಿಯಾಕ್ಟೆಂಟ್ಸ್, ಪ್ರಾಡಕ್ಟ್ಸ್ ಆ್ಯಂಡ್ ದ ಕೆಟಲಿಸ್ಟ್ ಆರ್ ಇನ್ ಸೇಮ್ ಫೇಸ್. ರಿಯಾಕ್ಟೆಂಟ್ಸು, ಪ್ರಾಡಕ್ಟ್ಸು, ಕೆಟಲಿಸ್ಟು ಎಲ್ಲ ಸೇಮ್ ಫೇಸಲ್ಲಿ ಇದ್ದಾಗ ಏನು ಹೇಳ್ತೀರಾ, ಅದನ್ನು ಹೋಮೋಜಿನಿಯಸ್ ಕೆಟಲಿಸಿಸ್ ಅಂತ ಹೇಳ್ತೀರಾ. ಸೊ ಈ ಹೋಮೋಜಿನಿಯಸ್ ಕೆಟಲಿಸಿಸ್ಗೆ ಎಕ್ಸಾಂಪಲ್ಸ್ ಬರೀರಿ, ಡೆಫಿನೇಷನ್ ಬರೀರಿ ಅಂತ ಯೂಶಲಿ ಕೇಳ್ತಾರೆ. ಸೊ ಪ್ಲೀಸ್ ನೋಟ್ ಡೌನ್ ಮಾಡ್ಕೊಳ್ಳಿ, ಅಟ್ಲೀಸ್ಟ್ ಎರಡೆರಡು ಎಕ್ಸಾಂಪಲ್ಸ್ ಆದರೂ. ಸೊ ಫಸ್ಟ್ ಎಕ್ಸಾಂಪಲ್ ಏನು, ದಟ್ ಈಸ್ ಆಕ್ಸಿಡೇಷನ್ ಆಫ್ ಸಲ್ಫರ್ ಡೈಆಕ್ಸೈಡ್ ಇಂಟು ಸಲ್ಫರ್ ಟ್ರೈಆಕ್ಸೈಡ್. ಸೊ ಏನಾಯಿತು, ಸಲ್ಫರ್ ಡೈಆಕ್ಸೈಡು ಸಲ್ಫರ್ ಟ್ರೈಆಕ್ಸೈಡಾಗಿ ಕನ್ವರ್ಟ್ ಆಯಿತು ಇನ್ ಪ್ರೆಸೆನ್ಸ್ ಆಫ್ ವಾಟ್, ನೈಟ್ರೋಜನ್ ಆಕ್ಸೈಡ್, ಆಯಿತಾ. ಇದನ್ನೇನು ಹೇಳ್ತಾರೆ, ಲೆಡ್ ಚೇಂಬರ್ ಪ್ರೋಸೆಸ್. ಸೊ ಲೆಡ್ ಚೇಂಬರ್ ಪ್ರೋಸೆಸ್ ಅಂತಲೂ ಬರಿಬೋದು, ನಿಮಗೆ ಈಕ್ವೇಷನ್ಸ್ ಎಲ್ಲ ನೆನಪಿಲ್ಲ ಅಂದರೆ. ನೆಕ್ಸ್ಟ್ ಹೈಡ್ರಾಲಿಸಿಸ್ ಆಫ್ ಮಿಥೈಲ್ ಅಸಿಟೇಟ್. ಸೊ ಹೈಡ್ರಾಲಿಸಿಸ್ ಆಫ್ ಮಿಥೈಲ್ ಅಸಿಟೇಟು ಕೂಡ ಎಕ್ಸಾಂಪಲು. ನೋಡಿ, ನಿಮ್ಮದು ಮಿಥೈಲ್ ಅಸಿಟೇಟು ಲಿಕ್ವಿಡಲ್ಲಿದೆ, ವಾಟರು ಲಿಕ್ವಿಡಲ್ಲಿದೆ, HCl ಲಿಕ್ವಿಡಲ್ಲಿದೆ. ಸೊ ಪ್ರಾಡಕ್ಟ್ ಬಂದಿರೋದು ಎಕ್ವೇಸಾ, ರೈಟ್. ನೆಕ್ಸ್ಟ್ ಒನ್ ಇಸ್ ಹೈಡ್ರಾಲಿಸಿಸ್ ಆಫ್ ಶುಗರ್ ಹೈಡ್ರಾಲಿಸಿಸ್ ಆಗೋದು ಇನ್ ಪ್ರೆಸೆನ್ಸ್ ಆಫ್ ಸಲ್ಫ್ಯೂರಿಕ್ ಆ್ಯಸಿಡ್. ಎಕ್ವೇಸ್ ಅಂದ್ರೂ ಲಿಕ್ವಿಡೇ, ಲಿಕ್ವಿಡ್ ಎಕ್ವೇಸ್ ಲಿಕ್ವಿಡ್, ರೈಟ್. ಸೊ ನೋಡಿ, ಎಕ್ಸಾಂಪಲ್ ಕೇಳಿದರೆ ಹೋಮೋಜಿನಿಯಸ್ ಕೆಟಲಿಸಿಸ್ಗೆ ಯಾವ್ದಾರು. ಸೊ ಇಲ್ಲಿ ಆಲ್ರೆಡಿ ನಾನು ಹೇಳಿದ್ದೀನಿ, ಈ ಮೂರಲ್ಲಿ ಯಾವುದೇ ಒಂದು ಎಕ್ಸಾಂಪಲ್ ಬರ್ಕೊಳ್ಳಿ ಅಂತ. ಸೊ ಲೆಡ್ ಚೇಂಬರ್ ಪ್ರೋಸೆಸ್ ಬರ್ಕೊಬೋದು, ಲೆಡ್ ಚೇಂಬರ್ ಪ್ರೋಸೆಸ್ ಈಕ್ವೇಷನ್ನು ಬರೀರಿ ನೀವು. ನೆಕ್ಸ್ಟ್ ಒಂದೇನು, ಹೈಡ್ರಾಲಿಸಿಸ್ ಆಫ್ ಕೇನ್ ಶುಗರ್, ಇದನ್ನು ಬರ್ಕೊಳ್ಳಿ ವಿತ್ ಈಕ್ವೇಷನು. ನೆಕ್ಸ್ಟ್ ಒಂದೇನು, ಹೈಡ್ರಾಲಿಸಿಸ್ ಆಫ್ ಮಿಥೈಲ್ ಅಸಿಟೇಟ್, ಇದನ್ನು ಕೂಡ ಬರಿಬೋದು ವಿತ್ ಈಕ್ವೇಷನ್, ಆಯಿತಾ. ಈ ಮೂರಲ್ಲಿ ಯಾವುದೇ ಒಂದು ಎಕ್ಸಾಂಪಲ್ ಬರಿಬೇಕು. ನೆಕ್ಸ್ಟ್ ಬರೋಣ, ಹೆಟಿರೋಜಿನಿಯಸ್ ಕೆಟಲಿಸಿಸ್. ಇದರಲ್ಲಿ ಏನಾಗಿರುತ್ತೆ, ರಿಯಾಕ್ಟೆಂಟ್ಸು, ಕೆಟಲಿಸ್ಟು ಎರಡು ಡಿಫ್ರೆಂಟ್ ಫೇಸಸಲ್ಲಿ ಇರುತ್ತೆ, ರೈಟ್. ಇದಕ್ಕೆ ಎಕ್ಸಾಂಪಲ್ಸ್ ಯಾವ್ಯಾವು ನೋಡಿ, ಆಕ್ಸಿಡೇಷನ್ ಆಫ್ ಸಲ್ಫರ್ ಡೈಆಕ್ಸೈಡ್ ಇಂಟು ಸಲ್ಫರ್ ಟ್ರೈಆಕ್ಸೈಡು ಬಟ್ ಇನ್ ಪ್ರೆಸೆನ್ಸ್ ಆಫ್ ಪ್ಲಾಟಿನಮ್ ಕೆಟಲಿಸ್ಟ್. ಅದರಲ್ಲಿ ಏನು ಯೂಸ್ ಮಾಡಿದ್ರಿ ನೋಡಿ, ನೈಟ್ರೋಜನ್ ಆಕ್ಸೈಡ್ ಯೂಸ್ ಮಾಡಿದ್ರಿ, ಗ್ಯಾಸ್, ಬಟ್ ಇಲ್ಲಿ ನೀವೇನು ಮಾಡಿದ್ರಿ, ಸಾಲಿಡ್ ಆಗಿ ತೊಗೊಂಡ್ರಿ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್ ನೋಡಿ. ಪ್ಲಾಟಿನಮ್ ಮಾಡಿದ್ರೆ ಹೆಟಿರೋಜಿನಿಯಸ್, ನೈಟ್ರೋಜನ್ ಆಕ್ಸೈಡ್ ಮಾಡಿದ್ರೆ ಯೋರ್ ಹೋಮೋಜಿನಿಯಸ್. ನೆಕ್ಸ್ಟ್ ಬರೋಣ, ಕಾಂಬಿನೇಷನ್ ಬಿಟ್ವೀನ್ ಡೈ ನೈಟ್ರೋಜನ್ ಆ್ಯಂಡ್ ಡೈ ಹೈಡ್ರೋಜನ್ ಟು ಫಾರ್ಮ್ ಅಮೋನಿಯಾ. ಸೊ ಇದೇನಾದರೂ ಹೇಬರ್ಸ್ ಪ್ರೋಸೆಸ್ ಎಕ್ಸಾಂಪಲ್ ಆಗಿರುತ್ತೆ. ಸೊ ಡೈ ನೈಟ್ರೋಜನ್, ಡೈ ಹೈಡ್ರೋಜನ್ ಕಂಬೈನ್ ಆಗಿ ಅಮೋನಿಯಾ ಕೊಡ್ತಿದೆ, ಎಲ್ಲ ಗ್ಯಾಸಸ್ಸು, ಬಟ್ ಕೆಟಲಿಸ್ಟ್ ಸಾಲಿಡ್ ಐರನ್, ಹೇಬರ್ಸ್ ಪ್ರೋಸೆಸ್. ನೆಕ್ಸ್ಟ್ ಒಂದು ಬರೋಣ, ದಟ್ ಈಸ್ ಓಸ್ವಾಲ್ಡ್ ಪ್ರೋಸೆಸ್. ಓಸ್ವಾಲ್ಡ್ ಪ್ರೋಸೆಸ್ ಅಂದ್ರೇನು, ನೈಟ್ರೋಜನ್ ಆಕ್ಸೈಡ್ ಫಾರ್ಮೇಷನ್ ಮಾಡೋದು, ಆಕ್ಸಿಡೇಷನ್ ಆಫ್ ಅಮೋನಿಯಾ ಇಂಟು ನೈಟ್ರಿಕ್ ಆಕ್ಸೈಡ್. ಸೊ ನೈಟ್ರೋಜನ್ ಆಕ್ಸೈಡ್ ಅಥವಾ ನೈಟ್ರಿಕ್ ಆಕ್ಸೈಡ್ ಎರಡೂ ಒಂದೇ. ಸೊ ಅಮೋನಿಯಾ ಗ್ಯಾಸ್, ಆಕ್ಸಿಜನ್ ಗ್ಯಾಸ್, ಪ್ಲಾಟಿನಮ್ ಸಾಲಿಡ್. ಕ್ಲಿಯರ್. ಸೊ ಓಸ್ವಾಲ್ಡ್ ಪ್ರೋಸೆಸ್, ಹೇಬರ್ಸ್ ಪ್ರೋಸೆಸ್. ಹೈಡ್ರೋಜಿನೇಷನ್ ಆಫ್ ವೆಜಿಟೇಬಲ್ ಆಯಿಲ್ಸ್. ಸೊ ವೆಜಿಟೇಬಲ್ಸ್ ಆಯಿಲ್ಸ್ದು ಹೈಡ್ರೋಜಿನೇಷನ್ ಆಗ್ತಿರೋದು. ಸೊ ಇಲ್ಲಿ ಈಕ್ವೇಷನ್ ಇದು ಕಾಣಿಸ್ತಿಲ್ಲ ನಿಮಗೆ, PDF ಅಲ್ಲಿ ಅಲ್ಲಿ ಕಾಣಿಸ್ಕೊಳತ್ತೆ, ಅಥವಾ ಟೆಕ್ಸ್ಟ್ ಬುಕ್ಕಲ್ಲಿ ನೋಡ್ಕೊತಾ ಹೋಗಿ, ಆಯಿತಾ. ಸೊ ನೋಡಿ, ಗಿವ್ ಆನ್ ಎಕ್ಸಾಂಪಲ್ ಫಾರ್ ಹೆಟಿರೋಜಿನಿಯಸ್ ಕೆಟಲಿಸಿಸ್. ಸೊ ಇದರಲ್ಲಿ ಯಾವುದೇ ಒಂದು ಎಕ್ಸಾಂಪಲ್ ಕೊಟ್ಟಿದ್ರು ನಿಮಗೆ ಆನ್ಸರ್ ಸಿಗೋದು. 2022, 2020, 2018, 2016 ರಿಪೀಟೆಡ್ ಆಗಿ ಕ್ವಶನ್ ಕೇಳಿದ್ದಾರೆ ಇಲ್ಲಿ.
ನೆಕ್ಸ್ಟ್ ಬರೋಣ ಎನ್ಸೈಮ್ ಕೆಟಲಿಸಿಸ್. ಸೊ ಇದರಲ್ಲಿ ನೋಡಿದ್ರೆ ನೀವು ಹೋಮೋಜಿನಿಯಸ್ ಆ್ಯಂಡ್ ಹೆಟಿರೋಜಿನಿಯಸ್ ಕೆಟಲಿಸಿಸಲ್ಲಿ ನಾರ್ಮಲಿ ಏನು ನೋಡಿದ್ರಿ, ನೀವು ಪ್ಲಾಟಿನಮು, ನೈಟ್ರೋಜನ್ ಆಕ್ಸೈಡು ಅಥವಾ ನಿಮ್ಮದು ನಿಕ್ಕಲು ಈ ಥರನೇ ಕೆಟಲಿಸ್ಟ್ ಇದು. ಎನ್ಸೈಮ್ ಕೆಟಲಿಸಿಸ್ ಅಂದರೆ, ಎನ್ಸೈಮ್ಸ್ ಅಂದ್ರೆ ಏನು? ಸೊ ಇದು ಬೇಸಿಕಲಿ ಪ್ರೋಟೀನ್ಸ್ ಆಗಿದ್ದಾವೆ. ಪ್ರೋಟೀನ್ಸ್ ಯಾವುದರಿಂದ? ಅಮಿನೋ ಆ್ಯಸಿಡ್ಸು. ಸೊ ಈ ಎನ್ಸೈಮ್ಸು, ಈ ಪ್ರೋಟೀನ್ಸ್ ಯಾವಾಗ ನಿಮ್ಮದು ಆ್ಯಸ್ ಅ ಕೆಟಲಿಸ್ಟ್ ಆಗಿ ಆ್ಯಕ್ಟ್ ಮಾಡುತ್ತೆ, ದಟ್ ಈಸ್ ಯುವರ್ ಎನ್ಸೈಮ್ ಕೆಟಲಿಸಿಸ್. ಅರ್ಥ ಆಯ್ತಾ? ಸೊ ಒಂದು ಎನ್ಸೈಮ್ ಇರಬೇಕು, ದಟ್ ಈಸ್ ಯುವರ್ ಪ್ರೋಟೀನ್ ಇರಬೇಕು ಇಲ್ಲಿ ಆಸ್ ಅ ಕೆಟಲಿಸ್ಟ್. ಸೊ ದಟ್ ಈಸ್ ಯುವರ್ ಎನ್ಸೈಮ್ ಕೆಟಲಿಸಿಸಾ. ಸೊ ಯಾವಾಗ ಕೆಟಲಿಸ್ಟು ಎನ್ಸೈಮ್ ಆಗಿರುತ್ತೆ, ದಟ್ ಈಸ್ ಪ್ರೋಟೀನ್ ಆಗಿರುತ್ತೆ, ಆ ಟೈಪ್ ಆಫ್ ಕೆಟಾಲಿಸಿಸ್ನ ನೀವೇನು ಹೇಳ್ತೀರಾ? ಎನ್ಸೈಮ್ ಕೆಟಲಿಸಿಸ್. ಎಕ್ಸಾಂಪಲ್ಸ್ ಯಾವ್ಯಾವ ನೋಡಿ. ಇನ್ವರ್ಷನ್ ಆಫ್ ಶುಗರ್. ಸೊ ಶುಗರ್ನ ಇನ್ವರ್ಟ್ ಮಾಡೋದು ಅಂದರೆ ಕೇನ್ ಶುಗರಿಂದ ಗ್ಲೂಕೋಸ್ ಆ್ಯಂಡ್ ಫ್ರಕ್ಟೋಸ್ನ ಕಂಡುಹಿಡಿಯೋದು ತಗೊಳೋದು. ಯಾವುದರಿಂದ? ಇನ್ವರ್ಟೇಸ್ ಎನ್ಸೈಮಿಂದ. ಕನ್ವರ್ಷನ್ ಆಫ್ ಗ್ಲೂಕೋಸ್ ಇಂಟು ಈಥೈಲ್ ಆಲ್ಕೋಹಾಲ್. ಯಾವುದರಿಂದ? ಝೈಮೇಸ್ ಇಂದ. ನೆಕ್ಸ್ಟು ಕನ್ವರ್ಷನ್ ಆಫ್ ಸ್ಟಾರ್ಚ್ ಇಂಟು ಮಾಲ್ಟೋಸ್. ಮಾಲ್ಟೋಸ್ ಸ್ಟಾರ್ಚ್ನ ಮಾಲ್ಟೋಸಾಗಿ ಕನ್ವರ್ಟ್ ಮಾಡೋದು. ಸೊ ಮಾಲ್ಟೇಸ್ ಬರುತ್ತೆ ಇಲ್ಲಿ, ಸಾರಿ, ಮಾಲ್ಟೇಸ್ ಆರ್ ಡಯಾಸ್ಟೇಸ್ ಎನ್ಸೈಮು ಅಥವಾ ಮಾಲ್ಟೇಸ್ ಎನ್ಸೈಮು ಬರುತ್ತೆ. ಆಯಿತಾ? ಸೊ ನೆಕ್ಸ್ಟ್ ಕನ್ವರ್ಷನ್ ಆಫ್ ಮಾಲ್ಟೋಸ್ ಇಂಟು ಗ್ಲೂಕೋಸ್, ಮಾಲ್ಟೇಸ್ ಇಲ್ಲಿ ಮಾಲ್ಟೇಸ್. ನೆಕ್ಸ್ಟ್ ಡಿಕಂಪೋಸಿಷನ್ ಆಫ್ ಯೂರಿಯಾ ಇಂಟು ಅಮೋನಿಯಾ. ಯೂರಿಯಾನ ಅಮೋನಿಯಾ ಕನ್ವರ್ಟ್ ಮಾಡೋದು ಯೂರಿಯೇಸ್ ಎನ್ಸೈಮ್ಸು. ಆಯಿತಾ? ಮಿಲ್ಕ್ ಇಂಟು ಕರ್ಡಿಗೆ ಲ್ಯಾಕ್ಟೇಸ್ ಅಥವಾ ಲ್ಯಾಕ್ಟೋಬೆಸಿಲಸ್ ಎನ್ಸೈಮ್ ಅಥವಾ ಲ್ಯಾಕ್ಟೇಸ್ ಬರೆದ್ರು ಓಕೆ. ಆಯಿತಾ? ಸೊ ಇವು ಎಕ್ಸಾಂಪಲ್ಸ್ ಆಗಿದ್ದಾವೆ. ಇದನ್ನು ಒಂದು ನೋಟ್ ಡೌನ್ ಮಾಡ್ಕೊಳ್ಳಿ ಇದಕ್ಕಿಂತ. ಸೊ ಇವೆಲ್ಲ ಈಕ್ವೇಷನ್ಸ್ಗಿಂತ ಯು ಕ್ಯಾನ್ ನೋಟ್ ದಿಸ್ ಡೌನ್. ನೋಡಿ, ಎನ್ಸೈಮ್ ಇನ್ವರ್ಟೇಸ್ ಏನು ಮಾಡುತ್ತೆ? ಸುಕ್ರೋಸ್ನ ಗ್ಲೂಕೋಸ್ ಆ್ಯಂಡ್ ಫ್ರಕ್ಟೋಸಲ್ಲಿ ಕನ್ವರ್ಟ್ ಮಾಡುತ್ತಾ? ರೈಟ್. ಝೈಮೇಸ್ ಏನು ಮಾಡುತ್ತೆ? ಗ್ಲೂಕೋಸ್ನ ಆಲ್ಕೋಹಾಲಿಗೆ ಕನ್ವರ್ಟ್ ಮಾಡುತ್ತಾ? ಡಯಾಸ್ಟೇಸ್ ಏನು ಮಾಡುತ್ತೆ? ಸುಕ್ರೋಸ್ನ ಮಾಲ್ಟೋಸಾ. ಮಾಲ್ಟೇಸ್ ಏನು ಮಾಡುತ್ತೆ? ಮಾಲ್ಟೋಸ್ನ ಗ್ಲೂಕೋಸಾ. ಯೂರಿಯಸ್ ಯೂರಿಯಾಯಿಂದ ಅಮೋನಿಯಾನ. ಪೆಪ್ಸಿನ್ ಪ್ರೋಟೀನ್ಸ್ ಇಂಟು ಅಮಿನೋ ಆ್ಯಸಿಡ್ಸ್ನ ನಮ್ಮ ಸ್ಟೊಮಕಲ್ಲಿ. ಕ್ಲಿಯರ್? ಓಕೆ. ನೆಕ್ಸ್ಟ್ ಕೆಟಾಲಿಸಿಸ್ದು ಮೆಕ್ಯಾನಿಸಮಲ್ಲಿ ಬರೋಣ. ಸೊ ಕೆಟಾಲಿಸಿಸಲ್ಲಿ ನಾವೇನು ನೋಡಿದ್ವಿ? ಸೊ ದಟ್ ಈಸ್ ಹೋಮೋಜಿನಿಯಸ್, ಹೆಟಿರೋಜಿನಿಯಸ್ ಆ್ಯಂಡ್ ಎನ್ಸೈಮ್ ಕೆಟಾಲಿಸಿಸ್ ನೋಡಿದ್ವಿ. ರೈಟ್? 3 ಟೈಪ್ಸಲ್ಲಿ. ಸೊ ಯಾವ ಥರ ಆಗುತ್ತೆ ನೋಡಿ. ಸೊ ಮೆಕ್ಯಾನಿಸಮ್, ಹೋಮೋಜಿನಿಯಸ್ ಕೆಟಾಲಿಸಿಸ್ದು ಮೆಕ್ಯಾನಿಸಮ್ ಬಂದ್ಬಿಟ್ಟು ನೋಡಿ, ಇಂಟರ್ಮೀಡಿಯೇಟ್ ಕಂಪೌಂಡ್ ಫಾರ್ಮೇಷನ್ ಥಿಯರಿ. ಸೊ ಇಂಟರ್ಮೀಡಿಯೇಟ್ ಕಂಪೌಂಡ್ ಫಾರ್ಮೇಷನ್ ಥಿಯರಿ ಅಕಾರ್ಡಿಂಗ್ ಇದಾಗೋದು ಹೋಮೋಜಿನಿಯಸ್. ಸೊ ಇಂಟರ್ಮೀಡಿಯೇಟ್ ಕಂಪೌಂಡ್ ಫಾರ್ಮೇಷನ್ ಥಿಯರಿ ಏನು ಹೇಳುತ್ತೆ? ಒಂದು ನಿಮ್ಮದು ರಿಯಾಕ್ಟೆಂಟ್ ಇದೆ, ರಿಯಾಕ್ಟೆಂಟ್ ಜೊತೆ ಎನ್ಸೈಮ್ ಆಗಿದೆ, ಇದೇನು ಮಾಡ್ತು? ಇಂಟರ್ಮೀಡಿಯೇಟ್ ಕೊಡ್ತು. ಆಯಿತಾ? ರಿಯಾಕ್ಷನ್ ಇಂಟರ್ಮೀಡಿಯೇಟ್. ಈ ರಿಯಾಕ್ಷನ್ ಇಂಟರ್ಮೀಡಿಯೇಟು ಮಧ್ಯೆ ಡಿಕಂಪೋಸಿಷನ್ ಆಗಿ ಏನು ಕೊಡುತ್ತೆ? ನಿಮ್ಮದು ಎನ್ಸೈಮ್ ಮತ್ತು ಪ್ರಾಡಕ್ಟ್ ಕೊಡುತ್ತೆ. ಅದೇ ಹೆಟಿರೋಜಿನಿಯಸ್ ಕೆಟಲಿಸಿಸು ಅಡ್ಸಾರ್ಪ್ಷನ್ ಥಿಯರಿ ಮೇಲೆ ಮೆಕ್ಯಾನಿಸಮ್ ಬಿಲ್ಡ್ ಆಗಿರೋದು. ಸೊ ಅಡ್ಸಾರ್ಪ್ಷನ್ ಥಿಯರಿಲಿ ಏನಾಗುತ್ತೆ ನೋಡಿ. ಸೊ ಇದು ನಮ್ಮದು ಕೆಟಲಿಸ್ಟ್ ಇದ್ದಾವೆ. ಆಯಿತಾ? ಇದು ನಮ್ಮದು ಕೆಟಲಿಸ್ಟ್. ಇಲ್ಲೇನಾಗಿದೆ? ರಿಯಾಕ್ಟೆಂಟ್ಸ್ A+B ಇದೆ. ಸೊ ಫಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ? ಈ ರಿಯಾಕ್ಟೆಂಟ್ಸು ಈ ಒಂದು ಕೆಟಲಿಸ್ಟು ಸರ್ಫೇಸ್ ಮೇಲೆ, ಇಲ್ಲಿಯ ಸರ್ಫೇಸ್ ಮೇಲೆ ಏನಾಗುತ್ತೆ? ಬೌಂಡ್ ಆಗುತ್ತೆ. ಬೌಂಡ್ ಆಗಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನೋಡಿ, ಇವ ಮಧ್ಯದಲ್ಲಿ ಅಟ್ರಾಕ್ಷನ್ ಇತ್ತು, ನೆಕ್ಸ್ಟ್ ಬಾಂಡ್ ಫಾರ್ಮೇಷನ್ ಆಯಿತು. ಬಾಂಡ್ ಫಾರ್ಮೇಷನ್ ಆದಮೇಲೆ A to B ಬಾಂಡ್ ಫಾರ್ಮೇಷನ್ ಆಯಿತು. ಇನಿಷಿಯಲಿ A ಮತ್ತು B ಮಧ್ಯೆ ಏನು ಆಗ್ತಿರ್ಲಿಲ್ಲ? ಅಟ್ರಾಕ್ಷನ್ ಇರ್ತಿರ್ಲಿಲ್ಲ. ಯಾವಾಗ ಈ ಎನ್ಸೈಮ್ ಮೇಲೆ ಬೈಂಡ್ ಆಯಿತು, ಈ A ಮತ್ತು B ಮಧ್ಯದಲ್ಲಿ ಇಂಟರಾಕ್ಷನ್ ಕಾಣಿಸ್ತು. ಈ ಇಂಟರಾಕ್ಷನ್ ಸ್ಟ್ರಾಂಗ್ ಆಗ್ತಾ ಹೋಯಿತು. ದೇರ್ ಫೋರ್ ಏನಾಯಿತು? ಈ ಬಾಂಡು ವೀಕ್ ಆಗ್ತಾ ಹೋಯಿತು, ಈ ಬಾಂಡ್ ಸ್ಟ್ರಾಂಗ್ ಆಗ್ತಾ ಹೋಯಿತು ಅಂತ ತೋರಿಸಿರೋದು. ಆ್ಯಂಡ್ ಈ ಬಾಂಡ್ ಸ್ಟ್ರಾಂಗ್ ಆದಮೇಲೆ ಆಬ್ವಿಯಸ್ಲಿ ಎನ್ಸೈಮ್ನ ಬಿಟ್ಬಿಡುತ್ತೆ, ಈ ಬಾಂಡ್ ಬ್ರೇಕ್ ಆಗೋಯ್ತು ಆ್ಯಂಡ್ ಈ ಬಾಂಡ್ ನೀಟಾಗಿ ಫಾರ್ಮೇಷನ್ ಆಗಿದೆ. ಕ್ಲಿಯರಾ? ಓಕೆ. ನೆಕ್ಸ್ಟ್ ಎನ್ಸೈಮ್ ಕೆಟಲಿಸಿಸಲ್ಲಿ ಏನು? ಲಾಕ್ ಆ್ಯಂಡ್ ಕೀ ಮಾಡೆಲ್. ಕ್ಲಿಯರಾ? ಸೊ ಎನ್ಸೈಮ್ ಕೆಟಲಿಸಿಸಲ್ಲಿ ಏನಾಗುತ್ತೆ? ಲಾಕ್ ಆ್ಯಂಡ್ ಕೀ ಮಾಡೆಲ್ ಇರುತ್ತೆ. ನಿಂದು ಎನ್ಸೈಮ್ ಬಂದ್ಬಿಟ್ಟು ಕೀ ಆಗಿರುತ್ತೆ ಆ್ಯಂಡ್ ಸಬ್ಸ್ಟ್ರೇಟ್ ಬಂದ್ಬಿಟ್ಟು ಲಾಕ್ ಆಗಿರುತ್ತೆ. ಆಯಿತಾ? ಸೊ ಕೀ ಆ್ಯಂಡ್ ಲಾಕ್ ಮಾಡೆಲ್ ಇರುತ್ತೆ. ಕೀಗೆ ಹೇಗೆ ಲಾಕು, ಒಂದು ಲಾಕಿಗೆ ಒಂದು ಪರ್ಟಿಕ್ಯುಲರ್ ಕೀ ಬೇಕು, ಅದೇ ಥರ ಒಂದು ಪರ್ಟಿಕ್ಯುಲರ್ ಸಬ್ಸ್ಟ್ರೇಟ್ಗೆ ಒಂದು ಪರ್ಟಿಕ್ಯುಲರ್ ಎನ್ಸೈಮ್ ಇರುತ್ತೆ, ಅಥವಾ ಒಂದು ಪರ್ಟಿಕ್ಯುಲರ್ ಎನ್ಸೈಮು ಒಂದು ಪರ್ಟಿಕ್ಯುಲರ್ ಸಬ್ಸ್ಟ್ರೇಟ್ಗೆ ಬೈಂಡ್ ಆಗುತ್ತೆ. ಯಾವ್ದಾರು ಬರಿಬೋದು. ಸೊ ಇದೇನಾಯಿತು? ಇವೆರಡು ಕೊಟ್ಟು ಎನ್ಸೈಮ್ ಸಬ್ಸ್ಟ್ರೇಟ್ ಕಾಂಪ್ಲೆಕ್ಸ್ ಫಾರ್ಮೇಷನ್ ಮಾಡ್ತು ಆ್ಯಂಡ್ ಇದೇನು ಮಾಡ್ತು? ನಿಮಗೆ ಒಂದು ಪ್ರಾಡಕ್ಟ್ ಆಗಿ ಕೊಡ್ತಿದೆ. ಕ್ಲಿಯರಾ? ಸೊ ಇದನ್ನು ನೀಟಾಗಿ ಬರ್ಕೊಂಬಿಡಿ ಒಂದ್ಸತಿ. ನೆಕ್ಸ್ಟ್ ಬರೋಣ, ದಟ್ ಈಸ್ ಅಡ್ಸಾರ್ಪ್ಷನ್ ಥಿಯರಿ ಆಫ್ ಕೆಟಲಿಸಿಸ್. ಸೊ ಅಲ್ಲಿ ಏನು ಹೇಳಿದೆ ಅದನ್ನೇ ವರ್ಡಲ್ಲಿ ಕೊಟ್ಟಿದ್ದೀನಿ ನೋಡಿ. ಸೊ ಯಾವ ಥರ ಎಕ್ಸಾಂಪಲ್ ಬರೀಬೇಕು. ಸೊ ದ ಮೆಕ್ಯಾನಿಸಮ್ ಇನ್ವಾಲ್ವ್ಸ್ 5 ಸ್ಟೆಪ್ಸ್. 5 ಸ್ಟೆಪ್ಸ್ ಇದಾವ. ಫಸ್ಟ್ ಸ್ಟೆಪ್ ಏನು? ಡಿಫ್ಯೂಷನ್ ಆಫ್ ರಿಯಾಕ್ಟೆಂಟ್ಸ್ ಇನ್ ಟು ದ ಸರ್ಫೇಸ್ ಆಫ್ ಕೆಟಲಿಸ್ಟ್. ಸರ್ಫೇಸ್ ಆಫ್ ಕೆಟಲಿಸ್ಟ್ ಮೇಲೆ ಏನಾಗ್ತಿದೆ? ಡಿಫ್ಯೂಷನ್ ಆಗ್ತಿದೆ. ನೆಕ್ಸ್ಟ್ ಏನಾಯಿತು?
ಅಡ್ಸಾಪ್ಷನ್ ಆಯಿತು, ಫಸ್ಟ್ ಡಿಫ್ಯೂಷನ್ ಆಯಿತು, ಒಳಗೆ ಸೇರ್ಕೊಂತು, ನೆಕ್ಸ್ಟ್ ಅಡ್ಸಾಪ್ಷನ್ ಲಿಂಕ್ ಆಗೋಗ್ತು, ಅಡ್ಸಾಪ್ಷನ್ ಆಯಿತಾ. ನೆಕ್ಸ್ಟ್ ಏನಾಯಿತು, ಕೆಮಿಕಲ್ ರಿಯಾಕ್ಷನ್ ಆಯಿತು, ದಟ್ ಈಸ್ ಕೆಮಿಕಲ್ ರಿಯಾಕ್ಷನ್ ಆನ್ ಕೆಟಲಿಸ್ಟ್. ಕೆಟಲಿಸ್ಟ್ ಮೇಲೆ ಕೆಮಿಕಲ್ ರಿಯಾಕ್ಷನ್ ಆಯಿತು, ಕೆಟಲಿಸ್ಟ್ ಸರ್ಫೇಸ್ ಮೇಲೆ ಏನು ಫಾರ್ಮೇಷನ್ ಮಾಡೋಕ್ಕೆ, ಇಂಟರ್ಮೀಡಿಯೇಟ್ನ ಕೊಡಲಿಕ್ಕೆ. ಆಮೇಲೆ ಏನಾಯಿತು, ಡಿಸೋಸಿಯೇಷನ್ ಆಫ್ ರಿಯಾಕ್ಷನ್ ಪ್ರಾಡಕ್ಟ್ ಆಯಿತು. ಸೊ ಇಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಯಿತು, ಎ ಟು ಬಿ ಕೆಮಿಕಲ್ ರಿಯಾಕ್ಷನ್ ಆಯಿತು, ಇದೇನಾಯ್ತು ನೆಕ್ಸ್ಟು ಡಿಸೋಸಿಯೇಷನ್ ಆಯಿತು. ನೆಕ್ಸ್ಟ್ ಏನಾಯಿತು, ಡಿಫ್ಯೂಷನ್ ಆಫ್ ಪ್ರಾಡಕ್ಟ್ಸ್ ಅವೇ ಫ್ರಮ್ ಕೆಟಲಿಸ್ಟ್. ಸೊ ಡಿಸೋಸಿಯೇಟ್ ಅಂತೂ ಆಗೋಯ್ತು, ದೂರ ಮಾಡಬೇಕಲ್ವ ಮತ್ತೆ. ಸೊ ದಟ್ ಈಸ್ ಯೋರ್ ಡಿಫ್ಯೂಷನ್ ಆಫ್ ಪ್ರಾಡಕ್ಟ್ಸ್ ರಿಯಾಕ್ಟೆಂಟ್ಸ್ ಟು ದ ಸರ್ಫೇಸ್, ಇದು ಅವೇ ಫ್ರಮ್ ದ ಕೆಟಲಿಸ್ಟ್ ಸರ್ಫೇಸ್. ಕ್ಲಿಯರಾ? 5 ಸ್ಟೆಪ್ಸ್. ನೆಕ್ಸ್ಟ್ ಬರೋಣ. ಸೊ ದಟ್ ಈಸ್ ಎನ್ಸೈಮ್ ಕೆಟಲಿಸ್ಟಲ್ಲಿ ಏನೇನು ಸ್ಟೆಪ್ಸು. ಸೊ ಫಸ್ಟ್ ಸ್ಟೆಪ್ ನೋಡಿ, ಸೊ ಎನ್ಸೈಮ್ ಇದೆ, ಒಂದು ಸಬ್ಸ್ಟ್ರೇಟ್ ಇದೆ, ರೈಟ್. ಸೊ ಎನ್ಸೈಮು ಸಬ್ಸ್ಟ್ರೇಟ್ ಮೇಲೆ ಬೈಂಡ್ ಆಗುತ್ತಾ. ಸೊ ಬೈಂಡಿಂಗ್ ಆಫ್ ಎನ್ಸೈಮ್ ವಿತ್ ಸಬ್ಸ್ಟ್ರೇಟ್ ಸ್ಟೆಪ್ 1. ಇದು ಬೈಂಡ್ ಆದಮೇಲೆ ಎನ್ಸೈಮ್ ಸಬ್ಸ್ಟ್ರೇಟ್ ಕಾಂಪ್ಲೆಕ್ಸ್ ಆಯಿತಾ. ಈ ಎನ್ಸೈಮ್ ಸಬ್ಸ್ಟ್ರೇಟ್ ಕಾಂಪ್ಲೆಕ್ಸು ಡಿಸೋಸಿಯೇಟ್ ಆಗಿ ಏನು ಕೊಡ್ತು ನಿಮಗೆ, ಒಂದು ಎನ್ಸೈಮ್ ಕೊಡ್ತು ಆ್ಯಂಡ್ ಇನ್ನೊಂದು ಪ್ರಾಡಕ್ಟ್ಸ್ ಕೊಡ್ತು. ಇದನ್ನು ಬರೀಬೇಕು. ಸೊ ನೋಡಿ 2017 ಕೇಳಿದ್ದಾರೆ, ರೈಟ್ ದ 2 ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಮೆಕ್ಯಾನಿಸಮ್ ಆಫ್ ಎನ್ಸೈಮ್ ಕೆಟಲೈಸ್ಡ್ ರಿಯಾಕ್ಷನ್. ಕ್ಲಿಯರಾ? ಬರಿತೀರಾ? ಓಕೆ. ನೆಕ್ಸ್ಟ್ ನೋಡಿ, ಇಂಪಾರ್ಟೆಂಟ್ ಪ್ರೋಸೆಸ್ಸು ಮತ್ತು ಅದಕ್ಕೆ ಕೆಟಲಿಸ್ಟ್ ಏನು ಅಂತ ಕೊಟ್ಟಿದ್ದೀನಿ. ದಟ್ ಈಸ್ ನೋಡಿ, ಹೇಬರ್ಸ್ ಪ್ರೋಸೆಸ್ಸು, ಅದಕ್ಕೆ ಕೆಟಲಿಸ್ಟ್ ಏನು, ಐರನು, ಮೊಲಿಬ್ಡಿಯಮು. ಆ್ಯಸ್ ಅ ಪ್ರಮೋಟರ್ ನೀವು ಯೂಸ್ ಮಾಡ್ತೀರಾ. ಸಾರಿ, ಇಲ್ಲಿ ನೋಡಿ, ಐರನು ಕೆಟಲಿಸ್ಟು, ಮೊಲಿಬ್ಡಿಯಮು ಪ್ರಮೋಟರು. ನೆಕ್ಸ್ಟು ಓಸ್ವಾಲ್ಡ್ ಪ್ರೋಸೆಸ್ ಇಂಪಾರ್ಟೆಂಟು, ಅದಕ್ಕೇನು ಪ್ಲಾಟಿನೈಸ್ ಆಸ್ಬೆಸ್ಟಾಸ್, ನೆಕ್ಸ್ಟು ಪ್ಲಾಟಿನಮ್ ಅಂತ ಬರೆದ್ರು ಓಕೆ. ನೆಕ್ಸ್ಟು ಕಾಂಟ್ಯಾಕ್ಟ್ ಪ್ರೋಸೆಸ್ಸು, ಇದಕ್ಕೆ ಯಾವುದು ಪ್ಲಾಟಿನೈಸ್ಡ್ ಆಸ್ಬೆಸ್ಟಾಸ್ ಆರ್ ವೆನಿಡಿಯಮ್ ಪೆಂಟಾಕ್ಸೈಡ್, ಇವೆರಡರಲ್ಲಿ ಯಾವ್ದಾದ್ರು ನೀವು ಕೆಟಲಿಸ್ಟ್ ಆಗಿ ಯೂಸ್ ಮಾಡ್ಬೋದು. ವಾಟ್ ಈಸ್ ಮೆಂಟ್ ಬೈ ಸೆಲೆಕ್ಟಿವಿಟಿ ಆಫ್ ಕೆಟಲಿಸ್ಟ್. ಸೆಲೆಕ್ಟಿವಿಟಿ ಅಂದರೆ ಏನು? ಸೊ ಸೆಲೆಕ್ಟಿವಿಟಿ ಅಂದರೆ ಏನು, ಚೂಸ್ ಮಾಡ್ಕೊಳೋದು. ಸೊ ಸ್ಪೆಸಿಫಿಸಿಟಿ ಆ ಟೈಪ್ ಆಯಿತಾ. ಸೊ ಸೆಲೆಕ್ಟಿವಿಟಿ ಅಂದರೆ ಎಬಿಲಿಟಿ ಆಫ್ ಕೆಟಲಿಸ್ಟ್ ಟು ಡೈರೆಕ್ಟ್ ಅ ರಿಯಾಕ್ಷನ್ ಟು ಗಿವ್ ಅ ಪರ್ಟಿಕ್ಯುಲರ್ ಪ್ರಾಡಕ್ಟ್. ಸೊ ಒಂದು ಕೆಟಲಿಸ್ಟ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಇದರ ಒಂದು ರಿಯಾಕ್ಷನಲ್ಲಿ ಹಾಕಿದ್ರೆ ಇದೇನು ಮಾಡುತ್ತೆ, ಆ ರಿಯಾಕ್ಷನ್ಗೆ ದಾರಿ ತೋರಿಸುತ್ತೆ, ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಕೊಡೋದಕ್ಕೋಸ್ಕರ. ಸೊ ದ ಎಬಿಲಿಟಿ ಆಫ್ ಕೆಟಲಿಸ್ಟ್ ಟು ಡೈರೆಕ್ಟ್ ರಿಯಾಕ್ಷನ್ನ ಡೈರೆಕ್ಟ್ ಮಾಡುತ್ತೆ, ಅದಕ್ಕೆ ದಾರಿ ತೋರಿಸುತ್ತೆ, ಟು ಗಿವ್ ಅ ಪರ್ಟಿಕ್ಯುಲರ್ ಪ್ರಾಡಕ್ಟ್, ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಕೊಡೋ ಥರ ದಾರಿ ತೋರಿಸುತ್ತೆ ಆಯಿತಾ. ನೆಕ್ಸ್ಟ್ ಕ್ವಶನ್ ನೋಡಿ, 2020 ಕೇಳಿರೋದು, ಜಿಯೋಲೈಟ್ಸ್ ಆರ್ ಗುಡ್ ಶೇಪ್ ಸೆಲೆಕ್ಟಿವ್ ಕೆಟಲಿಸ್ಟ್. ಯಾಕೆ? ಸೊ ಜಿಯೋಲೈಟ್ಸ್ ಅನ್ನೋದು ಶೇಪ್ ಸೆಲೆಕ್ಟಿವ್ ಕೆಟಲಿಸ್ಟ್ ಆಗಿದೆ. ಶೇಪ್ ಸೆಲೆಕ್ಟಿವ್, ಶೇಪ್ ಮೇಲೆ ಸೆಲೆಕ್ಟ್ ಆಗಿದೆ. ಸೊ ಶೇಪ್ ಯಾವುದರ, ಫಿಸಿಕ್ಸ್ ಆಪ್ಷನ್. ಸೊ ಫಿಸಿಕ್ಸ್ ಆಪ್ಷನ್ ಅಂದರೆ ತೂತ ತೋರಿಸಿದ್ದಾನಲ್ವ, ಎಲ್ಲೆಲ್ಲಿ ತೂತ ಇರುತ್ತೆ. ಸೊ ದಟ್ ಈಸ್ ಶೇಪ್ ಸೆಲೆಕ್ಟಿವ್ ಆಗಿರುತ್ತೆ. ಸೊ ಏನು ಹೇಳ್ಬೋದು ಇದನ್ನು, ಸೊ ಜಿಯೋಲೈಟ್ಸ್ ಆರ್ ಗುಡ್ ಶೇಪ್ ಸೆಲೆಕ್ಟಿವ್ ಕೆಟಲಿಸ್ಟ್ ಬಿಕಾಸ್ ಆಫ್ ದೇರ್ ಹನಿ ಕೂಮ್ ಲೈಕ್ ಸ್ಟ್ರಕ್ಚರ್. ಸೊ ಜಿಯೋಲೈಟ್ಸ್ ಏನಾಗಿರುತ್ತೆ, ಹನಿ ಕೂಮ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ಸೊ ದೇರ್ ಫೋರ್ ಅಲ್ಲಿ ಒಂದು ಹನಿ ಕೂಂಬಲ್ಲಿ ಯಾವ ಥರ ಶೇಪ್ ಇರುತ್ತೆ ಆ ಥರ ಪರ್ಟಿಕ್ಯುಲರ್ ಶೇಪ್ ಇರೋ ಸಬ್ಸ್ಟ್ರೇಟ್ ಬಂದು ಬೈಂಡ್ ಆದರೆ ರಿಯಾಕ್ಷನ್ ಆಗುತ್ತೆ, ಇಲ್ಲಾಂದರೆ ಆಗೋದಿಲ್ಲ. ನೆಕ್ಸ್ಟ್, ಡಿಫೈನ್ ಶೇಪ್ ಸೆಲೆಕ್ಟಿವ್ ಕೆಟಲಿಸಿಸ್. ಸೊ ಶೇಪ್ ಸೆಲೆಕ್ಟಿವ್ ಕೆಟಲಿಸಿಸ್ ಅಂದರೆ ಏನು ಅಂತ ಡೆಫಿನೇಷನ್ ಮಾಡಬೇಕು ಅಂತ ಹೇಳಿದ್ದಾರೆ. ನೆಕ್ಸ್ಟು ನಿಮಗೆ ಯಾವ ಜಿಯೋಲೈಟ್ ಕೆಟಲಿಸ್ಟ್ನ ಯೂಸ್ ಮಾಡ್ತೀರಾ ಟು ಕನ್ವರ್ಟ್ ಆಲ್ಕೋಹಾಲ್ಸ್ ಇಂಟು ಗ್ಯಾಸೋಲಿನ್, ಅಥವಾ ಪೆಟ್ರೋಲಿಯಂ ಇಂಡಸ್ಟ್ರಿಯಲ್ಲಿ ಆಲ್ಕೋಹಾಲ್ಸ್ನ ಗ್ಯಾಸೋಲಿನ ಕನ್ವರ್ಟ್ ಮಾಡೋಕ್ಕೆ ಯಾವ ಪರ್ಟಿಕ್ಯುಲರ್ ಜಿಯೋಲೈಟ್ನ ಯೂಸ್ ಮಾಡ್ತೀರಾ. ದಟ್ ಈಸ್ ZSM5, that is 2019 ಕೇಳಿರೋ ಕ್ವಶನು. ಆ್ಯಂಡ್ ದ ಎಬಿಲಿಟಿ ಆಫ್ ಕೆಟಲಿಸ್ಟ್ ಟು ಡೈರೆಕ್ಟ್ ಅ ರಿಯಾಕ್ಷನ್ ಟು ಗಿವ್ ಅ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಇಸ್ ಕಾಲ್ಡ್ ಸೆಲೆಕ್ಟಿವಿಟಿ ಆಫ್ ಕೆಟಲಿಸ್ಟ್. ಸೊ ಸೆಲೆಕ್ಟಿವಿಟಿ ಆಯಿತಾ. ಸೊ ಶೇಪ್ ಸೆಲೆಕ್ಟಿವ್ ಅಂದರೆ ಪರ್ಟಿಕ್ಯುಲರ್ ಶೇಪ್ ಆಫ್ ದಿ ಸಬ್ಸ್ಟ್ರೇಟ್ ಆ್ಯಂಡ್ ಶೇಪ್ ಆಫ್ ದಿ ಎನ್ಸೈಮ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಬರೆಯೋದು. ಸೊ ನೆಕ್ಸ್ಟ್ ಬರೋಣ ಕೊಲಾಯ್ಡ್ಸ್. ಕೊಲಾಯ್ಡ್ಸಲ್ಲಿ ಕ್ಲಾಸಿಫಿಕೇಷನ್ನ ನೋಡ್ಕೊತ ಹೋಗೋಣ. ಸೊ ಕೊಲಾಯ್ಡ್ಸ್ ಅಂತ ಬಂದಾಗ, ಸೊ ಅದರಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ಒಂದು ಟ್ರೂ ಸೊಲ್ಯೂಷನ್, ದಟ್ ಈಸ್ ನೀವು ಉಪ್ಪು ನೀರು ತೊಗೊಳ್ಳಿ, ಉಪ್ಪು ನೀರಲ್ಲಿ ಉಪ್ಪು ಕಾಣಿಸುತ್ತಾ ನಿಮಗೆ, ಅದು ಒಂದು ಟ್ರೂ ಸೊಲ್ಯೂಷನ್ ಆಗಿರುತ್ತೆ. ಕೊಲಾಯ್ಡ್ಸ್ ಅಂತ ಬಂದಾಗ ಒಂದು ಚಿಕ್ಕ ಚಿಕ್ಕ ಪಾರ್ಟಿಕಲ್ ನಿಮಗೆ ಕಾಣಿಸ್ತಿರುತ್ತೆ ಆಯಿತಾ, ಬಟ್ ಅದು ಅಷ್ಟು ದೊಡ್ಡದು ಇರಲ್ಲ. ಅದೇನಾಗಿರುತ್ತೆ, ಥ್ರೂ ಔಟ್ ನಿಮ್ಮದು ಈ ಒಂದು ಏನಂತೆ ಒಂದು ಸೊಲ್ಯೂಷನಲ್ಲಿ ಥ್ರೂ ಔಟ್ ಆಗಿ ಅದು ಒಂದೊಂದು ಸ್ವಲ್ಪ ಕಾಣಿಸಿರುತ್ತೆ. ದಟ್ ಈಸ್ ಯೋರ್ ಕೊಲಾಯ್ಡ್. ಸಸ್ಪೆನ್ಷನ್ ಅಂದ್ರೆ ಏನು, ಸೊ ಒಂದು ವಾಟರಲ್ಲಿ ಸ್ಯಾಂಡ್ ತೊಗೊಂಡು ಹಾಕ್ಬಿಟ್ಟಿನಿ, ಅದ್ರ ಕೆಳಗಡೆ ಲೇಯರ್ ಏನಿರುತ್ತೆ ದಟ್ ಈಸ್ ಯೋರ್ ಸಸ್ಪೆನ್ಷನ್. ಕ್ಲಿಯರಾ? ಸೊ ಈ ಕೊಲಾಯ್ಡ್ಸಲ್ಲಿ ಟೈಪ್ಸಲ್ಲಿ ನೋಡೋಣ. ಸೊ ಟೈಪ್ಸ್ ಬೇಸ್ಡ್ ಆನ್ ದ ಮೀಡಿಯಮ್. ಸೊ ಡಿಸ್ಪರ್ಸ್ಡ್ ಮೀಡಿಯಮ್, ಡಿಸ್ಪರ್ಷನ್ ಮೀಡಿಯಮ್ ಮೇಲೆ ಆಯಿತಾ. ಸೊ ಏನಾದರೂ ಡಿಸ್ಪರ್ಸ್ಡ್ ಮೀಡಿಯಮ್ ಸಾಲಿಡ್ಸ್ ಇದ್ದರೆ ಡಿಸ್ಪರ್ಸ್ಡ್ ಮೀಡಿಯಮ್ ಲಿಕ್ವಿಡ್ ತೊಗೊಳ್ಳಿ ಆ್ಯಂಡ್ ನೆಕ್ಸ್ಟ್ ಗ್ಯಾಸ್ ತೊಗೊಳ್ಳಿ. ಸೊ ಡಿಸ್ಪರ್ಷನ್ ಮೀಡಿಯಮ್ನ ಚೇಂಜ್ ಮಾಡ್ತಾ ಹೋಗಿ, ಸಾಲಿಡು ಲಿಕ್ವಿಡು ಗ್ಯಾಸು, ಸಾಲಿಡು ಲಿಕ್ವಿಡು ಗ್ಯಾಸು, ಸಾಲಿಡು ಲಿಕ್ವಿಡ್.
ಯಾವಾಗ ಸಾಲಿಡ್ ಡಿಸ್ಪರ್ಸ್ಡ್ ಫೇಸ್ ಆ್ಯಂಡ್ ಡಿಸ್ಪರ್ಷನ್ ಮೀಡಿಯಂ, ಅಂದರೆ ಸಾಲಿಡ್ ಇನ್ ಸಾಲಿಡ್ ಇದ್ದಾಗ, ಸಾಲಿಡ್ ಒಳಗಡೆ ಸಾಲಿಡ್ ಗಿವ್ ರೈಸ್ ಟು ಸಾಲಿಡ್ ಸೋಲ್. ಲಿಕ್ವಿಡ್ ಒಳಗಡೆ ಸಾಲಿಡ್ ಹಾಕಿದ್ರೆ ದಟ್ ಈಸ್ ಸಾಲ್. ಗ್ಯಾಸ್ ಒಳಗಡೆ ಸಾಲಿಡ್ ಹಾಕಿದ್ರೆ ಏರೋ ಸಾಲ್. ಸಾಲಿಡ್ ಒಳಗಡೆ ಲಿಕ್ವಿಡ್ ಹಾಕಿದ್ರೆ ಜೆಲ್. ಲಿಕ್ವಿಡ್ ಒಳಗಡೆ ಲಿಕ್ವಿಡ್ ಹಾಕಿದ್ರೆ ಎಮಲ್ಷನ್ಸ್. ಗ್ಯಾಸ್ ಒಳಗಡೆ ಲಿಕ್ವಿಡ್ ಹಾಕಿದ್ರೆ ಏರೋಝೋಲ್ಸ್. ಸಾಲಿಡ್ ಒಳಗಡೆ ಗ್ಯಾಸ್ ಹಾಕಿದ್ರೆ ಸಾಲಿಡ್ ಸೋಲ್, ಆ್ಯಂಡ್ ಲಿಕ್ವಿಡ್ ಒಳಗಡೆ ಗ್ಯಾಸ್ ಹಾಕಿದ್ರೆ ದಟ್ ವಿಲ್ ಬಿ ಯೋರ್ ಫೂಮ್. ಆಯಿತಾ? ಸೊ ಇದಕ್ಕೆ ಪರ್ಟಿಕ್ಯುಲರ್ ಎಕ್ಸಾಂಪಲ್ಸ್ ಇದ್ದಾವೆ. ಇದನ್ನು ಹೇಗೆ ನೆನಪಿಟ್ಕೊಬೇಕು ಅಂತಲೂ ಕೂಡ ನಾನು ನಿಮಗೆ ಸರ್ಫೇಸ್ ಕೆಮಿಸ್ಟ್ರಿ ಚಾಪ್ಟರ್ ಮಾಡಬೇಕಾದ್ರೆ ಹೇಳಿದ್ದೀನಿ. ಸೊ ಇಲ್ಲಿ ಮತ್ತೆ ರಿಪೀಟ್ ಮಾಡಲ್ಲ, ಅಲ್ಲಿ ಟೈಮ್ ಸ್ಟ್ಯಾಂಪ್ ಮೇಲೆ ಹೋಗ್ಬಿಟ್ಟು ರೆಫರ್ ಮಾಡ್ಕೊಳ್ಳಿ, ಇದನ್ನು ನೋಟ್ ಡೌನ್ ಮಾಡ್ಕೊಂಡಾದ್ಮೇಲೆ. ಸೊ ನೋಡಿ, ಇದರಲ್ಲಿ ಏನೇನು ಕ್ವಶನ್ಸ್ ಬಂದಿದ್ದಾವೆ. 2013 ಕೇಳಿದರೆ ನೇಮ್ ದ ಡಿಸ್ಪರ್ಸ್ಡ್ ಫೇಸ್ ಇನ್ ಸಾಲ್. ಸಾಲಲ್ಲಿ ಡಿಸ್ಪರ್ಸ್ಡ್ ಫೇಸ್ ಏನಾಗಿರುತ್ತೆ, ಆಯಿತಾ? ಸೊ ಸಾಲಲ್ಲಿ ಬಂದಾಗ ನೋಡಿ, ಸೊ ಸಾಲಲ್ಲಿ ಡಿಸ್ಪರ್ಷನ್ ಮೀಡಿಯಮ್ ಏನಾಗಿರುತ್ತೆ, ಲಿಕ್ವಿಡ್. ಸೊ ಲಿಕ್ವಿಡ್ ಒಳಗಡೆ ಏನು ಇರುತ್ತೆ ಡಿಸ್ಪರ್ಸ್ಡ್ ಫೇಸ್, ದಟ್ ಈಸ್ ಸಾಲಿಡ್ ಅಂತ ಹೇಳಬೇಕಾ, ಬರ್ತಿದ್ದೀವಿ. ನೆಕ್ಸ್ಟ್ 2012 ಮತ್ತೆ ಕೇಳಿದ್ದಾರೆ ನೋಡಿ, ಅ ಲಿಕ್ವಿಡ್ ಈಸ್ ಡಿಸ್ಪರ್ಸ್ಡ್ ಇನ್ ಅ ಸಾಲಿಡ್. ಸೊ ಲಿಕ್ವಿಡ್ ಒಳಗಡೆ ಈಸ್ ಡಿಸ್ಪರ್ಸ್ಡ್ ಇನ್ ಅ ಸಾಲಿಡ್. ಸಾಲಿಡ್ ಒಳಗಡೆ ಲಿಕ್ವಿಡ್ ಇದ್ದಾಗ ಏನು ಹೇಳ್ತೀರಾ ಅಂತ. ಸೊ ಸಾಲಿಡ್ ಒಳಗಡೆ ಲಿಕ್ವಿಡ್ ಕಂಟೈನ್ ಆದಾಗ ಜೆಲ್ ಹೇಳ್ತೀರಾ, ಆ್ಯಂಡ್ ಲಿಕ್ವಿಡ್ ಒಳಗಡೆ ಲಿಕ್ವಿಡೇ ಇದ್ದಾಗ ಏನು ಹೇಳ್ತೀರಾ ನೀವು, ಅದನ್ನು ಎಮಲ್ಷನ್ಸ್ ಹೇಳ್ತೀರಾ. ಇದು ಕ್ವಶನ್ ಬಂದಿದೆ ನೋಡಿ, ಆಯಿತಾ? ನೆಕ್ಸ್ಟು, ಸೊ ಡಿಸ್ಪರ್ಸ್ಡ್ ಫೇಸ್ ಇನ್ ಎಮಲ್ಷನ್. ಎಮಲ್ಷನಲ್ಲಿ ಡಿಸ್ಪರ್ಸ್ಡ್ ಫೇಸ್ ಏನಾಗಿರುತ್ತೆ, ಲಿಕ್ವಿಡ್ ಆಗಿದೆ. ಡಿಸ್ಪರ್ಷನ್ ಮೀಡಿಯಮ್ ಏನಾಗಿರುತ್ತೆ, ಅದು ಕೂಡ ಲಿಕ್ವಿಡ್ ಆಗಿರುತ್ತೆ. 2016 ಕ್ವಶನ್ ಬಂದಿದೆ ನೋಡಿ, ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾಯ್ತಾ? ನೆಕ್ಸ್ಟು, 3 ಡಿಫ್ರೆನ್ಸ್ ಬಿಟ್ವೀನ್ ಲಯೋಫಿಲಿಕ್ ಕೊಲಾಯ್ಡ್ ಆ್ಯಂಡ್ ಲಯೋಫೋಬಿಕ್ ಕೊಲಾಯ್ಡ್. ಸೊ ಇದು ಇನ್ನೊಂದು ಟೈಪ್ ಆಫ್ ಕೊಲಾಯ್ಡ್ ಡಿಫ್ರೆನ್ಸಿಯೇಷನ್ ಬರುತ್ತೆ, ಲಯೋಫಿಲಿಕ್ ಆ್ಯಂಡ್ ಲಯೋಫೋಬಿಕ್ ಕೊಲಾಯ್ಡ್. ಸೊ ಇದರಲ್ಲೂ ನೋಡಿ 2022, 2018, 2017 ಆ್ಯಂಡ್ 2016 ಕ್ವಶನ್ಸ್ ಕೇಳಿದ್ದಾರೆ. ಆ್ಯಂಡ್ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನಲ್ಲಿ ಈ ಪರ್ಟಿಕ್ಯುಲರ್ ಆನ್ಸರ್ನ ಕೊಟ್ಟಿದ್ದಾರೆ ನೋಡಿ. ಸೊ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ 2016 ಎನಿ 2 ಇದರಲ್ಲಿ ಯಾವ್ದಾದ್ರು 2 ಬರೆದಿದ್ರು ನಿಮಗೆ ಕಂಪ್ಲೀಟ್ ಮಾರ್ಕ್ಸ್ ಸಿಗೋದು ನೋಡಿ. ಸೊ ಲಯೋಫಿಲಿಕ್ಕು ಆ್ಯಂಡ್ ಲಯೋಫೋಬಿಕ್ ಸಾಲ್ಸ್ ನೋಡ್ಕೊಳ್ಳೋಣ. ಸೊ ಲಯೋಫಿಲಿಕ್ ಅಂತ ಬಂದಾಗ ಡಿಸ್ಪರ್ಸ್ಡ್ ಫೇಸ್ ಹ್ಯಾಸ್ ಗಾಟ್ ಅಫಿನಿಟಿ ಫಾರ್ ಡಿಸ್ಪರ್ಷನ್ ಮೀಡಿಯಮ್. ಸೊ ಡಿಸ್ಪರ್ಸ್ಡ್ ಫೇಸು ಮತ್ತು ಡಿಸ್ಪರ್ಷನ್ ಮೀಡಿಯಮ್ ಮಧ್ಯೆ ಏನಾಗಿರುತ್ತೆ, ಅಫಿನಿಟಿ ಇರುತ್ತೆ, ಇಬ್ಬರು ಮಧ್ಯ ಅಟ್ರಾಕ್ಷನ್ ಇರುತ್ತೆ. ಲಯೋಫೋಬಿಕ್ ಅಂದ್ರೇನು, ಸೊ ಡಿಸ್ಪರ್ಷನ್ ಫೇಸು ಡಿಸ್ಪರ್ಷನ್ ಮೀಡಿಯಾದಲ್ಲಿ ಏನು ಅಟ್ರಾಕ್ಷನ್ ಇರಲ್ಲ, ಸೊ ದಟ್ ಈಸ್ ನೋ ಅಫಿನಿಟಿ. ಅವಾಗೇನಾದ ಲಯೋಫೋಬಿಕ್ ಆಗುತ್ತೆ. ಇದೇನು ಲಯೋಫಿಲಿಕ್ ಅನ್ನೋದು ರಿವರ್ಸಿಬಲ್, ಇದನ್ನು ರಿವರ್ಸ್ ಮಾಡ್ಕೊಬೋದು, ಇದು ಇರ್ರಿವರ್ಸಿಬಲ್. ನೆಕ್ಸ್ಟು, ಇದು ಸ್ಟೇಬಲ್ ತುಂಬ, ಯಾಕಂದರೆ ಅಟ್ರಾಕ್ಷನ್ ಇರುತ್ತೆ, ಇದು ಅನ್ಸ್ಟೇಬಲ್, ಅಟ್ರಾಕ್ಷನ್ ಇರಲ್ಲ, ದೂರ ದೂರ ತಳ್ತಿರ್ತವೆ. ಅದಕ್ಕೆ ಕೊಲಾಯ್ಡಲ್ ಪಾರ್ಟಿಕಲ್ಸ್ ಮೇ ಆರ್ ಮೇ ನಾಟ್ ಬಿ ಚಾರ್ಜ್ಡ್. ಇಲ್ಲಿ ಕೊಲಾಯ್ಡಲ್ ಪಾರ್ಟಿಕಲ್ ಏನಾಗಿರುತ್ತೆ, ಅದು ಚಾರ್ಜ್ ಆಗಿರ್ಬೋದು ಅಥವಾ ಅನ್ಚಾರ್ಜ್ ಆಗಿರ್ಬೋದು. ಇದರಲ್ಲಿ ಎಲೆಕ್ಟ್ರಿಕಲಿ ಚಾರ್ಜ್ಡ್ ಆಗೇ ಆಗಿರುತ್ತೆ. ನೆಕ್ಸ್ಟು, ವಿಸ್ಕಾಸಿಟಿ ಈಸ್ ಮೋರ್ ದ್ಯಾನ್ ಮೀಡಿಯಮ್. ಸೊ ವಿಸ್ಕಾಸಿಟಿ ಜಾಸ್ತಿ ಇರುತ್ತೆ ಮೀಡಿಯಮ್ಗಿಂತ, ಇದರಲ್ಲಿ ವಿಸ್ಕಾಸಿಟಿ ನಿಯರ್ಲಿ ಸೇಮ್ ಆಗಿರುತ್ತೆ ಮೀಡಿಯಮ್ಗೆ. ಕ್ಲಿಯರ್? ಸೊ ಇನ್ನು 5 ಪಾಯಿಂಟ್ನ ಬರೀರಿ ಸಾಕು, ನೆನ್ಪಿಟ್ಕೊಳ್ಳಿ, ಇದರಲ್ಲೇ ಕ್ವಶನ್ ಬರೋದು. ಓಕೆ, ನೆಕ್ಸ್ಟ್ ಈಸ್ ಕೊಲಾಯ್ಡ್ಸ್ ಪ್ರಿಪ್ರೇಷನ್. ಸೊ ಕೊಲಾಯ್ಡ್ಸ್ನ ಹೇಗೆ ಪ್ರಿಪೇರ್ ಮಾಡ್ತೀರಾ ಅನ್ನೋದು. ಸೊ ಪ್ರಿಪ್ರೇಷನ್ ಮೆಥಡ್ಸಲ್ಲಿ ಬೇಸಿಕಲಿ ನಿಮ್ಮ ಹತ್ರ 3 ಮೆಥಡ್ಸ್ ಇದ್ದಾವೆ ಇಂಪಾರ್ಟೆಂಟ್, ಅದ್ರ ಮೇಲೆ ರಿಪೀಟೆಡಾಗಿ ಕ್ವಶನ್ ಕೇಳಿರೋದು. ಫಸ್ಟ್ ಒನ್ ಇಸ್ ಕೆಮಿಕಲ್ ಮೆಥಡ್, ನೆಕ್ಸ್ಟ್ ಇಸ್ ಎಲೆಕ್ಟ್ರಿಕಲ್ ಡಿಸ್ಇಂಟಿಗ್ರೇಷನ್ ಆರ್ ಬ್ರೆಡಿಕ್ಸ್ ಆರ್ಕ್ ಮೆಥಡ್. ಇದರಲ್ಲಿ ನೀವು ಡಯಾಗ್ರಾಮ್ ನೋಡ್ಕೊಳ್ಳಿ NCERT-ಇಂದ, ಆಯಿತಾ? ನೆಕ್ಸ್ಟ್ ಒನ್ ಈಸ್ ಪೆಪ್ಟೈಸೇಷನ್. ಸೊ 3 ಮೆಥಡ್ಸ್ ಇದ್ದಾವೆ, ಕೆಮಿಕಲ್ ಮೆಥಡ್ಸು, ಎಲೆಕ್ಟ್ರಿಕಲ್ ಡಿಸ್ಇಂಟಿಗ್ರೇಷನ್ಸು ಆ್ಯಂಡ್ ಪೆಪ್ಟೈಸೇಷನ್. ಸೊ ಎಲೆಕ್ಟ್ರಿಕಲ್ ಡಿಸ್ಇಂಟಿಗ್ರೇಷನ್ ಅಂತಲೂ ಕೇಳ್ಬೋದು, ಅಥವಾ ನಿಮಗೆ ಬ್ರೆಡಿಕ್ಸ್ ಆರ್ಕ್ ಮೆಥಡ್ ಅಂತಲೂ ಕೂಡ ಕೇಳ್ಬೋದು, ಆಯಿತಾ? ಸೊ ಫಸ್ಟ್ 1 by 1 ನೋಡೋಣ. ಕೆಮಿಕಲ್ ಮೆಥಡ್ಸ್ ಅಂದ್ರೆ ಏನು? ಕೊಲಾಯ್ಡಲ್ ಡಿಸ್ಪರ್ಷನ್ಸ್ ಕ್ಯಾನ್ ಬಿ ಪ್ರಿಪೇರ್ಡ್ ಬೈ ಕೆಮಿಕಲ್ ರಿಯಾಕ್ಷನ್ಸ್, ಆಬ್ವಿಯಸ್ಲಿ ಗೊತ್ತಿದೆ, ಲೀಡಿಂಗ್ ಟು ಫಾರ್ಮೇಷನ್ ಆಫ್ ಮಾಲಿಕ್ಯೂಲ್ಸ್ ಕೊಡುತ್ತೆ. ಬೈ ಯಾವ ಟೈಪ್ ಆಫ್ ರಿಯಾಕ್ಷನ್? ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಫಸ್ಟ್ ಸೆಂಟೆನ್ಸ್ ಹೇಗೆ ಬರೀಬೇಕು ಅಂತ ಗೊತ್ತಾಗಿದೆ ಅಲ್ವಾ? ನೆಕ್ಸ್ಟ್ ಸೆಂಟೆನ್ಸಲ್ಲಿ ಏನು ಬರಿತಾ ಹೋಗ್ತೀರಾ, ಯಾವ್ಯಾವ ರಿಯಾಕ್ಷನ್ಸು, ಅವು ಯಾವ್ಯಾವು ನೋಡಿ. ಫಸ್ಟ್ ಒಂದು ಡಬಲ್ ಡಿಕಂಪೋಸಿಷನ್ ರಿಯಾಕ್ಷನ್, ಕೆಮಿಕಲ್ ಮೆಥಡ್ ಆಗ್ಬೋದು ಅಲ್ಲಿ, ಅಥವಾ ಆಕ್ಸಿಡೇಷನ್ ಆಗ್ಬೋದು ಅಲ್ಲಿ, ಅಥವಾ ರಿಡಕ್ಷನ್ ಆಗ್ಬೋದು, ಅಥವಾ ಹೈಡ್ರಾಲಿಸಿಸ್ ಆಗ್ಬೋದು. ಸೊ ಇವೆಲ್ಲ ಒಂದು ಕೆಮಿಕಲ್ ರಿಯಾಕ್ಷನ್ ಆಗೋದ್ರಿಂದ ನನಗೆ ಕೊಲಾಯ್ಡ್ಸ್ ಬರ್ಬೋದು. ಕ್ಲಿಯರಾ? ಡಬಲ್ ಡಿಕಂಪೋಸಿಷನ್, ಆಕ್ಸಿಡೇಷನ್, ರಿಡಕ್ಷನ್, ಹೈಡ್ರಾಲಿಸಿಸ್. ನೆಕ್ಸ್ಟ್ ಬರೋಣ ಎಲೆಕ್ಟ್ರಿಕಲ್ ಡಿಸ್ಇಂಟಿಗ್ರೇಷನಲ್ಲಿ. ಇದರಲ್ಲಿ ಏನಕ್ಕೆ ಯೂಸ್ ಮಾಡ್ತೀವಿ ನಾವು? ಸೊ ಏನ್ರದ್ದು ನಾವು ಕೊಲಾಯ್ಡ್ಸ್ನ ಪ್ರಿಪೇರ್ ಮಾಡೋದಕ್ಕೋಸ್ಕರ ಗೋಲ್ಡ್ ಆ್ಯಂಡ್ ಸಿಲ್ವರ್
ಈ ಮೆಟಲ್ಸ್ದು ಕೊಲಾಯ್ಡ್ ಪ್ರಿಪ್ರೇಷನ್ ಮಾಡಬೇಕು ಅಂತ ಹೇಳಿದ್ರೆ ಈ ಮೆಥಡ್ನ ನಾನು ನೋಡ್ತೀನಿ. ಏನು ಮಾಡ್ತೀನಿ ಇದರಲ್ಲಿ, ಎಲೆಕ್ಟ್ರಿಕಲ್ ಆರ್ಕ್ ಇಸ್ ಸೆಟ್ ಅಪ್ ಬಿಟ್ವೀನ್ 2 ಮೆಟಾಲಿಕ್ ಎಲೆಕ್ಟ್ರೋಡ್. 2 ಮೆಟಾಲಿಕ್ ಎಲೆಕ್ಟ್ರೋಡ್ ಇದೆ. ಈ 2 ಮೆಟಾಲಿಕ್ ಎಲೆಕ್ಟ್ರೋಡ್ ಮಧ್ಯ ಒಂದು ಆರ್ಕ್ ಪ್ರಿಪೇರ್ ಮಾಡಿದ್ದೀನಿ. ಆಯಿತಾ, ಮೆಟಾಲಿಕ್ ಎಲೆಕ್ಟ್ರೋಡ್ ಆರ್ಕ್ ಮಾಡಿದ್ದೀನಿ. ವೆನ್ ಸೊಲ್ಯೂಷನ್ ಹೂಸ್ ಸೊಲ್ಯೂಷನ್ ಇಸ್ ಟು ಬಿ ಪ್ರಿಪೇರ್ಡ್. ಆಯಿತಾ, ಸೊ ಯಾವುದು ಸೊಲ್ಯೂಷನ್ ಪ್ರಿಪೇರ್ ಮಾಡಬೇಕು ಅದ್ರದ್ದು ಎಲೆಕ್ಟ್ರೋಡ್ ಮಧ್ಯದಲ್ಲಿ ಆರ್ಕ್ ಮಾಡಿದ್ದೀನಿ. ಆಯಿತಾ, ಸೊ ಈ ಥರ ಒಂದು ಸೊಲ್ಯೂಷನ್ ಇದೆ, ಇದರಲ್ಲಿ ಒಂದು ಎಲೆಕ್ಟ್ರೋಡ್ ಇದ್ದಾವೆ. ಸೊ ನಂದು ಗೋಲ್ಡಿಂದ ಮಾಡಬೇಕು ಅಂದ್ಕೊಳ್ಳಿ. ಸೊ ಗೋಲ್ಡಿಂದ ಆರ್ಕ್ ಮಾಡಿಬಿಡ್ತೀನಿ. ಸೊ ದಿಸ್ ಇಸ್ ಯೋರ್ ಗೋಲ್ಡ್, ಇದು ಎಲೆಕ್ಟ್ರೋಡ್. ಆಯಿತಾ, ಇಂಟೆನ್ಸ್ ಹೀಟ್ ಆಫ್ ಆರ್ಕ್ ಕನ್ವರ್ಟ್ಸ್ ದಿ ಮೆಟಲ್ ಇಂಟು ವೇಪರ್ಸ್. ಸೊ ಇದೇನು ಮಾಡ್ತೀನಿ ನಾನು ಇವಾಗ, ಈ ಒಂದು ಇದರಿಂದ ಬ್ಯಾಟ್ರಿಗೆ ಕನ್ವರ್ಟ್ ಮಾಡಿದ್ದೀನಿ. ಇಲ್ಲಿಂದ ಏನು ಮಾಡ್ತೀನಿ ನಾನು, ಹೀಟ್ ಮಾಡ್ತೀನಿ. ಸೊ ಹೀಟ್ ಮಾಡಿದಾಗ ಈ ಗೋಲ್ಡ್ ಏನಾಗುತ್ತೆ, ವೇಪರಾಗಿ ಕನ್ವರ್ಟ್ ಆಗುತ್ತೆ ಆ್ಯಂಡ್ ಈ ಸೊಲ್ಯೂಷನ್ ಒಳಗಡೆ ಹೋಗಿ ಸೇರ್ಕೊಳುತ್ತೆ. ಅದನ್ನೇ ಬರ್ತಿರೋದು. ಕ್ಲಿಯರಾ? ಓಕೆ, ನೆಕ್ಸ್ಟ್ ಬರೋಣ ಪೆಪ್ಟೈಸೇಷನು. ಪೆಪ್ಟೈಸೇಷನಲ್ಲಿ ಏನು ಮಾಡ್ತೀವಿ ನೀವು, ಸೊ ಕನ್ವರ್ಟಿಂಗ್ ಅ ಪ್ರೆಸಿಪಿಟೇಟ್ನ ನೀವೇನು ಮಾಡ್ತೀರಾ, ಕೊಲಾಯ್ಡಲ್ ಸಾಲ್ ಆಗಿ ಕನ್ವರ್ಟ್ ಮಾಡ್ತೀರಾ. ಫಸ್ಟು ಪ್ರೆಸಿಪಿಟೇಟ್ ಪ್ರಿಪೇರ್ ಮಾಡ್ತೀರಾ. ಈ ಪ್ರೆಸಿಪಿಟೇಟ್ನ ಏನು ಮಾಡ್ತೀರಾ, ಕೊಲಾಯ್ಡಲ್ ಸಾಲ ಪ್ರಿಪೇರ್ ಮಾಡ್ತೀರಾ. ಹೇಗೆ ಪ್ರಿಪೇರ್ ಮಾಡ್ತೀರಾ, ಶೇಕಿಂಗ್ ಇಟ್ ವಿತ್ ಡಿಸ್ಪರ್ಷನ್ ಮೀಡಿಯಮ್. ಸೊ ಇದೇನೇನು ಮಾಡ್ತೀರಾ, ಶೇಕ್ ಮಾಡ್ತೀರಾ ಡಿಸ್ಪರ್ಷನ್ ಮೀಡಿಯಮ್ ಜೊತೆ ವಿತ್ ಸ್ಮಾಲ್ ಅಮೌಂಟ್ ಆಫ್ ಎಲೆಕ್ಟ್ರೋಲೈಟು ಬೇಕು ನಿಮ್ಮದು. ಒಂದು ಶೇಕಿಂಗು ಮಾಡ್ತೀರಾ ಆ್ಯಂಡ್ ಅದನ್ನೇನು ಮಾಡ್ತೀರಾ, ಕೊಲಾಯ್ಡ್ ಆಗಿ ಕನ್ವರ್ಟ್ ಮಾಡ್ಕೊತೀರಾ. ಕ್ಲಿಯರಾ? ಸೊ ಈಗ ಈ ಎಲೆಕ್ಟ್ರೋಲೈಟ್ನ ನೀವೇನು ಯೂಸ್ ಮಾಡಿದ್ದೀರಾ ಪೆಪ್ಟೈಸೇಷನ್ ಪ್ರೋಸೆಸ್ ಆಗೋದಕ್ಕೆ, ಅದನ್ನೇನು ಹೇಳ್ತೀರಾ, ಪೆಪ್ಟೈಸಿಂಗ್ ಏಜೆಂಟ್ ಅಂತ ಕರಿತೀರಾ. ಕ್ಲಿಯರಾ? ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ ಏನೇನು ಬಂದಿದೆ. 2019, 2016 ಸೇಮ್ ಕ್ವಶನ್. ವಾಟ್ ಈಸ್ ಪೆಪ್ಟೈಸೇಷನ್, ಗಿವ್ ಅನ್ ಎಕ್ಸಾಂಪಲ್. ಸೊ ಪೆಪ್ಟೈಸೇಷನ್ ಅಂದರೆ ಏನು, ಒಂದು ಎಕ್ಸಾಂಪಲ್ ಕೊಡಿ ಅಂತ ಕೇಳಿದ್ದಾರೆ. ಸೊ ಪೆಪ್ಟೈಸೇಷನ್ ಅಂದರೆ ಏನು ಅಂತ ಹೇಳಿದ್ದೀನಿ ನಿಮಗೆ, ಅದನ್ನು ಬರೀರಿ ಸುಮ್ಮನೆ. ಆಯಿತಾ, ನೆಕ್ಸ್ಟ್ ಬರೋಣ ಪ್ಯೂರಿಫಿಕೇಷನ್ ಆಫ್ ಕೊಲಾಯ್ಡ್ಸ್. ಸೊ ಕೊಲಾಯ್ಡ್ಸ್ನ ಯಾವ ಥರ ಪ್ಯೂರಿಫೈ ಮಾಡ್ತೀರಾ. ಸೊ ಪ್ಯೂರಿಫೈ ಮಾಡೋಕ್ಕೆ ಟೋಟಲ್ 4 ಪ್ರೋಸೆಸ್ ಇದ್ದಾವೆ ನಿಮಗೆ. ಡಯಾಲಿಸಿಸ್, ಎಲೆಕ್ಟ್ರೋಡಯಾಲಿಸಿಸ್, ಅಲ್ಟ್ರಾ ಫಿಲ್ಟ್ರೇಷನ್, ಅಲ್ಟ್ರಾ ಸೆಂಟ್ರಿಫ್ಯೂಗೇಷನ್. ಆಯಿತಾ, ಡಯಾಲಿಸಿಸ್ ಅಂದರೆ ಏನು, ಸೊ ಆನ್ ದ ಬೇಸಿಸ್ ಆಫ್ ಡಿಫ್ರೆಂಟ್ ರೇಟ್ ಆಫ್ ಡಿಫ್ಯೂಷನ್. ಸೊ ಇದು ಏನ್ರ ಪ್ರಿನ್ಸಿಪಲ್ ಏನು, ದಟ್ ಈಸ್ ಡಿಫ್ರೆಂಟ್ ರೇಟ್ ಆಫ್ ಡಿಫ್ಯೂಷನ್ ಇರುತ್ತೆ. ಒಂದು ಪಾರ್ಚ್ಮೆಂಟ್ ಪೇಪರ್ ಇಟ್ಕೊತೀನಿ, ದಟ್ ಈಸ್ ಒಂದು ಸೆಮಿ ಪರ್ಮಿಬಲ್ ಮೆಂಬ್ರೇನ್ ಇದೆ. ಈ ಸೆಮಿ ಪರ್ಮಿಬಲ್ ಮೆಂಬ್ರೇನಿಂದ ಡಿಫ್ಯೂಷನ್ ಆಗಬೇಕು ಅಂತ ಹೇಳಿದ್ರೆ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಈ ಪಾರ್ಚ್ಮೆಂಟ್ ಪೇಪರ್ ಏನಿತ್ತಲ್ವ ಇದ್ರ ಮಧ್ಯದಲ್ಲಿ ಪೋರ್ಸ್ ಇರುತ್ತೆ. ಈ ಪೋರ್ ಸೈಜ್ ಏನಿರುತ್ತೆ ಆ ಸೈಜ್ ಪಾರ್ಟಿಕಲ್ಸ್ ಮಾತ್ರ ಈ ಮೀಡಿಯಮಿಂದ ಈ ಮೀಡಿಯಮ್ಗೆ ಹೋಗ್ಬೋದು. ರೈಟ್, ಸೊ ಇದೇನಾಯಿತು, ಡಿಫ್ರೆಂಟ್ ರೇಟ್ ಆಫ್ ಡಿಫ್ಯೂಷನ್ ಥ್ರೂ ಪಾರ್ಚ್ಮೆಂಟ್ ಮೆಂಬ್ರೇನ್ ಥ್ರೂ ಡಿಫ್ರೆಂಟ್ ರೇಟ್ ಆಫ್ ಡಿಫ್ಯೂಷನ್ ಏನಾಗ್ತಿದೆ ಅದ್ರ ಮೇಲೆ ಆಗುತ್ತೆ. ಸ್ಮಾಲರ್ ಎಲೆಕ್ಟ್ರೋಲೈಟಿಕ್ ಪಾರ್ಟಿಕಲ್ಸ್ ಪಾಸ್ ಥ್ರೂ ದ ಮೆಂಬ್ರೇನ್. ಯಾವ್ದು ಸ್ಮಾಲ್ ಇರುತ್ತೆ ಅದು ಬೇಗ ಪಾಸ್ ಆಗುತ್ತೆ, ಲಾರ್ಜ್ ಪಾರ್ಟಿಕಲ್ಸ್ ಪಾಸ್ ಆಗೋದಿಲ್ಲ. ಸೊ ದೇರ್ಫೋರ್ ನನಗೆ ಏನು ಕೊಲಾಯ್ಡ್ಸ್ ಬೇಕಾಗಿದ್ದು, ಒಂದು ಪರ್ಟಿಕ್ಯುಲರ್ ಪಾರ್ಟಿಕಲ್ ಸೈಜಿಂದ ಬೇಕಾಗಿತ್ತಲ್ವ, ಆ ಪರ್ಟಿಕ್ಯುಲರ್ ಪಾರ್ಟಿಕಲ್ ಸೈಜ್ದು ಇದ್ರೊಳಗೆ ಪಾಸ್ ಆಗಿ ನನಗೆ ಇಲ್ಲದ್ರದ್ದು ಕೊಲಾಯ್ಡ್ ಸೊಲ್ಯೂಷನ್ ಸಿಕ್ಕೋಗುತ್ತೆ. ಕ್ಲಿಯರ್? ಎಲೆಕ್ಟ್ರೋಡಯಾಲಿಸಿಸ್ ಅಂದ್ರೆ ಏನು, ಸೇಮ್ ಡಯಾಲಿಸಿಸ್ ಪ್ರೋಸೆಸ್ಸೇ, ಬಟ್ ಇದ್ರಲ್ಲಿ ಏನು ಮಾಡ್ತೀನಿ ನಾನು, ಎಲೆಕ್ಟ್ರಿಕಲ್ ಕರೆಂಟ್ನ ಸಪ್ಲೈ ಮಾಡ್ತೀನಿ ಎಕ್ಸ್ಟ್ರಾ ಅಷ್ಟೇ. ಆಯಿತಾ, ನೆಕ್ಸ್ಟ್ ಅಲ್ಟ್ರಾ ಫಿಲ್ಟ್ರೇಷನಲ್ಲಿ ಏನು ಮಾಡ್ತೀನಿ, ಸೊ ನಾನೇನು ಮಾಡ್ತೀನಿ, ಕೊಲಾಯ್ಡಲ್ ಸೊಲ್ಯೂಷನ್ ನಾನು ಫಸ್ಟು ಫಿಲ್ಟರ್ ಪೇಪರ್ ಥ್ರೂ ಪಾಸ್ ಮಾಡ್ತೀನಿ. ಆಯಿತಾ, ಹೆನ್ಸ್ ವಿ ಯೂಸ್ ಅಲ್ಟ್ರಾ ಫಿಲ್ಟರ್ ಪೇಪರ್ಸ್ ಫಾರ್ ಪ್ಯೂರಿಫಿಕೇಷನ್. ಸೊ ಕೊಲಾಯ್ಡಲ್ ಸೊಲ್ಯೂಷನ್ ನಾರ್ಮಲಿ ಫಿಲ್ಟರ್ ಪೇಪರಿಂದ ಪಾಸ್ ಮಾಡಿದ್ರೆ ಪೂರಾ ಕೊಲಾಯ್ಡಲ್ ಸೊಲ್ಯೂಷನ್ ಪಾಸ್ ಆಗೋಗುತ್ತೆ, ಯಾಕಂದರೆ ಅದ್ರದ್ದು ಪಾರ್ಟಿಕಲ್ ಸೈಜ್ ಒಳಗಡೆ ತುಂಬ ಕಡಿಮೆ ಇರುತ್ತೆ. ಆಯಿತಾ, ಸೊ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಅಲ್ಟ್ರಾ ಫಿಲ್ಟರ್ಸ್ನ ನಾನು ಯೂಸ್ ಮಾಡ್ತೀನಿ. ಸೊ ದೀಸ್ ಅಲ್ಟ್ರಾ ಫಿಲ್ಟರ್ಸ್ ಆರ್ ಸ್ಪೆಷಲಿ ಪ್ರಿಪೇರ್ಡ್ ಫಿಲ್ಟರ್ಸ್ ಆಫ್ ಯೂನಿಫಾರ್ಮ್ ಪೋರ್ಸ್ ಇರುತ್ತೆ, ಇದಕ್ಕೆ ಯೂನಿಫಾರ್ಮ್ ಪೋರ್ ಸೈಜ್ ಆನ್ ವಿಚ್ ಕೊಲಾಯ್ಡಲ್ ಪಾರ್ಟಿಕಲ್ಸ್ ಕ್ಯಾನ್ ಬಿ ರಿಟೈನ್ಡ್ ವೈಲ್ ಸಾಲ್ವೆಂಟ್ ಅಲಾಂಗ್ ವಿತ್ ಸಾಲ್ಯುಬಲ್ ಇಂಪ್ಯೂರಿಟೀಸ್ ಫಿಲ್ಟರ್ಸ್ ಔಟ್. ಸೊ ಇದನ್ನು ಮಾಡ್ತೀನಿ. ನಂದು ನಾರ್ಮಲ್ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಅಂತೂ ಎಲ್ಲದಕ್ಕೂ ಸೇಮ್ ಇರುತ್ತೆ, ಬಟ್ ಅಲ್ಟ್ರಾ ಫಿಲ್ಟ್ರೇಷನಲ್ಲಿ ನಾನು ಏನು ಕೊಲಾಯ್ಡಲ್ ಪಾರ್ಟಿಕಲ್ ಬೇಕೋ ಆ ಪಾರ್ಟಿಕಲ್ ಪರ್ಟಿಕ್ಯುಲರ್ ಸೈಜಾಗಿ ನಾನೇನು ಮಾಡ್ತೀನಿ, ಒಂದು ಫಿಲ್ಟರ್ ಪೇಪರ್ನ ಪ್ರೊಡ್ಯೂಸ್ ಮಾಡ್ತೀನಿ ಆ್ಯಂಡ್ ಇದನ್ನು ಯೂಸ್ ಮಾಡ್ತೀನಿ. ಅಲ್ಟ್ರಾ ಸೆಂಟ್ರಿಫಿಗೇಷನ್ ಅಂದ್ರೆ ಏನು, ಸೊ ಸೆಂಟ್ರಿಫಿಗೇಷನ್ ಅಂದ್ರೆ ಏನು, ಸೊ ಒಂದು ಟ್ಯೂಬಲ್ಲಿ ತೊಗೊತೀರಾ ಸೊಲ್ಯೂಷನ್, ಅದನ್ನೇನು ಮಾಡ್ತೀರಾ, ಹೈ ಸ್ಪಿನಲ್ಲಿ ಹಿಂಗೆ ರೊಟೇಟ್ ಮಾಡ್ತೀರಾ ಒಂದು ಪರ್ಟಿಕ್ಯುಲರ್ ಟೆಂಪರೇಚರ್, ದಟ್ ಈಸ್ ಯುವರ್ ಅಲ್ಟ್ರಾ ಸೆಂಟ್ರಿಫಿಗೇಷನ್. ಕ್ವೆಶ್ಚನ್ ನೋಡೋಣ ಏನೇನು ಬಂದಿದೆ ನೋಡಿ. ಸೊ ನೋಟ್ ಆನ್ ಡಯಾಲಿಸಿಸ್ ಮೇಲೆ ಒಂದು ನೋಟ್ ಬರೀರಿ ಅಂತ ಕೇಳಿದ್ದಾರೆ ಕ್ವಶನ್ಸಲ್ಲಿ. ಸೊ ನೋಡಿ, ಡೆಫಿನೇಷನ್ ವಿತ್ ಡಯಾಗ್ರಾಮ್ ಬರೀದ್ರೆ ನಿಮಗೆ 2 ಮಾರ್ಕ್ಸ್ ಕಂಪ್ಲೀಟಾಗಿ ಸಿಗೋದು, ಅಥವಾ ಡೆಫಿನೇಷನ್ ಗೊತ್ತಿಲ್ಲ ಅಂದರೆ ನೀವು ಎಕ್ಸ್ಪ್ಲನೇಷನ್ ಪ್ಲಸ್ ಡಯಾಗ್ರಾಮ್ ಬರೀದಿರೆ 1 ಮಾರ್ಕ್ಸ್ ಇರೋದು. ಸೊ ನೋಡಿ ಈ ಥರ ಇದೆಯಾ, ಇದ್ರೊಂದು ಪ್ಯಾಕೆಟ್ ಇದೆ, ಇದ್ರೊಳಗಡೆ ಏನಾಗಿದೆ, ಕ್ರಿಸ್ಟಲಾಯ್ಡ್ ಸೊಲ್ಯೂಷನ್ ಇದೆ, ಇದ್ರ ಲೇಯರ್ ಏನು, ದಿಸ್ ಈಸ್ ಯುವರ್ ಪಾರ್ಚ್ಮೆಂಟ್ ಮೆಂಬ್ರೇನ್ ಆ್ಯಂಡ್ ಇಲ್ಲಿ ಏನಾಗ್ತಿದೆ, ಹೈಯರ್ ಕಾನ್ಸಂಟ್ರೇಷನ್ ಟು ಲೋಯರ್ ಕಾನ್ಸಂಟ್ರೇಷನ್ ನಿಮಗೆ ಹೋಗ್ತಿದೆ, ಡಿಫ್ಯೂಷನ್ ಆಗ್ತಿದೆ. ಈ ಕಡೆ ವಾಟರ್ ಇಂಟೇಕ್, ಈ ಕಡೆ ವಾಟರ್ ಔಟ್ ಬೇಕಾಗದೇ ಇರೋರು, ಆ್ಯಂಡ್ ಕ್ರಿಸ್ಟಲಾಯ್ಡ್ ಕೂಡ
ಔಟ್ ಆಗ್ತಿದೆ ಬೇಕಾಗದೇ ಇರೋ ಆ್ಯಂಡ್ ಸಾಲ್ವ್ ಪಾರ್ಟಿಕಲ್ಸ್. ಸೊ ಏನು ಹೇಳ್ತೀರಾ, ಇಟ್ ಈಸ್ ಅ ಪ್ರೊಸೆಸ್ ಆಫ್ ರಿಮೂವಿಂಗ್ ಅ ಡಿಸಾಲ್ವ್ಡ್ ಸಬ್ಸ್ಟೆನ್ಸ್. ಸೊ ಡಿಸಾಲ್ವ್ ಸಬ್ಸ್ಟೆನ್ಸ್ನ ರಿಮೂವ್ ಮಾಡ್ತೀವಿ. ಆ ಡಿಸಾಲ್ವ್ ಸಬ್ಸ್ಟೆನ್ಸ್ ಏನು, ಎಲೆಕ್ಟ್ರೋಲೈಟ್ ಫ್ರಮ್ ಅ ಕೊಲಾಯ್ಡಲ್ ಸೊಲ್ಯೂಷನ್ ಬೈ ಮೀನ್ಸ್ ಆಫ್ ಡಿಫ್ಯೂಸಿಂಗ್ ಥ್ರೂ ಎ ಸೂಟೇಬಲ್ ಪರ್ಮಿಯಬಲ್ ಮೆಂಬ್ರೇನ್. ಎಕ್ಸಾಂಪಲ್ ಏನು, ಮೆಂಬ್ರೇನು, ಪಾರ್ಚ್ಮೆಂಟ್ ಮೆಂಬ್ರೇನು ಅಥವಾ ಸೆಲೋಫೇನ್ ಯಾವ್ದಾರು ಯೂಸ್ ಮಾಡ್ಕೊಬೋದು. ಕ್ಲಿಯರ್? ಓಕೆ. ನೆಕ್ಸ್ಟ್ ನೋಡಿ, ವಿತ್ ರೆಸ್ಪೆಕ್ಟ್ ಟು ಅ ಸಾಲ್ವ್ ವಾಟ್ ಈಸ್ ಡಯಾಲಿಸಿಸ್, ಎಲೆಕ್ಟ್ರೋಫೋರೆಸಿಸ್ ಆ್ಯಂಡ್ ಕೋಆಗ್ಯುಲೇಷನ್. ಡಯಾಲಿಸಿಸ್ ಅಂದರೆ ಏನು, ಎಲೆಕ್ಟ್ರೋಫೋರೆಸಿಸ್ ಅಂದರೆ ಏನು, ಆ್ಯಂಡ್ ಕೋಆಗ್ಯುಲೇಷನ್ ಅಂದರೆ ಏನು ಅಂತ ಕೇಳಿದ್ದಾರೆ ಕ್ವಶನು 2012 ನೋಡಿ. ಸೊ ಡಯಾಲಿಸಿಸ್ ಅಂದರೆ ಏನು, ಅವಾಗಲೇ ಹೇಳಿದೆ, ದ ಪ್ರೊಸೆಸ್ ಆಫ್ ರಿಮೂವಲ್ ಆಫ್ ಪಾರ್ಟಿಕಲ್ಸ್ ಆಫ್ ಟ್ರೂ ಸೊಲ್ಯೂಷನ್ ಕ್ರಿಸ್ಟಲಾಯ್ಡ್ಸ್ ಫ್ರಮ್ ಅ ಸಾಲ್ ಕೊಲಾಯ್ಡ್ ಯೂಸಿಂಗ್ ಅ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್, ಅನಿಮಲ್ ಮೆಂಬ್ರೇನ್ ಆರ್ ಪಾರ್ಚ್ಮೆಂಟ್ ಪೇಪರ್. ಇದನ್ನಾದರೂ ಬರಿಬೋದು. ಅಥವಾ ದ ಪ್ರೊಸೆಸ್ ಆಫ್ ರಿಮೂವಲ್ ಆಫ್ ಪಾರ್ಟಿಕಲ್ಸ್ ಆಫ್ ಅ ಟ್ರೂ ಸೊಲ್ಯೂಷನ್ ಬೈ ದೇರ್ ಡಿಫ್ಯೂಷನ್ ಥ್ರೂ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಸೊ ಡಿಫ್ಯೂಷನ್ ಪ್ರೋಸೆಸ್ ಆಗ್ತಿದೆ ಅಂತ ಇಂಪಾರ್ಟೆಂಟ್ ವರ್ಡ್ ಏನಿದ್ರೆ ನೋಡಿ, ಯಾವ ವರ್ಡನ್ನು ನೀವು ಮರಿಲೇಬಾರ್ದು, ದಟ್ ಈಸ್ ಡಿಫ್ಯೂಷನ್ ಆ್ಯಂಡ್ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಈ ಎರಡು ವರ್ಡ್ಸು ಕೀ ವರ್ಡ್ಸು. ಇದನ್ನು ನೋಡಿದ ತಕ್ಷಣ ಎಕ್ಸಾಮಿನರ್ ಫುಲ್ ಮಾರ್ಕ್ಸ್ ಕೊಡ್ತಾರೆ. ಆಯಿತಾ? ನೆಕ್ಸ್ಟ್ ಬರೋಣ ಎಲೆಕ್ಟ್ರೋಫೋರೆಸಿಸ್. ಇದರಲ್ಲಿ ಏನು ಮಾಡ್ತೀವಿ, ಮೂವ್ಮೆಂಟ್ ಆಫ್ ಕೊಲಾಯ್ಡಲ್ ಪಾರ್ಟಿಕಲ್ಸ್ ಮೂವ್ ಆಗುತ್ತೆ ಟು ದ ಅಪೋಸಿಟ್ಲಿ ಚಾರ್ಜ್ ಎಲೆಕ್ಟ್ರೋಡ್. ಎಲೆಕ್ಟ್ರೋಫೋರೆಸಿಸ್ ಅಂದ್ರೆ ಏನು, ಎಲೆಕ್ಟ್ರೋಕೆಮಿಸ್ಟ್ರಿ ಆಗ್ತಿದೆ. ಎಲೆಕ್ಟ್ರೋಕೆಮಿಕಲ್ ಸೆಲ್ ಟೈಪ್ ಬಿಲ್ಡ್ ಮಾಡಿದ್ದೀವಿ, ಎಲೆಕ್ಟ್ರೋಡ್ಸ್ ಇರುತ್ತೆ. ಸೊ ಆ ಎಲೆಕ್ಟ್ರೋಡ್ಸ್ ಕಡೆ ಹೋಗುತ್ತೆ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಕೊಟ್ಟಾಗ ಅದರಲ್ಲಿ ಚಾರ್ಜ್ ಪಾರ್ಟಿಕಲ್ಸು ಸಪರೇಟ್ ಆಗುತ್ತೆ. ದಟ್ ಈಸ್ ಎಲೆಕ್ಟ್ರೋಫೋರೆಸಿಸ್. ನೆಕ್ಸ್ಟ್ ಬರೋಣ, ದಟ್ ಈಸ್ ಕೋಆಗ್ಯುಲೇಷನ್ ಅಂದ್ರೆ ಏನು, ಫಿನಾಮಿನನ್ ಆಫ್ ಪ್ರೆಸಿಪಿಟೇಷನ್ ಆಫ್ ಕೊಲೈಡ್ಸ್. ಪೆಪ್ಟೈಸೇಷನ್ ಅಂದರೆ ಏನು, ಪ್ರೆಸಿಪಿಟೇಟ್ ಇಂದ ಕೊಲಾಯ್ಡ್ ಮಾಡಿದ್ರಿ. ನಿಮ್ಮದು ಕೋಆಗ್ಯುಲೇಷನ್ ಅಂದರೆ ಏನು, ಈ ಕೊಲಾಯ್ಡ್ಸ್ ಇಂದ ಪ್ರೆಸಿಪಿಟೇಟ್ ಮತ್ತು ರಿವರ್ಸ್ ರಿಯಾಕ್ಷನ್ ಹೇಳ್ತೀರಾ, ಕೋಆಗ್ಯುಲೇಷನ್ ಅಂತ ಹೇಳ್ತೀರಾ. ಕ್ಲಿಯರಾ? ಸೊ ಇದು ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನಲ್ಲಿ ಇದೇ ಥರ ಆನ್ಸರ್ ಕೊಟ್ಟಿದ್ದು ಅವ್ರಿಗೆ. ನೆಕ್ಸ್ಟ್ ಬರೋಣ ಕೊಲಾಯ್ಡ್ಸ್ ಪ್ರಾಪರ್ಟೀಸ್. ಸೊ ಕೊಲಾಯ್ಡ್ಸಲ್ಲಿ ಪ್ರಾಪರ್ಟೀಸ್ ತುಂಬಾ ಜಾಸ್ತಿ ಇದ್ದಾವೆ, ಬಟ್ ರಿಪೀಟೆಡ್ ಕ್ವಶನ್ ಈ ಟಾಪಿಕ್ಸಲ್ಲೇ ಮಾತ್ರ ಕೇಳಿರೋದು. ದಟ್ ಈಸ್ ಟಿಂಡಲ್ ಎಫೆಕ್ಟ್. ಆಪ್ಟಿಕಲ್ ಪ್ರಾಪರ್ಟಿ ಏನು ಅಂತ ಕೇಳಿದ್ರೆ ಟಿಂಡಲ್ ಎಫೆಕ್ಟ್ ಬಗ್ಗೆ ಬರೀಬೇಕು, ಅಥವಾ ಟಿಂಡಲ್ ಎಫೆಕ್ಟ್ ಏನು, ಆಪ್ಟಿಕಲ್ ಪ್ರಾಪರ್ಟಿ. ಬ್ರೌನಿಯನ್ ಮೂಮೆಂಟ್ ಏನು, ಒಂದು ಮೆಕ್ಯಾನಿಕಲ್ ಪ್ರಾಪರ್ಟಿ ಯಾವುದು, ಬ್ರೌನಿಯನ್ ಮೂಮೆಂಟ್. ಎಲೆಕ್ಟ್ರೋಫೋರೆಸಿಸ್ ಏನು, ಎಲೆಕ್ಟ್ರಿಕಲ್ ಪ್ರಾಪರ್ಟಿ ಯಾವುದು ಕೇಳಿದ್ರೆ ಎಲೆಕ್ಟ್ರೋಫೋರೆಸಿಸ್ ಬಗ್ಗೆ ಬರೀರಿ. ಎಲೆಕ್ಟ್ರೋಫೋರೆಸಿಸ್ ಆಲ್ರೆಡಿ ಹೇಳಿದ್ದೀನಿ ಇಲ್ಲಿ. ನೆಕ್ಸ್ಟ್ ಕೋಆಗ್ಯುಲೇಷನ್ ಆ್ಯಂಡ್ ಪ್ರೆಸಿಪಿಟೇಷನ್. ಕೋಆಗ್ಯುಲೇಷನ್ ಹೇಳಿದ್ದೀನಿ, ಪ್ರೆಸಿಪಿಟೇಟ್ ಆಗೋದು ಹೇಳಿದ್ದೀನಿ. ಕೋಆಗ್ಯುಲೇಷನ್ ಆರ್ ಪ್ರೆಸಿಪಿಟೇಷನ್ ಅಂತ ಬರ್ಕೊಳ್ಳಿ. ಆಯಿತಾ? ಈಗ ಬರೋಣ, ದಟ್ ಈಸ್ ಕ್ವಶನ್ ವಾಟ್ ಈಸ್ ಟಿಂಡಲ್ ಎಫೆಕ್ಟ್ 2016 ಕೇಳಿರೋದು ನೋಡಿ. ಟಿಂಡಲ್ ಎಫೆಕ್ಟ್ ಅಂದರೆ ಏನು? ಸೊ ಏನು ಬರೀತಾರೆ ನೀವು, ಸ್ಕ್ಯಾಟ್ರಿಂಗ್ ಆಫ್ ಲೈಟು ಸ್ಕ್ಯಾಟರ್ ಆಗೋದು ಬೈ ದ ಕೊಲಾಯ್ಡಲ್ ಪಾರ್ಟಿಕಲ್ಸ್ ಪ್ರೆಸೆಂಟ್ ಇನ್ ಕೊಲಾಯ್ಡಲ್ ಸಾಲ್. ಸೊ ಕೊಲಾಯ್ಡಲ್ ಪಾರ್ಟಿಕಲ್ಸಿಂದ ಲೈಟ್ ಏನು ಸ್ಕ್ಯಾಟರ್ ಆಗುತ್ತೆ, ದ್ಯಾಟ್ ಈಸ್ ಯೋರ್ ಟಿಂಡಲ್ ಎಫೆಕ್ಟ್. ಎಕ್ಸಾಂಪಲ್ಸ್ ಎಲ್ಲೆಲ್ಲಿ ನೋಡ್ತೀರಾ ನೋಡಿ, ಈ ಅಪಿಯರೆನ್ಸ್ ಆಫ್ ಡಸ್ಟ್ ಪಾರ್ಟಿಕಲ್ ಇನ್ ಸೆಮಿ ಡಾರ್ಕ್ ರೂಮ್. ಸೊ ಡಾರ್ಕ್ ರೂಮಲ್ಲಿ ಡಸ್ಟ್ ಪಾರ್ಟಿಕಲ್ಸ್ ಹೇಗೆ ಅಬ್ಸರ್ವ್ ಆಗ್ತಿರತ್ತೆ, ಇದನ್ನು ಕೂಡ ವಿತ್ ಎಕ್ಸಾಂಪಲ್ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಪ್ಲೀಸ್ ಅದರಲ್ಲಿ ನೀವು ಟೈಮ್ ಸ್ಟ್ಯಾಂಪಿಗಲ್ಲಿ ಹೋಗ್ಬಿಟ್ಟು ನೋಡಿ ಅದನ್ನು. ನೆಕ್ಸ್ಟ್, ವೆನ್ ಲೈಟ್ ಬೀಮ್ ಈಸ್ ಥ್ರೋನ್ ಫ್ರಮ್ ಅ ಪ್ರೊಜೆಕ್ಟರ್ ಇನ್ ಸಿನಿಮಾ ಹಾಲ್ ಇಟ್ಸ್ ಪಾತ್ ಕ್ಯಾನ್ ಬಿ ಸೀನ್. ಸೊ ಪ್ರೊಜೆಕ್ಟರ್ ಸಿನಿಮಾ ಹಾಲಲ್ಲಿ ನೋಡಿದ್ದೀರಲ್ಲ ಹಳೆ ಕಾಲದಲ್ಲಿ, ಸೊ ಆ ಥರ ಪ್ರೊಜೆಕ್ಟರ್ ಈ ಥರ ಹೋಗ್ತಿದ್ದಂತೆ ಆ ಒಂದು ಪಾತ್ ನಿಮಗೆ ಕಾಣಿಸ್ತಿತ್ತು. ದಟ್ ಈಸ್ ದಟ್ ಈಸ್ ಸ್ಕ್ಯಾಟ್ರಿಂಗ್ ಆಫ್ ಲೈಟ್. ಗಿವ್ ರೀಸನ್. ಬ್ರೌನಿಯನ್ ಮೂಮೆಂಟ್ ಆಫ್ ಕೊಲಾಯ್ಡಲ್ ಪಾರ್ಟಿಕಲ್ಸ್. ಸೊ ಕೊಲಾಯ್ಡಲ್ ಪಾರ್ಟಿಕಲ್ಸಲ್ಲಿ ಬ್ರೌನಿಯನ್ ಮೂಮೆಂಟ್ ಏನಕ್ಕಾಗುತ್ತೆ ಅಂದರೆ ಜಿಗ್ಜಾಗ್ ಟೈಪ್ ಆಫ್ ಮೂಮೆಂಟ್ ಏನಕ್ಕಾಗುತ್ತೆ ನೋಡಿ. ದ ರೀಸನ್ ಫಾರ್ ಬ್ರೌನಿಯನ್ ಮೂಮೆಂಟ್ ಆಫ್ ಕೊಲಾಯ್ಡಲ್ ಪಾರ್ಟಿಕಲ್ಸ್ ಈಸ್ ದಿ ಕೊಲಿಷನ್ಸ್ ಆಫ್ ಕಾನ್ಸ್ಟೆಂಟ್ಲಿ ಮೂವಿಂಗ್ ಡಿಸ್ಪರ್ಷನ್ ಮೀಡಿಯಮ್. ಸೊ ಡಿಸ್ಪರ್ಷನ್ ಮೀಡಿಯಮ್ ಪಾರ್ಟಿಕಲ್ಸ್ ಏನಾಗಿರ್ತವೆ ಅದೇನಾಗುತ್ತೆ, ಕಾನ್ಸ್ಟೆಂಟ್ಲಿ ಮೂವ್ ಆಗ್ತಿರೋದ್ರಿಂದ ಅದರ ಮಧ್ಯದಲ್ಲಿ ಕೊಲಿಷನ್ಸ್ ಆಗ್ತವೆ. ಈ ಕೊಲಿಷನ್ಸ್ ಇಂದ ಏನಾಗುತ್ತೆ, ಅಕ್ವೈರ್ ಕೈನೆಟಿಕ್ ಎನರ್ಜಿ. ಈ ಪಾರ್ಟಿಕಲ್ಸ್ಗೆ ಕೈನೆಟಿಕ್ ಎನರ್ಜಿ ಸಿಗುತ್ತೆ ಆ್ಯಂಡ್ ಅದ್ರ ಲಾರ್ಜ್ ಸೈಜ್ ಆಗಿರೋದ್ರಿಂದ ಪಾರ್ಟಿಕಲ್ಸ್ ಏನಾಗುತ್ತೆ, ಸ್ಲೋಲಿ ಜಿಗ್ಜಾಗ್ ಮ್ಯಾನರಲ್ಲಿ ಮೂವ್ ಆಗುತ್ತೆ. ಆಯಿತಾ? ಲಾರ್ಜ್ ಸೈಜ್ ಇರೋದ್ರಿಂದ ಸ್ಲೋ ಆಗಿ ಮೂವ್ ಆಗುತ್ತೆ. ಸೊ ದಿಸ್ ಈಸ್ ದ ರೀಸನ್ ಫಾರ್ ಯುವರ್ ಬ್ರೌನಿಯನ್ ಮೂಮೆಂಟ್ ಅಂದರೆ ಜಿಗ್ಜಾಗ್ ಮ್ಯಾನರಲ್ಲಿ ಮೂವ್ ಆಗೋದು. ನೆಕ್ಸ್ಟ್, ಸ್ಟೇಬಿಲಿಟಿ ಆಫ್ ಕೊಲೈಡ್ಸ್. ಸೊ ಕೊಲೈಡ್ಸ್ದು ಸ್ಟೇಬಿಲಿಟಿ ಏನರ ಮೇಲೆ ಆಗುತ್ತೆ ಅಂತ ಕೇಳಿರೋದು ನೋಡಿ. ಸೊ ದ ರೀಸನ್ ಫಾರ್ ಸ್ಟೇಬಿಲಿಟಿ ಆಫ್ ಕೊಲೈಡ್ಸ್ ದ ಪ್ರೆಸೆನ್ಸ್ ಆಫ್ ಈಕ್ವಲ್ ಆ್ಯಂಡ್ ಸಿಮಿಲರ್ ಚಾರ್ಜಸ್. ಸ್ಟೇಬಿಲಿಟಿ ಏನಕ್ಕೆ, ಈಕ್ವಲ್ ಇರುತ್ತೆ ಚಾರ್ಜು ಆ್ಯಂಡ್ ಸಿಮಿಲರ್ ಚಾರ್ಜಸ್ ಆನ್ ಕೊಲೈಡಲ್ ಪಾರ್ಟಿಕಲ್ಸ್. ಈಕ್ವಲ್ ಆ್ಯಂಡ್ ಸಿಮಿಲರ್ ಚಾರ್ಜಸ್ ಇರೋದ್ರಿಂದ ಕೊಲಾಯ್ಡ್ಸ್ ಸ್ಟೇಬಲ್ ಆಗಿರುತ್ತೆ. ದ ರಿಪಲ್ಸಿವ್ ಫೋರ್ಸಸ್ ಬಿಟ್ವೀನ್ ಚಾರ್ಜ್ ಪಾರ್ಟಿಕಲ್ಸ್ ಹ್ಯಾವಿಂಗ್ ಸೇಮ್ ಚಾರ್ಜ್ ಪ್ರಿವೆಂಟ್ ದೆಮ್ ಫ್ರಮ್ ಅಗ್ರಿಗೇಟಿಂಗ್ ವೆನ್ ದೇ ಕಮ್ ಕ್ಲೋಸರ್ ಟು ಈಚ್ ಅದರ್. ಸೊ
ಲೆಟ್ಸ್ ಎ ನೆಗೆಟಿವ್ ಟು ನೆಗೆಟಿವ್ ಚಾರ್ಜ್ ಪಕ್ಕ ತೊಗೊಂಬಂದ್ರೆ ಮಧ್ಯದಲ್ಲಿ ರಿಪಲ್ಷನ್ ಆಗುತ್ತಲ್ವಾ. ಸೊ ಅದೇ ಸೇಮ್ ಮ್ಯಾನರಲ್ಲಿ ಇಲ್ಲಾಗೋದು. ಸಿಮಿಲರ್ ಚಾರ್ಜಸ್ ಇದ್ದಾವೆ, ಈಕ್ವಲ್ ಚಾರ್ಜಸ್ ಇದ್ದಾವೆ. ಸೊ ಅವು ಅಗ್ರಿಗೇಟ್ ಆಗಲ್ಲ, ಅಂದರೆ ಜೊತೆ ಕೂಡಕ್ಕೊಳಲ್ಲ. ಅದೇನಾಗುತ್ತೆ, ದೂರ ಆಗುತ್ತೆ. ಯಾವ ಫೋರ್ಸಿಂದ? ರಿಪಲ್ಸಿವ್ ಫೋರ್ಸಿಂದ. ನೆಕ್ಸ್ಟ್, ದ ಮೂವ್ಮೆಂಟ್ ಆಫ್ ಕೊಲಾಯ್ಡಲ್ ಪಾರ್ಟಿಕಲ್ಸ್ ಟುವರ್ಡ್ಸ್ ಕ್ಯಾಥೋಡ್ ಇನ್ ಅನ್ ಎಲೆಕ್ಟ್ರಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡ್ ಸಪ್ಲೈ ಮಾಡಿದಾಗ ಕೊಲೈಡ್ಸು ಕ್ಯಾಥೋಡ್ ಕಡೆ ಏನಕ್ಕೆ ಮೂವ್ ಆಗುತ್ತೆ? ಸೊ ಏನಕ್ಕೆ ಮೂವ್ ಆಗುತ್ತೆ? ಕ್ಯಾಥೋಡ್ ಈಸ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಪಾಸಿಟಿವ್ ಚಾರ್ಜ್. ಕ್ಯಾಥೋಡ್ ಕಡೆ ಯಾವಾಗ ಮೂವ್ ಆಗುತ್ತೆ? ಅಪೋಸಿಟ್ಲಿ ಚಾರ್ಜ್ ಎಲೆಕ್ಟ್ರೋಡ್ ಮೇಲೆ ತಾನು ಮೂವ್ ಆಗೋದು. ಸೊ ಕ್ಯಾಥೋಡ್ ಬಂದ್ಬಿಟ್ಟು ಏನಾಗಿರುತ್ತೆ? ನಿಮ್ಮದು ನೆಗೆಟಿವ್ ಚಾರ್ಜ್ ಆಗಿರುತ್ತೆ. ಕ್ಯಾಥೋಡಲ್ಲಿ ಏನಿರುತ್ತೆ? ನೆಗೆಟಿವ್ ಇರುತ್ತೆ. ಸೊ ನೆಗೆಟಿವ್ ಕಡೆ, ನೆಗೆಟಿವ್ ಎಲೆಕ್ಟ್ರೋಡ್ ಕಡೆ ಏನು ಹೋಗುತ್ತೆ? ಪಾರ್ಟಿಕಲ್ಸ್, ಪಾಸಿಟಿವ್ ಪಾರ್ಟಿಕಲ್ಸ್ ಹೋಗುತ್ತೆ. ಸೊ ನಿಮ್ಮದು ಕೊಲಾಯ್ಡಲ್ ಪಾರ್ಟಿಕಲ್ಸ್ ಏನು? ಪಾಸಿಟಿವ್ಲಿ ಚಾರ್ಜ್ಡ್ ಆಗಿದ್ವು ಅಂತ ಬರೀಬೇಕು. ಅದೇ ಆ್ಯನೋಡ್ ಕಡೆ ಕೊಟ್ಟರೆ ನೆಗೆಟಿವ್ಲಿ ಚಾರ್ಜ್ಡ್. ಆಯಿತಾ? ನೋಟ್ ಡೌನ್ ಮಾಡ್ಕೊಂಬಿಡಿ. ನೆಕ್ಸ್ಟ್, ನೇಮ್ ದ ಫಿನಾಮಿನನ್ ಎಫೆಕ್ಟ್ ಫಾರ್ ದ ಫಾಲೋಯಿಂಗ್. ಸೊ ಫಿನಾಮಿನನ್ ಎಫೆಕ್ಟ್ ಏನು ಅಂತ ಕೇಳಿದ್ದಾರೆ. ಫಸ್ಟ್ ಒನ್ ನೋಡಿ, ಕೊಲಾಯ್ಡಲ್ ಪಾರ್ಟಿಕಲ್ಸ್ ಆರ್ ಇನ್ ಜಿಗ್ಜಾಗ್ ಮೋಷನ್. ಜಿಗ್ಜಾಗ್ ಮೋಷನ್ ಆದಾಗ ಏನು ಫಿನಾಮಿನನು? ಬ್ರೌನಿಯನ್ ಮೂಮೆಂಟ್. ಇವಾಗ ತಾನೇ ಹೇಳಿದೆ. ನೆಕ್ಸ್ಟ್, ವೆನ್ ಅನ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಈಸ್ ಅಪ್ಲೈಡ್, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ನ ಅಪ್ಲೈ ಮಾಡಿದಾಗ ದ ಟೂ ಪ್ಲಾಟಿನಮ್ ಎಲೆಕ್ಟ್ರೋಡ್ಸ್ ಮಧ್ಯದಲ್ಲಿ ದ ಕೊಲಾಯ್ಡಲ್ ಸೊಲ್ಯೂಷನ್ ಪಾರ್ಟಿಕಲ್ಸ್ ಮೂವ್ ಟುವರ್ಡ್ಸ್ ಒನ್ ಆರ್ ಅದರ್ ಎಲೆಕ್ಟ್ರೋಡ್ಸ್. ಎಲೆಕ್ಟ್ರೋಡ್ಸ್ ಕಡೆ, ಅಪೋಸಿಟ್ಲಿ ಚಾರ್ಜ್ ಎಲೆಕ್ಟ್ರೋಡ್ಸ್ ಕಡೆ ಮೂವ್ ಆಗುತ್ತೆ. ಇದೇನು? ಸೊ ಇಟ್ ಈಸ್ ಯುವರ್ ಎಲೆಕ್ಟ್ರಿಕಲ್ ಪ್ರಾಪರ್ಟಿ ಅಥವಾ ಎಲೆಕ್ಟ್ರೋಫೋರೆಸಿಸ್. ಆವಾಗಲೇ ಹೇಳಿದೆ ಇದನ್ನು. ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಬೈ ಕೊಲಾಯ್ಡಲ್ ಸಾಲ್ವ್. ಸೊ ಲೈಟ್ ಸ್ಕ್ಯಾಟರ್ ಆಗೋದನ್ನ ಯಾವ ಫಿನಾಮಿನನ್ ಅಂತ ಹೇಳ್ತೀರಾ? ಟಿಂಡಲ್ ಎಫೆಕ್ಟ್. ಸೊ 2015 ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನಲ್ಲಿ ಕೊಟ್ಟಿರೋ ಆನ್ಸರ್ಸ್ನೇ ನಾನು ಕೊಟ್ಟಿದ್ದೀನಿ. ಸೊ ದಯವಿಟ್ಟು ನೀಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಬರೋಣ, ಕೋಆಗ್ಯುಲೇಷನ್. ಸೊ ಕೋಆಗ್ಯುಲೇಷನ್ ಅಂದರೆ ಏನು? ಅವಾಗಲೇ ಹೇಳಿದೆ ಕೋಆಗ್ಯುಲೇಷನ್ ಅಂದರೆ ಏನು? ನಿಮ್ಮದು ಕೊಲಾಯ್ಡ್ಸ್ನ ಪ್ರೆಸಿಪಿಟೇಟ್ ಆಗಿ ಫಾರ್ಮ್ ಮಾಡೋದು, ರೈಟ್? ದ ಪ್ರೋಸೆಸ್ ಆಫ್ ಸೆಟ್ಲಿಂಗ್ ದ ಕೊಲಾಯ್ಡಲ್ ಪಾರ್ಟಿಕಲ್ಸ್ ಇಸ್ ಕಾಲ್ಡ್ ಕೋಆಗ್ಯುಲೇಷನ್. ಅಥವಾ ನೀವು ದ ಕನ್ವರ್ಷನ್ ಆಫ್ ಕೊಲಾಯ್ಡಲ್ ಪಾರ್ಟಿಕಲ್ಸ್ ಇಂಟು ಪ್ರೆಸಿಪಿಟೇಷನ್ ಅಂತ ಹೇಳ್ಬೋದು. ಆಯಿತಾ? ಹೇಗೆ ಮಾಡ್ತೀರಾ? ಅದರೊಳಗಡೆ ಒಂದು ಎಲೆಕ್ಟ್ರೋಲೈಟ್ ಆ್ಯಡ್ ಮಾಡ್ತೀರಾ ಎಕ್ಸಸಲ್ಲಿ. ಆಯಿತಾ? ಸೊ ಎಲೆಕ್ಟ್ರೋಲೈಟ್ ಯಾತ ನೋಡಿ, ಮೆಥಡ್ಸ್ ಏನೇನು ಮಾಡ್ಬೋದು? ಆ್ಯಡಿಂಗ್ ಎಲೆಕ್ಟ್ರೋಲೈಟ್ನ ಆ್ಯಡ್ ಮಾಡಿ ಇದನ್ನು ಮಾಡ್ಬೋದು. ಆ್ಯಂಡ್ ಇದು ಯಾವ ರೂಲ್ ಮೇಲೆ ಡಿಪೆಂಡ್ ಆಗಿರುತ್ತೆ? ಹಾರ್ಡಿ ಸ್ಕೆಡ್ಯೂಲ್ಸ್ ರೂಲ್ ಮೇಲೆ ಡಿಪೆಂಡ್ ಆಗುತ್ತೆ. ಇದೇನು ಹೇಳುತ್ತೆ? ಎಷ್ಟು ವೇಲೆನ್ಸಿ ಇರುತ್ತೆ ನಿಮ್ಮದು ಎಲೆಕ್ಟ್ರೋಲೈಟಲ್ಲಿ ಇರೋ ಅಯೋನ್ದು, ಅಷ್ಟು ಜಾಸ್ತಿ ಕೋಆಗ್ಯುಲೇಷನ್ ಪವರ್ ಇರುತ್ತೆ. ವೇಲೆನ್ಸಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕೋಆಗ್ಯುಲೇಷನ್ ಪವರ್. ಇಂಪಾರ್ಟೆಂಟ್, ನೋಟ್ ಡೌನ್ ಮಾಡ್ಕೊಳ್ಳಿ ಇದನ್ನು. ಬಾಯ್ಲ್ ಮಾಡಿದ್ರೆ ಆಗುತ್ತೆ, ಡಯಾಲಿಸಿಸ್ ಮಾಡಿ ಮತ್ತೆ ಆಗುತ್ತೆ, ಅಥವಾ ಎಲೆಕ್ಟ್ರೋಫೋರೆಸಿಸ್ ಮಾಡಿ ಮತ್ತೆ ನೀವು ಅಗ್ರಿಗೇಟ್ ಮಾಡ್ಬೋದು. ಕ್ಲಿಯರ್? ಸೊ ಕ್ವೆಶನ್ ಏನು ಬಂದಿದೆ ನೋಡಿ, ಇನ್ ದ ಕೋಆಗ್ಯುಲೇಷನ್ ಆಫ್ ನೆಗೆಟಿವ್ ಸಾಲ್, ಒಂದು ನೆಗೆಟಿವ್ ಸಾಲ್ ಇದೆ, ಅದು ಕೋಆಗ್ಯುಲೇಷನ್ ಮಾಡ್ತಿದ್ವಿ. ಆಯಿತಾ? ಸೊ ನಾನೇನು ಮಾಡಿದ್ದೀನಿ? ಈ ಒಂದು ಅಯಾನ್ಸ್ನ ಯೂಸ್ ಮಾಡಿದ್ದೀನಿ ಆಸ್ ಅ ಎಲೆಕ್ಟ್ರೋಲೈಟ್. ಬಟ್ ಯಾವ್ದು ಕೋಆಗ್ಯುಲೇಷನ್ ಪವರ್ ಜಾಸ್ತಿ ಇದೆ ಅಂತ ಕೇಳ್ತಿದ್ದಾರೆ. 2016 ಹಾರ್ಡಿ ಸ್ಕೆಡ್ಯೂಲ್ಸ್ ರೂಲಲ್ಲಿ ಏನು ಹೇಳಿದೆ? ಎಷ್ಟು ವೇಲೆನ್ಸಿ ಇರುತ್ತೆ ಅಷ್ಟು ಕೋಆಗ್ಯುಲೇಷನ್ ಪವರ್ ಜಾಸ್ತಿ ಇರುತ್ತೆ ತಾನೆ. ಸೊ ವೇಲೆನ್ಸಿ ನೋಡಿ ಎಷ್ಟು ಜಾಸ್ತಿ? 3 ಜಾಸ್ತಿ ತಾನೆ ವೇಲೆನ್ಸಿ. ಸೊ 3ದು ಕೋಆಗ್ಯುಲೇಷನ್ ಪವರ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ 2+, ನೆಕ್ಸ್ಟ್ Na+. ಕ್ಲಿಯರಾ? ಕೋಆಗ್ಯುಲೇಷನ್ ಪವರ್, ಫ್ಲಾಕ್ಯುಲೇಷನ್ ಪವರ್ ಎರಡು ಒಂದೇ. ಆಯಿತಾ? ಓಕೆ. ಗೋಲ್ಡ್ ನಂಬರ್ ಅಂದರೆ ಏನು? ಸೊ ಗೋಲ್ಡ್ ನಂಬರ್ ಅಂದರೆ ಏನಿಲ್ಲ, ನಿಮಗೆ ಒಂದು ಅನ್ಕೊಳ್ಳಿ, ಒಂದು ಕೊಲಾಯ್ಡಲ್ ಸೊಲ್ಯೂಷನ್ ಇದೆ. ಈ ಕೊಲಾಯ್ಡಲ್ ಸೊಲ್ಯೂಷನ್ದು ಪ್ರೆಸಿಪಿಟೇಟ್ ಆಗಬಾರ್ದು. ಸೊ 10 ml ಕೊಲಾಯ್ಡಲ್ ಸೊಲ್ಯೂಷನ್ದು ಅಂದರೆ ಗೋಲ್ಡ್ ಕೊಲಾಯ್ಡಲ್ ಸೊಲ್ಯೂಷನ್ದು ಪ್ರೆಸಿಪಿಟೇಟ್ ಆಗಬಾರ್ದು ಅಂದಾಗ ನಾನು ಎಷ್ಟು ಪ್ರೊಟೆಕ್ಟಿವ್ ಕೊಲಾಯ್ಡ್ನ ಹಾಕಬೇಕು? ಪ್ರೊಟೆಕ್ಟಿವ್ ಕೊಲಾಯ್ಡ್ ಅಂದ್ರೇನು? ಕೋಆಗ್ಯುಲೇಷನ್ನ ಸ್ಟಾಪ್ ಮಾಡುತ್ತೆ. ಆಯಿತಾ? ಇನ್ಹಿಬಿಟ್ ಕೋಆಗ್ಯುಲೇಷನ್ ಪ್ರೋಸೆಸ್. ಸೊ ಇಟ್ ಈಸ್ ದ ಮಿಲ್ಲಿಗ್ರಾಮ್. ಇಂಪಾರ್ಟೆಂಟ್ ನೋಡಿ, ಮಿಲ್ಲಿಗ್ರಾಮ್ ಆಫ್ ಪ್ರೊಟೆಕ್ಟಿವ್ ಕೊಲಾಯ್ಡ್ ರಿಕ್ವೈರ್ಡ್. ಎಷ್ಟು ಮಿಲ್ಲಿಗ್ರಾಮಲ್ಲಿ ಪ್ರೊಟೆಕ್ಟಿವ್ ಕೊಲಾಯ್ಡ್ ಬೇಕು ಟು ಪ್ರಿವೆಂಟ್ ಜಸ್ಟ್ ಕೋಆಗ್ಯುಲೇಷನ್ ಆಫ್ ಯಾವ್ದು? 10 ml ಗೋಲ್ಡ್ ಸಾಲ್ದು. 10 ml ಗೋಲ್ಡ್ ಸಾಲ್ದು ಕೋಆಗ್ಯುಲೇಷನ್ ಆಗಬಾರ್ದು. ಕೋಆಗ್ಯುಲೇಷನ್ ಯಾವಾಗ ಆಗುತ್ತೆ? ಎಲೆಕ್ಟ್ರೋಲೈಟ್ ಆ್ಯಡ್ ಮಾಡಿದಾಗ. ಎಷ್ಟು ಎಲೆಕ್ಟ್ರೋಲೈಟ್? 1 ml ಆಫ್ 10% ಸೋಡಿಯಂ ಕ್ಲೋರೈಡ್ ಆ್ಯಡ್ ಮಾಡಿದಾಗ ಕೋಆಗ್ಯುಲೇಷನ್ ಆಗಬಾರ್ದು. ಅವಾಗ ನಾನು ಎಷ್ಟು ಪ್ರೊಟೆಕ್ಟಿವ್ ಕೊಲಾಯ್ಡ್ನ ಇನ್ ಮಿಲಿಗ್ರಾಮ್ಸಲ್ಲಿ ಹಾಕ್ತೀನಿ, ದಟ್ ವಿಲ್ ಬಿ ಯೋರ್ ಗೋಲ್ಡ್ ನಂಬರ್ ಅಷ್ಟೇ. ನೆಕ್ಸ್ಟ್ ಬರೋಣ, ಕೊಲಾಯ್ಡ್ ಅರೌಂಡ್ ಅಸ್. ಸೊ ನಿಮ್ಮ ಸುತ್ತಮುತ್ತ ಏನು ಕೊಲಾಯ್ಡ್ಸ್ ಇದ್ದಾವೆ ಅದ್ರ ಬಗ್ಗೆ ಗಿವ್ ರೀಸನ್ಸು, ಅದ್ರ ಬಗ್ಗೆ ಎಲ್ಲ ಕೇಳ್ಬೋದು. ಸೊ ಗಿವ್ ರೀಸನ್ ವೈ ಸ್ಕೈ ಈಸ್ ಇನ್ ಬ್ಲೂ ಕಲರ್, ಈ ಥರ ಕ್ವಶನ್ಸ್ ಬರ್ತವೆ ನೋಡಿ. ಸೊ ಈ ಕ್ವಶನ್ಸ್ಗೆ ಹೇಗೆ ಆನ್ಸರ್ ಮಾಡ್ತೀರಾ? ಸೊ ಸ್ಕೈ ಈಸ್ ಬ್ಲೂ ಇನ್ ಕಲರ್, ಅವಾಗ ಏನು ಮಾಡ್ತೀರಾ ನೀವು ಆನ್ಸರು? ಡಸ್ಟ್ ಪಾರ್ಟಿಕಲ್ಸ್ ಅಲಾಂಗ್ ವಿತ್ ವಾಟರ್ ಇದೆ, ಡಸ್ಟ್ ಪಾರ್ಟಿಕಲ್ ಇದೆ ಸರೌಂಡಿಂಗಲ್ಲಿ. ಆಯಿತಾ? ಇವೆರಡು ಕಂಬೈನ್ ಆಗಿ ಸಸ್ಪೆಂಡ್ ಇನ್ ಏರ್ ಸ್ಕ್ಯಾಟರ್ ದ ಬ್ಲೂ ಲೈಟ್. ಸೊ ಒಂದು ಏರಲ್ಲಿ ಸಸ್ಪೆಂಡ್ ಆಯಿತು, ಕೊಲಾಯ್ಡಲ್ ಸೊಲ್ಯೂಷನ್ ಆಗೋಯ್ತಿಲ್ಲಿ. ಆಯಿತಾ? ಈ ಕೊಲಾಯ್ಡಲ್ ಸೊಲ್ಯೂಷನು ಲೈಟು ಸನ್ನಿಂದ ಪಾಸ್ ಆದಾಗ ಏನು ಮಾಡುತ್ತೆ? ಬ್ಲೂ ಲೈಟ್ನ ಸ್ಕ್ಯಾಟರ್ ಮಾಡುತ್ತೆ. ಸೊ
ಡಸ್ಟ್ ಪಾರ್ಟಿಕಲ್ಸು ವಾಟರು ಸಸ್ಪೆಂಡ್ ಆಗಿ ಕೊಲಾಯ್ಡಲ್ ಸೊಲ್ಯೂಷನ್ ಆಯಿತು. ಇದೇನು ಮಾಡ್ತು, ಬ್ಲೂ ಲೈಟ್ನ ಸ್ಕ್ಯಾಟರ್ ಮಾಡ್ತು. ಆ್ಯಂಡ್ ಈ ಬ್ಲೂ ಲೈಟ್ನ ಸ್ಕ್ಯಾಟರ್ ಮಾಡೋದ್ರಿಂದ ನಂದು ಕಣ್ಣಿಗೆ ಬ್ಲೂ ಲೈಟ್ ಮಾತ್ರ ಕಾಣಿಸುತ್ತೆ ಅಷ್ಟೇ. ಆಯಿತಾ? ನೆಕ್ಸ್ಟು ಫಾಗು, ಮಿಸ್ಟು, ರೈನಲ್ಲಿ ಏನಾಗುತ್ತೆ ನೋಡೋಣ. ಸೊ ಲಾರ್ಜ್ ಪಾಸಸ್ ಆಫ್ ಏರ್ ಕಂಟೈನಿಂಗ್ ಡಸ್ಟ್ ಪಾರ್ಟಿಕಲ್. ಸೊ ಏರ್ ಇರೋದ ಒಂದು ಡಸ್ಟ್ ಪಾರ್ಟಿಕಲ್ಸು ಈಸ್ ಕೂಲ್ಡ್ ಬಿಲೋ ಇಟ್ಸ್ ಡ್ಯೂ ಪಾಯಿಂಟ್. ಸೊ ಏರ್ ಕಂಟೈನಿಂಗ್ ಡಸ್ಟ್ ಪಾರ್ಟಿಕಲ್ಸ್ ನಾನು ಏನು ಮಾಡಿದೆ, ಕೂಲ್ ಮಾಡಿದೆ. ಅದರದ್ದು ಡ್ಯೂ ಪಾಯಿಂಟ್ ಬಿಲೋ ದ ಮಾಯ್ಶ್ಚರ್ ಫ್ರಮ್ ದ ಏರ್ ಕಂಡೆನ್ಸಸ್ ಆನ್ ದ ಸರ್ಫೇಸ್ ಆಫ್ ದೀಸ್ ಪಾರ್ಟಿಕಲ್ಸ್ ಫಾರ್ಮಿಂಗ್ ದ ಫೈನ್ ಡ್ರಾಪ್ಲೆಟ್ಸ್. ಸೊ ನಂದು ಏರಲ್ಲಿ ಮಾಯ್ಶ್ಚರು ಇತ್ತು, ಏನಾಗಿತ್ತು, ವಾಟರ್ ಇತ್ತು. ಸೇಮ್ ವಾಟರ್ ಇದೆ, ಡಸ್ಟ್ ಪಾರ್ಟಿಕಲ್ ಇದೆ. ಏನು ಮಾಡಿದೆ, ಇದನ್ನು ಕೂಲ್ ಡೌನ್ ಮಾಡಿದಾಗ ಈ ಡಸ್ಟ್ ಪಾರ್ಟಿಕಲ್ ಮೇಲ್ಗಡೆ ಈ ವಾಟರ್ ಲೇಯರ್ ಫಾರ್ಮೇಷನ್ ಆಯಿತು. ಈ ವಾಟರ್ ಲೇಯರ್ ಫಾರ್ಮೇಷನ್ ಆಗಿರೋದೆ ಮಿಸ್ಟ್ ಆರ್ ಫಾಗ್ ಆಗುತ್ತೆ. ಕ್ಲಿಯರಾ? ಆ್ಯಂಡ್ ಕ್ಲೌಡ್ಸ್ ಬಂದ್ಬಿಟ್ಟು ಏನಕ್ಕೆ ಎಕ್ಸಾಂಪಲ್ ನೋಡಿ, ಕ್ಲೌಡ್ಸ್ ಬಂದ್ಬಿಟ್ಟು ಏರೋಸೋಲ್ಸಿಗೆ ಎಕ್ಸಾಂಪಲ್ಸು. ಇದರಲ್ಲಿ ಏನಾಗಿರುತ್ತೆ, ಸ್ಮಾಲ್ ಡ್ರಾಪ್ಲೆಟ್ಸ್ ಆಫ್ ವಾಟರು ಏರ್ ಒಳಗಡೆ ಆಗಿರುತ್ತೆ. ಮೂರೂ ಕೂಡ ಏರ್ ಆ್ಯಂಡ್ ವಾಟರ್ದೇ ಕಾಂಬಿನೇಷನ್, ಬಟ್ ಡಿಫ್ರೆಂಟ್ ಟೈಪ್ಸಲ್ಲಿ. On account of condensation in upper atmosphere, the colloidal droplets of water grow bigger and bigger in size. ಸೊ ಏನಿತ್ತು, ಚಿಕ್ಕ ಪಾರ್ಟಿಕಲ್ಸ್ ಇತ್ತು ಏರ್ ಆ್ಯಂಡ್ ವಾಟರ್ದು ಕೊಲಾಯ್ಡ್ಸ್ದು, ಇದೇನಾಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ ಆ್ಯಂಡ್ ಜಾಯಿನ್ ಆಗ್ತಾ ಹೋಗುತ್ತೆ, ಮರ್ಜ್ ಆಗಿ, ಆ್ಯಂಡ್ ಒಂದು ಕ್ಲೌಡ್ ಫಾರ್ಮೇಷನಲ್ಲಿ ನಿಮಗೆ ಕಾಣಿಸುತ್ತೆ. ಸೊ ದಿಸ್ ಈಸ್ ದ ರೀಸನ್ ಫಾರ್ ಕ್ಲೌಡ್. ಅರ್ಥ ಆಯ್ತಾ? ನೆಕ್ಸ್ಟ್ ಬಂದ್ಬಿಟ್ಟು ಫುಡ್ ಆರ್ಟಿಕಲ್ಸಲ್ಲಿ ಯೂಸ್ ಮಾಡ್ತೀರಾ. ದಟ್ ಈಸ್ ಮಿಲ್ಕು, ಬಟರು, ಹಲ್ವಾ, ಐಸ್ ಕ್ರೀಮ್ಸು, ಫ್ರೂಟ್ ಜ್ಯೂಸ್, ಇವೆಲ್ಲ ಕೊಲಾಯ್ಡಲ್ ಸಬ್ಸ್ಟೆನ್ಸ್ಗಳೇ. ಆಯಿತಾ? ಬ್ಲಡ್ಡು ಕೂಡ ನಿಮ್ಮದು ಕೊಲಾಯ್ಡಲು. ಆಯಿತಾ? ಕೊಲಾಯ್ಡಲ್ ಸೊಲ್ಯೂಷನ್ ಆಫ್ ಆಲ್ಬ್ಯುಮಿನಾಯ್ಡ್ ಸಬ್ಸ್ಟೆನ್ಸ್ದು ಕೊಲಾಯ್ಡಲ್ ಸೊಲ್ಯೂಷನ್ ಆಗಿದೆ. ಇದರಲ್ಲಿ ಏನಾಗಿರುತ್ತೆ, ನಿಮ್ಮದು alum and ferric chloride solution is due to the coagulation of blood forming a clot which stops further bleeding. ಸೊ ಬ್ಲೀಡಿಂಗ್ನ ಸ್ಟಾಪ್ ಯಾವ್ದು ಮಾಡುತ್ತೆ, ನಿಮ್ಮದು ಆಲಮ್ ಆ್ಯಂಡ್ ಫೆರಿಕ್ ಕ್ಲೋರೈಡ್. ಅದನ್ನು ಸಾಯಿಲ್ಸಲ್ಲಿ ಯೂಸ್ ಮಾಡ್ತೀರಾ, ಫಾರ್ಮೇಷನ್ ಆಫ್ ಡೆಲ್ಟಾದಲ್ಲೂ ಕೂಡ ಇದನ್ನು ಯೂಸ್ ಮಾಡ್ತೀರಾ. ಯಾವುದಾದ್ರು ನಿಮಗೆ ಕೊಡ್ಬೋದು. ಫಾರ್ಮೇಷನ್ ಆಫ್ ಡೆಲ್ಟಾ ಅಂದರೆ ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ರಿವರ್ ವಾಟರ್ ಈಸ್ ಅ ಕೊಲಾಯ್ಡಲ್ ಸೊಲ್ಯೂಷನ್ ಆಫ್ ಕ್ಲೇ. ಸೊ ನಮ್ಮದು ರಿವರ್ ತೊಗೊಳೋಣ, ಓಷನ್ ತೊಗೊಳೋಣ. ರಿವರಲ್ಲಿ ಏನಾಗಿದೆ, ಕ್ಲೇ ಇದೆ ಪ್ಲಸ್ ವಾಟರ್ ಇದೆ, ಎರಡೂ ಕಂಬೈನ್ ಆಗಿ ಒಂದು ಕೊಲಾಯ್ಡಲ್ ಸೊಲ್ಯೂಷನ್ ಮಾಡಿದೆ. ಆಯಿತಾ? ಸಿ ವಾಟರ್ ಏನಾಗಿದೆ, ನಂಬರ್ ಆಫ್ ಎಲೆಕ್ಟ್ರೋಲೈಟ್ ಇರುತ್ತೆ. ಸಿ ವಾಟರಲ್ಲಿ ಏನಿರುತ್ತೆ, ಎಲೆಕ್ಟ್ರೋಲೈಟ್ಸ್ ಇರುತ್ತಲ್ಲ, ಮೆಗ್ನೀಷಿಯಮ್, ಕ್ಯಾಲ್ಶಿಯಂ, NaCl, ಉಪ್ಪು ಎಲ್ಲ ಇರುತ್ತಲ್ವ, ದಟ್ ಈಸ್ ಅ ಎಲೆಕ್ಟ್ರೋಲೈಟ್. ಈ ಎಲೆಕ್ಟ್ರೋಲೈಟ್ಸ್ ಇರುತ್ತೆ, ಕ್ಲೇ ಇರಲ್ಲ ಅಲ್ಲಿ. ಈಗ ಯಾವಾಗ ರಿವರು ಮತ್ತು ನಿಮ್ಮದು ಸಿ ವಾಟರು ಮೀಟ್ ಆಗುತ್ತೆ, ಸೊ ವೆನ್ ರಿವರ್ ವಾಟರ್ ಮೀಟ್ ಸಿ ವಾಟರ್, ದ ಎಲೆಕ್ಟ್ರೋಲೈಟ್ಸ್ ಪ್ರೆಸೆಂಟ್ ಇನ್ ಸಿ coagulate the colloidal solution of clay, resulting in its deposition with the formation of delta. ಅವಾಗ ಏನಾಗುತ್ತೆ, ಆ ಒಂದು ಪರ್ಟಿಕ್ಯುಲರ್ ರೀಜನಲ್ಲಿ ನಿಮ್ಮದು ಎಲೆಕ್ಟ್ರೋಲೈಟ್ ಏನಿತ್ತು ಸಿ ವಾಟ್ರಲ್ಲಿ, ಈ ಸಿ ವಾಟ್ರಲ್ಲಿ ಎಲೆಕ್ಟ್ರೋಲೈಟ್ ಇರೋದು ಈ ಒಂದು ರಿವರ್ ವಾಟರಿಗೆ ಬಂತು. ಆ್ಯಂಡ್ ಎಲೆಕ್ಟ್ರೋಲೈಟ್ ಏನು ಕಾಸ್ ಮಾಡುತ್ತೆ, ಕೋಆಗ್ಯುಲೇಷನ್ ಕಾಸ್ ಮಾಡುತ್ತೆ. ಸೊ ಕೋಆಗ್ಯುಲೇಟ್ ಆಗಿ ನಿಮ್ದು ಏನಾಯಿತು, ಡೆಲ್ಟಾ ಕ್ರಿಯೇಟ್ ಆಯಿತು ಇಲ್ಲಿ. ಆಯಿತಾ? ಅಷ್ಟೇ. ಸೊ ಐ ಹೋಪ್ ನಿಮಗೆ ಈ ಸರ್ಫೇಸ್ ಕೆಮಿಸ್ಟ್ರಿದು ಇಂಪಾರ್ಟೆಂಟ್ ಕ್ವೆಶನ್ಸ್ ಏನೇನು ಅಂತ ಅರ್ಥ ಆಗಿದೆ. ಸೊ ಈ ಇಂಪಾರ್ಟೆಂಟ್ ಕ್ವೆಶನ್ಸ್ನ ನೋಟ್ ಡೌನ್ ಮಾಡ್ಕೊಳ್ಳಿ, ಬೇಗ ಪ್ರಾಕ್ಟೀಸ್ ಮಾಡಿರಿ. ಸೊ ಆದಷ್ಟು ಕಡಿಮೆ ಟೈಮಲ್ಲಿ ಮುಗ್ಸೋಕ್ಕೆ ಟ್ರೈ ಮಾಡಿದ್ದೀನಿ. ಐ ಹೋಪ್ ನೀವೆಲ್ಲರೂ ನೋಟ್ಸ್ ಮಾಡ್ಕೊತೀರಾ, ನೀಟಾಗಿ ಸೀರಿಯಸ್ ಆಗಿ ಓದ್ತೀರಾ. ಸೊ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.